ದಿನಗಳಿಂದ ಪಂಚತಂತ್ರದ ಅವಲೋಕನ ನಡೆದಿದೆ. ಈ ಸಂದರ್ಭದಲ್ಲಿ ಟಾಪ್ ಸ್ಟಾರ್ ರಜನಿಕಾಂತನನ್ನು ಪ್ರಸ್ತಾವಿಸಬೇಕು ಅಂತ ಅನಿಸಿದೆ. ಅವನೇನು ಯಾಕೆ ಹೇಳ್ಕೊಂಡು ಬರ್ತಾಯಿದ್ದೀನಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ಸ್ಪಷ್ಟಮಗ್ರೆ ಭವಿಷ್ಯತಿ. ಸಂದರ್ಭ ಬಂದಿರೋದ್ರಿಂದ ಇನ್ನೊಂದು ಮಾತು ಹೇಳಬೇಕು. ರಜನಿಕಾಂತ್ ಅಭಿನಯದ ಉತ್ಕೃಷ್ಟತೆ ಎಲ್ಲರಿಗೂ ಗೊತ್ತಿದೆ. ಆದರೆ ಖಾಸಗಿ ಜೀವನದಲ್ಲಿ ಕೂಡ ಆತ ಎಷ್ಟು ಉದಾತ್ತ ಗುಣಗಳ ನಿಧಿ ಆಗಿದ್ದಾರೆ ಅನ್ನೋದು ಬಹಳ ಜನರಿಗೆ ಗೊತ್ತಿರಲಾರದು. 2 ಘಟನೆಗಳನ್ನು ಮಾತ್ರ ಹೇಳ್ತೀನಿ. ನಮ್ಮವರೇ ಆಗಿ ಮದ್ರಾಸ್ನಲ್ಲಿ ನೆಲೆಸಿದ ಪ್ರಸಿದ್ಧ ತಾರೆ ಪಂಡರೀಬಾಯಿ ಅವರು ಆಸ್ಪತ್ರೆ ಸೇರಬೇಕಾಗಿ ಬಂತು. ಆಗ ಅವರಿಗೆ ಅವಶ್ಯವಾಗಿದ್ದ ನೆರವನ್ನು ಯಾರು ಕೊಡಬೇಕು ಅಂತ ಕರ್ನಾಟಕ ಸರ್ಕಾರ, ತಮಿಳುನಾಡು ಸರ್ಕಾರ ಎರಡೂ ಹಿಗ್ಗಾಮುಗ್ಗ ನೆಗೋಷಿಯೇಷನ್ಸ್ನಲ್ಲಿ ಕಾಲಹರಣ ಮಾಡ್ತಾಯಿದ್ರು. ಆದರೆ ಆಕೆ ಆಸ್ಪತ್ರೆ ಸೇರಿದ ವಿಷಯ ಗೊತ್ತಾದ ಕೂಡಲೇ ರಜನಿಕಾಂತ್ ಆಸ್ಪತ್ರೆಗೆ 25 ಲಕ್ಷ ರೂಪಾಯಿನ ಚೆಕ್ ಕಳಿಸಿ ಆಕೆ ಚಿಕಿತ್ಸೆಗೆ ಯಾವುದೇ ತೊಂದರೆ ಆಗಬಾರ್ದು, ಉತ್ಕೃಷ್ಟವಾದ ಚಿಕಿತ್ಸೆಯನ್ನು ಕೊಡಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡಿದರು. ವರದಿಗಾರರು ಕೇಳಿದಾಗ ಆಕೆ ನನ್ನ ತಾಯಿಗೆ ಸಮಾನರು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಬ್ಬ ಮಗ ಒಬ್ಬ ತಾಯಿಯ ಆರೈಕೆ ಗಮನ ಕೊಡೋದ್ರಲ್ಲಿ ವಿಶೇಷ ಏನಿದೆ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. ಇನ್ನೊಂದು ಘಟನೆ, ರಜನಿಕಾಂತ್ ಅವರ ಒಂದು ಚಿತ್ರ ಬಾಬಾ ಅಂತ ಒಳ್ಳೆಯ ಚಿತ್ರ, ಆದರೆ ಅದಕ್ಕೋ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿಬಿಡ್ತು. ರಜನಿಕಾಂತ್ ಚಿತ್ರ ಅಂದರೆ ರೂಪಾಯಿಗಳ ಸುರಿಮಳೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಂತ ಅಂದ್ಕೊಂಡು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಅದರ ರೈಟ್ಸನ್ನು ಪಡ್ಕೊಂಡಿದ್ದರು. ಆದರೆ ಚಿತ್ರ ಫ್ಲಾಪ್ ಆಗಿಬಿಡ್ತು. ಫಲಿತಾಂಶ ಉಲ್ಟಾ ಆಯಿತು. ರಜನಿಕಾಂತ್ ಯೋಚನೆ ಮಾಡಿದ್ರು, ನನ್ನ ಕಾರಣದಿಂದ ಇಷ್ಟೊಂದು ಜನ ಡಿಸ್ಟ್ರಿಬ್ಯೂಟರ್ಸಿಗೆ ನಷ್ಟ ಆಗೋದು ಬೇಡ ಅಂತ. ಹೀಗೆ ಯೋಚಿಸಿ ಆ ಎಲ್ಲ ಡಿಸ್ಟ್ರಿಬ್ಯೂಟರ್ಸನ್ನು ಮನೆಗೆ ಕರೆಸಿ ಒಬ್ಬೊಬ್ಬರು ಎಷ್ಟೆಷ್ಟು ಹಣನ ತೊಡಗಿಸಿದ್ರು ಒಬ್ಬೊಬ್ಬರಿಗೂ ಅವ್ರ ಹೆಸರಿಗೆ ಅಷ್ಟಷ್ಟು ಚೆಕ್ಕನ್ನು ಕೊಟ್ಟು ಕಳಿಸಿದ್ರು. ಭಾಳ ಜನ ಆ ಡಿಸ್ಟ್ರಿಬ್ಯೂಟರ್ಸ್ನಲ್ಲೇ ಅನೇಕ ಜನ ವ್ಯಾಪಾರ ಅಂದಮೇಲೆ ಒಂದು ಸಲ ನಷ್ಟ ಆಗುತ್ತೆ, ಒಂದು ಸಲ ಲಾಭ ಆಗುತ್ತೆ ಅಂದ್ಕೊಂಡು ಸುಮ್ಮನಿದ್ರು. ಆದರೆ ನನ್ನ ಕಾರಣದಿಂದ ಯಾರಿಗೂ ನಷ್ಟ ಆಗೋದು ಬೇಡ ಅಂತ ಹೇಳಿ ರಜನಿಕಾಂತ್ ಅವ್ರಿಗೆಲ್ಲ ಚೆಕ್ಕನ್ನು ವಾಪಸ್ ಕೊಟ್ಟು ಕಳಿಸಿದ್ರು. ಹೀಗೆ ರಜನಿಕಾಂತ್ ಅವರ ಔದಾರ್ಯದ ಪ್ರಸಂಗಗಳು ಬಹಳ ಇವೆ. ಈ ರೀತಿ ಇತರರ ಬಗ್ಗೆ ಕಾಳಜಿ ವಹಿಸೋರನ್ನು ಬಹಳ ಕಡಿಮೆ ನೋಡ್ತೀವಿ. ಈಗಲೂ ರಜನಿಕಾಂತ್ ಬೆಂಗಳೂರಿಗೆ ಬರೋ ಸಂದರ್ಭ ಇದ್ದಾಗಲೆಲ್ಲ ಅವರು ಹಿಂದೆ ಇಲ್ಲಿ ಕಂಡಕ್ಟರ್ ಆಗಿದ್ದ ದಿವಸಗಳ ಒಡನಾಡಿಗಳಿಂದೆಲ್ಲ ಮನೆಗೆ ಹೋಗಿ ಅವರ ಕ್ಷೇಮ ಸಮಾಚಾರ ವಿಚಾರಿಸಿ ಹೋಗ್ತಾರೆ. ಯಾವ ವ್ಯಕ್ತಿ ತನ್ನ ಬೇರೆಗಳ ಜೊತೆ ಸಂಬಂಧವನ್ನು ಉಳಿಸ್ಕೊಂಡಿರ್ತಾನೆ ಅದನ್ನು ಸುಸಂಸ್ಕೃತಿಯ ಲಕ್ಷಣ ಅಂತ ಹೇಳಬೇಕಾಗತ್ತೆ. ಈಗ ಇಲ್ಲಿ ರಜನಿಕಾಂತ್ ಪ್ರಸ್ತಾಪ ಯಾಕೆ ಮಾಡಿದೆ ಅಂದರೆ, ಕಳೆದ ಕೆಲವು ತಿಂಗಳುಗಳಲ್ಲಿ ತುಂಬ ಚಲಾವಣೆ ಪಡ್ಕೊಂಡಿರುವ ಒಂದು ಪುಸ್ತಕದ ಹೆಸರು ರಜನೀಸ್ ಪಂಚತಂತ್ರ ಅಂತ. ದೆಹಲಿಯಲ್ಲಿ ರೂಪಾ ಪಬ್ಲಿಕೇಶನ್ಸ್ ಅವರು ಪ್ರಕಟ ಮಾಡಿದ್ದಾರೆ. ರಜನಿಕಾಂತ್ ನಟಿಸಿರುವ ಬೇರೆ ಬೇರೆ ಚಿತ್ರಗಳಲ್ಲಿ ಅವನು ಪಂಚ್ ಲೈನ್ಸ್ ಆಗಿ ಬಳಸಿರುವ ಸಂದೇಶವಾಕ್ಯಗಳು ಹೇಗೆ ವ್ಯಕ್ತಿತ್ವ ವಿಕಾಸಕ್ಕೆ ಪೋಷಕಗಳಾಗಿವೆ ಅನ್ನೋದನ್ನು ರಜನಿಕಾಂತ್ ಒಡನಾಡಿಗಳಾದ PC ಬಾಲಸುಬ್ರಹ್ಮಣ್ಯಂ ಮತ್ತು ರಾಜಾ ಕೃಷ್ಣಮೂರ್ತಿ ಅವರು ಪ್ರಬಂಧಗಳ ರೂಪದಲ್ಲಿ ಬರೆದಿದ್ದಾರೆ. ರಜನೀಸ್ ಪಂಚತಂತ್ರ ಅದು ಪುಸ್ತಕದ ಹೆಸರು. ಅದರ ಉಪಶೀರ್ಷಿಕೆ ಬಿಸ್ನೆಸ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ದಿ ರಜನಿಕಾಂತ್ ವೇ ಅಂತ. ಅದರಲ್ಲಿ ನನ್ನ ದಾರಿ ರಹದಾರಿ ಅಂದರೆ ರಾಜಮಾರ್ಗ ಅಂತ, ಇದು ನರಸಿಂಹ ಚಿತ್ರದ ಡೈಲಾಗು. ಆಮೇಲೆ ನಾನು ಒಂದು ಸಲ ಹೇಳಿದರೆ 100 ಸಲ ಹೇಳಿದ ಹಾಗೆ, ಇದು ಇನ್ನೊಂದು ಚಿತ್ರದ ಡೈಲಾಗು. ನಾನು ಚೆನ್ನಾಗಿ ಆಲೋಚನೆ ಮಾಡದೆ ಮಾತಾಡೋದಿಲ್ಲ, ಒಮ್ಮೆ ಮಾತನಾಡಿದ ಮೇಲೆ ಹಿಂದೆ ಸರಿಯೋದಿಲ್ಲ, ಇದು ಬಾಬಾ ಚಿತ್ರದ ಡೈಲಾಗು.
ಯಾವಾಗಲೂ ಜಾಗ್ರತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ, ಇನ್ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ದಾರಿಯನ್ನು ಬದಲಾಯಿಸಬೇಡಿ. ಇದ್ರ ಅರುಣಾಚಲಂ ಚಿತ್ರದಲ್ಲಿ ರಜನಿಕಾಂತ್ ಡೈಲಾಗು. ಹೀಗೆ ಈ ವಾಕ್ಯಗಳನ್ನು ಆರಿಸ್ಕೊಂಡು ಅದರ ಪ್ರಬಂಧಗಳನ್ನು ಬರೆದಿದ್ದಾರೆ. ಬಹಳ ಓದಬೇಕಾದ ಪುಸ್ತಕ ರಜನೀಶ್ ಪಂಚತಂತ್ರ. ಈಗ ಆ ಪುಸ್ತಕಕ್ಕೆ ರಜನೀಶ್ ಪಂಚತಂತ್ರ ಅಂತ ಹೆಸರಿಟ್ಟಿರೋದನ್ನು ಗಣೇಶ್ ಹೇಳ್ತಾ ಇರೋ ಆ ಪಂಚತಂತ್ರಕ್ಕೆ ಆಬ್ಲಿಕ್ ಟ್ರಿಬ್ಯೂಟ್ ಅಂತ ಭಾವಿಸ್ಬೋದು. ವಿಶ್ವವ್ಯಾಪಿ ವಿಶ್ವ ಸಾಹಿತ್ಯದಲ್ಲಿಯೇ ಪಂಚತಂತ್ರದಿಂದ ಎಂಥ ಅನನ್ಯವಾದ ಕೃತಿ ಅನ್ನೋದನ್ನು ಗಣೇಶ್ ಅವರು ಪರಿಚಯಿಸಿದ್ದಾರೆ. ಮೂಲ ಏನೇ ಇರಲಿ, ಈ ಕಥಾ ಸಂಕಲನದ ವಿಶ್ವ ಪರ್ಯಟನೆ ಆದದ್ದಂತೂ ಪಂಚತಂತ್ರದ ಮೂಲಕವೇ. ಇದಕ್ಕೆ ಆಕರಗಳಾಗಿ ಇದ್ದಿರಬಹುದಾದ ಎಲ್ಲ ಕೃತಿಗಳಿಗಿಂತ ಹೆಚ್ಚು ಆಕ್ಸೆಸಿಬಲ್ ಮತ್ತು ರೀಡರ್ ಫ್ರೆಂಡ್ಲಿ ಅಂತ ಹೇಳಿದರೆ ಪಂಚತಂತ್ರವೇ. ಇದರ ಹಲವಾರು ಕಥೆಗಳು ಅನಕ್ಷರಸ್ಥರಿಗೂ ಕೂಡ ನಮ್ಮ ದೇಶದಲ್ಲಿ ಪರಿಚಿತಗಳೇ ಆಗಿವೆ. ಪ್ರಾಣಿಗಳನ್ನು ಪಾತ್ರಗಳಾಗಿಸಿಕೊಂಡು ಅವುಗಳ ಮೂಲಕ ಸರ್ವಮಾನವೋಪಯೋಗಿಯಾದ ವ್ಯವಹಾರ ನೀತಿಗಳನ್ನು ಬೋಧಿಸಿರುವ ಇದರ ಸಂವಿಧಾನ ಅನ್ಯಾದೃಶ್ಯವಾಗಿದೆ. ಮಹಾಭಾರತಾದಿ ಮೂಲಗಳಿಂದ ಈ 5 ತಂತ್ರಗಳಲ್ಲಿ ಅಳವಡಿಸಿರುವ ಸುಮಾರು 800ರಷ್ಟು ಉದ್ಧೃತ ಸುಭಾಷಿತಗಳಂತೂ ಕ್ರೀಮ್ ಆಫ್ ಕ್ಲಾಸಿಕಲ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತಲೇ ಹೇಳಬಹುದು. ಆಡುಮಾತಿನ ಸಂಸ್ಕೃತದ ಸೌಂದರ್ಯ, ಸಂಭಾಷಣೆಯ ಕಾಂತಿ, ಸ್ಪಾರ್ಕಲ್ ಇಲ್ಲಿ ಇರೋಷ್ಟು ಲೈವ್ಲಿಯಾಗಿ ಬೇರೆ ಎಲ್ಲಿಯೂ ನಮಗೆ ಸಿಗಲಾರದು. ನೀತಿ ಕಥೆಗಳ ಕ್ರಿಸ್ಪ್ ಪ್ರೆಸೆಂಟೇಷನ್, ಕಥೆಯೊಳಗಿನ ಕಥೆ ಈ ರೀತಿಯ ವಿನ್ಯಾಸ, ಕಥನದ ರೀತಿಯ ಮೂಲಕವೇ ಸಜೆಸ್ಟಿವ್ ಆಗಿ ಹೊಮ್ಮುವ ಸೋಷಲ್ ಕಾಮೆಂಟ್, ಈ ಎಲ್ಲ ತಂತ್ರಗಳ ಅತ್ಯಂತ ಪ್ರಭಾವಿ ಬಳಕೆ ಪಂಚತಂತ್ರದಲ್ಲಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಬೋಧೆಗಳ ಸಾರ್ವಕಾಲಿಕತೆ, ಟೈಮ್ಲೆಸ್ನೆಸ್, ಇದು ಎಂದಿಗಾದರೂ ಔಟ್ಡೇಟೆಡ್ ಆಗುವ ಸಂಭವನೇ ಇಲ್ಲ. ಮತ್ತು ಸಾಮಾನ್ಯವಾಗಿ ಡೈಡಾಕ್ಟಿಕ್ ವರ್ಕ್ಸ್ನಲ್ಲಿ ಸಾಹಿತ್ಯ ಗುಣ ಗೌಣವಾಗಿರುತ್ತೆ ಅಥವಾ ಇರೋದೇ ಇಲ್ಲ. ಅದು ಇರಬೇಕು ಅಂತ ನಿರೀಕ್ಷೆ ಕೂಡ ಇರೋದಿಲ್ಲ. ಡೈಡಾಕ್ಟಿಕ್ ವರ್ಕ್ಸ್ನಲ್ಲಿ ಹೇಗೋ ಉದಾತ್ತವಾದ ವಿಚಾರವನ್ನು ಹೇಳಿಬಿಟ್ರೆ ಆಯಿತು ಅನ್ನೋ ಮಟ್ಟದಲ್ಲಿ ಡೈಡಾಕ್ಟಿಕ್ ವರ್ಕ್ಸಿನ ರಚನೆ ಇರುತ್ತೆ. ಆದರೆ ಪಂಚತಂತ್ರದ ವಿಶೇಷ ಆಕರ್ಷಣೆಯೇ ಅದರ ಸಾಹಿತ್ಯ ಗುಣ, ರಸಮಯತೆ, ಅದರ ವ್ಯಂಗ್ಯ ವಿಜೃಂಭಣೆ, ಮನುಷ್ಯ ಸ್ವಭಾವ ಪ್ರಕಟೀಕರಣ ಇವೆಲ್ಲವೂ ವಿಶೇಷವಾದ್ದು. ಹೀಗೆ ಕಥೆಗಳ ಸ್ವಾರಸ್ಯದಷ್ಟೇ ಅದರ ವೇಷ್ಟನ ಕೂಡ ತುಂಬ ಆಕರ್ಷಕವಾಗಿದೆ. 52 ವರ್ಷ ಹಿಂದೆ ಇದೇ ಗೋಖಲೆ ಸಂಸ್ಥೆಯಲ್ಲಿ 1960ರಲ್ಲಿ ಇಲ್ಲಿ ನಡೀತಾ ಇದ್ದ ಸಂಸ್ಕೃತ ತರಗತಿಯಲ್ಲಿ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ್ ಶರ್ಮಾ ಅವರು ಪಂಚತಂತ್ರದ ಪಾಠ ಮಾಡಿದರು. ಈ ಅದ್ವಿತೀಯ ಕೃತಿಯನ್ನು ಈ ಪರ್ಯಾಯದಲ್ಲಿ ಪರಿಚಯ ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ 5 ದಿವಸಗಳ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜನೆ ಮಾಡಿದ ಶ್ರೀಮತಿ ರಂಜನಿ ವಾಸುಕಿ ಮತ್ತು ಶ್ರೀ ವಾಸುಕಿ ದಂಪತಿಗಳಿಗೆ ಎಲ್ಲ ಶುಭವನ್ನು ಕೋರ್ತಾ ಅವರು ದಯವಿಟ್ಟು ಬಂದು ಉಪನ್ಯಾಸಕರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರದ ಈ ಒಂದು ಉಪಕ್ರಮದಲ್ಲಿ ಮಿತ್ರಭೇದ ಅತ್ಯಂತ ವಿಸ್ತಾರವಾದದ್ದು. ಅದನ್ನು 5 ಕಂತುಗಳಲ್ಲಿ ಮುಗಿಸಲಾದೀತೆ ಎನ್ನುವ ಸಂದೇಹ ಕೂಡ ನನ್ನನ್ನು ಒಂದು ಹಂತದಲ್ಲಿ ಕಾಡಿದ್ದುಂಟು. ಆದರೆ ಅದನ್ನು ಹಾಗೆಯೇ ಮುಗಿಸಬೇಕು, ಆ ಒಂದು ಒಪ್ಪವನ್ನು ಕಾಪಾಡಿಕೊಳ್ಳಬೇಕು. ಬಹಳ ವರ್ಷಗಳಿಂದ ತುಂಬ ನನಗೆ ಸಂತೋಷ ಕೊಡ್ತಾ ಬಂದ, ಪ್ರಾಯಶಃ ನಾನು ಸಂಸ್ಕೃತಾಭ್ಯಾಸಕ್ಕೆ ತೊಡಗಿದಂದಿನಿಂದ ಸುಮಾರು ಹೀಗೆ 1972ನೇ ಇಸ್ವಿಯಿಂದ, ಅಂದರೆ ಹತ್ತತ್ರ 40 ವರ್ಷ ಆಗ್ತಾ ಬಂತು. ಅಷ್ಟು ರುಚಿಯನ್ನು ಸಂತೋಷವನ್ನು ತುಂಬಿಕೊಳ್ತಾ ಬಂದಿರತಕ್ಕಂಥ ಪಂಚತಂತ್ರದ ಬಗೆಗೆ ಸಂತೋಷವಾಗಿ ಹಂಚಿಕೊಳ್ಳುವಂತೆ ಈ ಅವಕಾಶ ಬಂದಿತು.
ಯಾಕೆಂದರೆ ಯಾರೂ ಪಂಚತಂತ್ರದ ಮೇಲೆ ಮಾತನಾಡಿ ಅಂತ ಹೇಳುವುದಿಲ್ಲ. ಈ ಕಾರಣದಿಂದಲೇ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿಯೇ 52 ವರ್ಷ ಆದಮೇಲೆ ಅದರ ಬಗೆಗೆ ಮರುಕಳಿಕೆ ಆಗ್ತಾ ಇದೆ ಅಂದರೆ ಅದರ ವೈರಳ್ಯವನ್ನು ಏನಂತ ಹೇಳಬೇಕು. ಈಚಿನ ವರ್ಷಗಳಲ್ಲಿ ನನ್ನ ಕೆಲವು ಯುವ ಮಿತ್ರರು ಇದರಲ್ಲಿ ಆಸ್ಥೆ ವಹಿಸಿದರು. ಅಂಥವರಲ್ಲಿ ತುಂಬ ಗಮನಾರ್ಹವಾದ ವ್ಯಕ್ತಿ ನನ್ನ ಮಿತ್ರ ವಾಸುಕಿ. ಇದು ಒಂದು ಯೋಗ ಆದರಣೀಯ ಗುರುಗಳಾದ ರಂಗನಾಥ ಶರ್ಮರು ಅವರ ಗ್ರಂಥ ಭಂಡಾರವನ್ನು ವಿತರಣೆ ಮಾಡುವಾಗ ರಘುಮಹಾರಾಜ ಹೇಗೆ ದಿಗ್ವಿಜಯ ಮಾಡಿ ಬಂದದ್ದನ್ನೆಲ್ಲ ನಿಶೇಷ ವಿಶ್ರಾಣಿತ ಕೋಶಜಾತ ಅಂತ ಅವರವರಿಗೆ ನೋಡಿ ಅಧಿಕಾರಿಗಳಿಗೆ ಬರ್ತಾಯಿದ್ರು. ಪ್ರೌಢವಾದ ವ್ಯಾಕರಣಶಾಸ್ತ್ರದ್ದನ್ನೆಲ್ಲ ಅವರ ಪ್ರೀಶಿಷ್ಯರಾದ ಮಹಾಬಲೇಶ್ವರ ಭಟ್ಟರಿಗೆ ಕೊಟ್ಟರು. ವೇದಾಂತ ಗ್ರಂಥಗಳನ್ನು ಇನ್ನು ಕೆಲವರು ಕೊಟ್ಟರು. ಅಲಂಕಾರ ಶಾಸ್ತ್ರ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ನನಗೆ ಕೊಟ್ಟರು. ಕನ್ನಡದ್ದು ಬೇರೆಯವರಿಗೆ ಕೊಟ್ಟರು. ಇನ್ನೊಂದಿಷ್ಟು ನನ್ನ ಸ್ನೇಹಿತ ಸೂರ್ಯಪ್ರಕಾಶನಿಗೆ ಕೊಟ್ಟರು. ಹೀಗೆ ಹಂಚುವಾಗ ನನ್ನ ಪಾಲಿಗೆ ಬಂದ ಪುಸ್ತಕಗಳಲ್ಲಿ ರಂಗನಾಥ ಶರ್ಮರು ಅಂದು ಪ್ರಾಯಶಃ ತಮಗೆಲ್ಲರಿಗೂ ಮಾಡಿರಬಹುದಾದ ಆ ಪಂಚತಂತ್ರದ ನಿರ್ಣಯ ಸಾಗರ ಆವೃತ್ತಿಯನ್ನು ಕೊಟ್ಟರು. ನಾನು ಅದು ತುಂಬ ಒಳ್ಳೆಯ ಮುದ್ರಣ ಅಂತ ವಾಸುಕಿಗೆ ಕೊಟ್ಟೆ. ಹಾಗಾಗಿ ವಾಸುಕಿ ಅದನ್ನು ಜೆರಾಕ್ಸ್ ಮಾಡಿಸಿ ಆತ್ಮೀಯರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಹಂಚಿಕೊಂಡು ಪಂಚತಂತ್ರ ರಸಿಕರಿಗೆ ಅದನ್ನು ಸಮುಜ್ಜೀವನ ಮಾಡಿದ್ದಾಯಿತು. ಆತ 2 ಬಾರಿ ಪಂಚತಂತ್ರವನ್ನು ಆಮೂಲಾಗ್ರವಾಗಿ ಓದಿದ್ದು. ಈಚೆಗೆ ನಾನು ಯಾರೋ ಸಂಸ್ಕೃತ ವಿದ್ವಾಂಸರು ಇಷ್ಟು ಥರೋ ಆಗಿ ಪಂಚತಂತ್ರವನ್ನು ಓದಿದ್ದು ಗಮನಿಸಿಕೊಳ್ಳಲಿಲ್ಲ. ನಾವು ಮಿತ್ರಗೋಷ್ಠಿಯಲ್ಲಿ ಆಧುನಿಕ ಕಥೆಗಳನ್ನು ಕೆಲವನ್ನು ಪಂಚತಂತ್ರದ ಲುಪ್ತ ಭಾಗಗಳು, ವಸುಭಾಗ ಭಟ್ಟನ ಆವೃತ್ತಿಗಳು ಅಂತ ಹೇಳಿಕೊಂಡು ನಾನು ಒಂದಿಷ್ಟು ಕಥೆಗಳನ್ನು ಬರೆದಿದ್ದೆ, ವಿನೋದದ ಪದ್ಯಗಳನ್ನು ಬರೆದಿದ್ದೆ. ಅಂದರೆ ಪಂಚತಂತ್ರದ ಸ್ಟೈಲ್ ಅದೆಷ್ಟು ಆಸ್ವಾದ್ಯವಾದದ್ದು ಅಂತ. ಆ ಎಲ್ಲ ಸಂದರ್ಭದಲ್ಲಿ ಒಡನಾಡಿಯಾಗಿ ಆ ಕಾವ್ಯವನ್ನು ಸವಿದ ವಾಸುಕಿಯ ಇಷ್ಟದಿಂದ ಮತ್ತು ಆತನ ಪತ್ನಿ ರಂಜನಿ ಅವಳ ಇಷ್ಟದಿಂದ ನಡೆದಂಥ ಈ ಕಾರ್ಯಕ್ರಮ ಅದೊಂದು ರೀತಿಯ ಯೋಗ ಅಂತ ಅನಿಸುತ್ತದೆ. ಏಕೆಂದರೆ ರಂಗನಾಥ ಶರ್ಮರಿಂದ ವಾಸುಕಿವರೆಗೆ ನಾನು ಮಧ್ಯಕ್ಕೆ ಕೇವಲ ಒಂದು ಕೊಂಡಿಯಾಗಿದ್ದೇನೆ. ಈ ಅರ್ಥದಲ್ಲಿ ಪಂಚತಂತ್ರ ಸಾಗುತ್ತಲೇ ಇರ್ತದೆ. ಮತ್ತು ರಾಮಸ್ವಾಮಿಯವರ ವಿದ್ವನ್ ಮತ್ತೆ ಭವಿಕ್ರೀಡಿತ ಯಾವ ರೀತಿಯಾದದ್ದು ಅನ್ನೋದಕ್ಕೆ ಅವರು ರಜನೀಕಾಂತನ್ನು ಬಿಟ್ಟಿಲ್ಲ. ಪ್ರಾಯಶಃ ರಜನೀಕಾಂತ್ ಕಮಲಹಾಸನ್ ಪಂಚತಂತ್ರ ಅನ್ನುವ ಪಂಚತಂತ್ರಂ ಸಿನಿಮಾ ತೆಗೆದಿದ್ದರಿಂದಾಗಿ ತಾನೂ ಇನ್ನೊಂದು ರೀತಿಯಾಗಿ ಪಂಚತಂತ್ರ ಮಾಡಲೇಬೇಕು ಅನ್ನುವ ಪಂಚತಂತ್ರ ಅನಿವಾರ್ಯವಾಗಿ ಕಾಡುತ್ತು ಅನಿಸುತ್ತದೆ. ಏಕೆಂದರೆ ಅವರಿಬ್ಬರಿಗೂ ಒಂದು ಒಳ್ಳೆಯ ಸ್ನೇಹಮಯವಾದ ಸ್ಪರ್ಧೆ ಇರುವಂಥ ಬಾಲಚಂದರ್ ಗರಡಿಯಲ್ಲಿ ಬಂದವರಲ್ವ. ಹೀಗಾಗಿ ಆತ ಪಂಚತಂತ್ರಂ ಅಂತ ಸಿನಿಮಾ ತೆಗೆದರೆ ಈತ ಪಂಚತಂತ್ರ ಅಂತ ಪುಸ್ತಕ ಮಾಡಿಸಬೇಕಾಗಿ ಬಂದದ್ದು. ಅದನ್ನು ಆ ಡೀಟೇಲ್ಸನ್ನು ಪಂಚತಂತ್ರಕ್ಕೆ ಹೊಂದಿಸಿದ್ದು ಕಂಡಾಗ ಬಹಳ ಸಂತೋಷವಾದದ್ದು. ಮತ್ತೆ ರಾಮಸ್ವಾಮಿಯವರು ಅತಿಶಯವೇ ಅಂತ ಅನ್ನಿಸ್ತಾ ಹೋಗುತ್ತದೆ. ಪ್ರತಿ ಬಾರಿ ನೋಡಿದರೂ ದೃಷ್ಟೋಪಿ ಶೈಲ ಸಪುನರ್ಮುರಾರೆ ಮುಹುರ್ ವಿಸ್ಮಯ ಮಾತತಾನ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯಾ. ವ್ಯಕ್ತಿತ್ವಕ್ಕೆ ಸ್ವಾರಸ್ಯ ಬರುವುದೇ ಹಿತವಾದ ಆಶ್ಚರ್ಯಗಳು ಅವರಲ್ಲಿ ಮತ್ತೆ ಕಾಣ್ತಾ ಹೋಗಬೇಕು. ನಮ್ಮ ಎಷ್ಟೋ ಲೋಕದ ವ್ಯಕ್ತಿಗಳಲ್ಲಿ ಅಹಿತವಾದ ಆಶ್ಚರ್ಯಗಳು ಕಾಣಿಸ್ತಾ ಹೋಗುತ್ತದೆ. ಅದರಿಂದ ನಾವು ಅವಾಕ್ಕಾಗಿ ಹೋಗ್ತಾ ಇರ್ತೀವಿ. ಹಾಗಲ್ಲದೆ ಹಿತಕರವಾದ ಆಶ್ಚರ್ಯಗಳು ಪಂಚತಂತ್ರ ಅಂಥ ಒಂದು ಅಭಿಜಾತ ಕೃತಿ, ಕ್ಲಾಸಿಕ್ ಆಫ್ ಆಲ್ ಟೈಮ್ಸ್. ಪ್ರತಿ ಬಾರಿಯೂ ಅದು ಸ್ವಾರಸ್ಯಗಳನ್ನು ಮತ್ತು ಆನಂದವನ್ನು ಕೊಡ್ತಾ ಇರ್ತದೆ. ಪ್ರಕೃತವನ್ನು ನಾವಿನ್ನು ತಲುಪೋಣ. ಇದಕ್ಕೆ ಕಾರಣಭಾಜನರಾದ ಎಲ್ಲರಿಗೆ ಕೂಡ ನನ್ನ ಧನ್ಯವಾದ ಸಲ್ಲುತ್ತದೆ. ನಿನ್ನೆ ದಿವಸ ಇಡೀ ಬೆಂಗಳೂರೇ ಸ್ತಬ್ಧವಾಗಿದ್ದಾಗಲೂ ಇಲ್ಲಿ ಜನ ಜಾಗರಣೆ ಇತ್ತು ಅಂತಂದರೆ ಪಂಚತಂತ್ರ ಆ ಮಟ್ಟಕ್ಕೆ ಬಂದನ್ನು ಕೂಡ ಕಡೆಗಣಿಸಿ ಆಕರ್ಷಣೆ ಮಾಡುವಂಥದ್ದಾಗಿತ್ತು ಅಂತ ಗೊತ್ತಾಗುತ್ತದೆ. 16ನೇ ಕಥೆ. ಇಲ್ಲಿ ಗುಪ್ತಮಂತರೆ ವಜ್ರದಂಷ್ಟ್ರ ಸಿಂಹ ಶೃಗಾಲ ವೃಕಾದಿ ಕಥಾ ಅಂತ. ಇದು ಒಂದು ರೀತಿ ಹಿಂದೆ ನಾವು ನೋಡಿದ್ದ ಒಂದು ಒಂಟೆ ಯಾವ ರೀತಿ ಪಾಪ ಸಾರ್ಥವಾಹರ ಒಂದು ಗುಂಪಿನಿಂದ ದಾರಿ ತಪ್ಪಿ ಬಂದು ಕಡೆಗೆ ಅಭಯ ಕೊಟ್ಟಿದ್ದರೂ ಸಿಂಹದ ಆಹುತಿಗೆ ಆಗಬೇಕಾಯಿತು ಅಂತನ್ನುವುದನ್ನು ಕಂಡಿದ್ವಿ. ಆ ರೀತಿಯಾದ ಕಥೆಯನ್ನೇ ನಾವು ಮತ್ತೆ ನೋಡ್ತೀವಿ. ಯಾಕೆಂದರೆ ಇಲ್ಲಿ ಕರಟಕ ದಮನಕರ ಸಂವಾದ ನಡೀತಾ ಇದೆ. ನಾನು ನೆನ್ನೆಯೇ ತಿಳಿಸಿದಂತೆ ದಮನಕನಿಗೆ ಕರಟಕ ಒಂದು ರೀತಿ ಆತ್ಮಸಾಕ್ಷಿ ವಾಣಿ, ಧೃತರಾಷ್ಟ್ರನಿಗೆ ವಿದುರ ಇದ್ದಂತೆ. ಪರಸ್ಯ ಪೀಡನಂ ಕುರ್ವನ್ ಸ್ವಾರ್ಥಸಿದ್ಧಿಂಚ ಪಂಡಿತಃ ಗೂಢಬುದ್ಧಿರ್ನಲಕ್ಷ್ಯೇತ ವನೇ ಚತುರಕೋ ಯಥಾ ಅಂತ
ಹೇಳಿ ದಮನಕ ತಿಳಿಸುತ್ತದೆ. ಸ್ವಾರ್ಥ ಸಿದ್ಧಿಯನ್ನು ಮಾಡ್ಕೊಳ್ಳೋಕೆ ಹೋಗಬೇಕು ಅಂತನ್ನುವಂಥವನು ತನ್ನನ್ನು ಬಯಲು ಮಾಡಿಕೊಳ್ಳಬಾರದು, ಅಷ್ಟು ಗುಟ್ಟಿರಬೇಕು, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಯಾಕೆ ಅಂತಂದರೆ ನಿಸ್ತ್ರಿಂಶಂ ಹೃದಯಂ ಕೃತ್ವ ವಾಣಿ ಮಿಕ್ಷುರಸೋಪಮಂ ವಿಕಲ್ಪೋತ್ರ ನಕರ್ತವ್ಯೋ ಹನ್ಯಾದೇವ ಅಪಕಾರಿಣಂ ಅಂತ. ಹೃದಯ ಖಡ್ಗದ ಹಾಗಿರಬೇಕು, ಮಾತು ಕಬ್ಬಿನ ಹಾಲಿನಂತೆ ಇರಬೇಕು. ಇದು ರಿವರ್ಸ್ ಆಗಬಾರ್ದು. ಹೃದಯ ಕಬ್ಬಿನ ಹಾಲಾಗಿ ಮಾತು ಖಡ್ಗದಂತೆ ಆಗಬಾರದು. ಅಪಕಾರ ಮಾಡಬೇಕು ಅಂದರೆ ಮಾತು ನೋಡಿದರೆ ಅಮೃತ ರಸದ ಹಾಗಿರಬೇಕು, ಹೃದಯ ನೋಡಿದರೆ ಖಡ್ಗದಂತೆ ಇರಬೇಕು. ಈ ರೀತಿಯಾದ ಸುಭಾಷಿತ ಮತ್ತೊಂದು ಸಿಗುತ್ತದಲ್ಲ. ಹೃದಯಂ ಕರ್ತರಿ ತುಲ್ಯಂ ವಾಣಿ ಚಂದನ ಶೀತಲ ಮುಖಂ ಪದ್ಮದಲಾಕಾರಂ ಏವಂ ಧೂರ್ತಸ್ಯ ಲಕ್ಷಣಂ ಅಥವಾ ತ್ರಿವಿಧಂ ಧೂರ್ತ ಲಕ್ಷಣಂ ಅಂತ ಉಂಟು. ಮುಖ ಕಮಲ ಅರಳಿದಂತೆ ಅರಳಿರಬೇಕು. ಯಾವಾಗಂದರೆ ಆವಾಗ ಕಣ್ಣೀರುಗಳು ಬರುವಂತೆ ಇರಬೇಕು. ವಾಟರ್ ವರ್ಕ್ಸ್ಗೆ ತೊಂದರೆಯೇ ಇರಬಾರ್ದು. ಅದು ತಮಿಳುನಾಡಿಗೆ ಕಾವೇರಿ ಹರಿದಂತೆ ನಿರಂತರವಾಗಿ ಹರಿಯುತ್ತಲೇ ಇರಬೇಕಾಗುತ್ತದೆ. ಆನಂದ ಬಾಷ್ಪ ರೋಮಾಂಚವು ಸದಾ ಯಸ್ಯ ವಶಂ ವದವು ಅನ್ನುವ ಮಾತನ್ನು ನೀಲಕಂಠ ದೀಕ್ಷಿತ ಹೇಳ್ತಾನೆ. ಬೇಕಾದಾಗ ಆನಂದ ಬಾಷ್ಪ ರೋಮಾಂಚನ ಸಜ್ಜು ಮಾಡಿಕೊಂಡು ಬಿಡಬೇಕು ಅಂತ ಹೇಳಿಬಿಟ್ಟು. ನಾನು ಬಲ್ಲಂಥ ಒಬ್ಬ ಲೌಕಿಕ ಶಿಖಾಮಣಿಗಳು ಅದನ್ನು ಯಾವ ಕಾಲಕ್ಕೂ ಹಂಗೆ ಮಾಡಬಲ್ಲವರಾಗಿದ್ದರು. ಒಬ್ಬ ದೊಡ್ಡ ಚಿತ್ರನಟನ ಒಂದು ಸಂಸ್ಥೆಗೆ ಧನ ಕೊಡ್ತಾರೆ ಅಂತ ಅಂದುಕೊಂಡು ಕರೆಸಿದ್ರು. ಅವರು ತಮ್ಮ ಪೌಂಚಾವಣೆ, ಹಾಡು, ಕುಣಿತ ಎಲ್ಲ ಶುರು ಮಾಡಿಕೊಂಡ್ರೆ ಅದು ಮನುಷ್ಯ ಮಾತ್ರ ಕೇಳುವಂತಿರಲಿಲ್ಲ. ಇವರು ಆನಂದ ಬಾಷ್ಪ ಸುರಿಸೋಕ್ಕೆ ಶುರು ಮಾಡಿದ್ರು. ಆತ ಮತ್ತೂ ಧೂರ್ತ ಚಿತ್ರನಟ. ಇವರು ಕಣ್ಣೀರು ಸುರಿಸದ್ದೇ ಬಂತು, ಇವರು ಕಪ್ಪ ಕಾಣಿಕೆ ಕೊಟ್ಟದ್ದೇ ಬಂತು. ಎಲ್ಲ ಸುರುಟಿಕೊಂಡು ಹೋದರು, ಇವರು ಹಡೆ ಮೇಲೆ ನಾಮ ಇಟ್ಟರು. ಆದರೆ ಅವರು ಛಲದಂಕಮಲ್ಲರು, ಮತ್ತೆ ಬೇರೆ ಕಡೆ ಕನ್ನ ಹಾಕಿದ್ರು, ಪ್ರಯತ್ನಪಟ್ಟರು. ಆನಂದ ಬಾಷ್ಪ ಆ ರೀತಿಯಾದಂಥದ್ದು ಈ ಹೃದಯಂ ಕರ್ತರಿ ತುಲ್ಯಂ ಇದನ್ನು ಹೇಳುತ್ತದೆ. ಈ ರೀತಿಯಾದ ವ್ಯವಸ್ಥೆ ಬೇಕು, ಹಾಗಾಗಿ ನಾನು ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲ, ಅದು ಒಳ್ಳೆಯದಲ್ಲ ಅಂತ ಕರ್ಟಕ ಹೇಳುತ್ತದೆ. ಘಾತಯಿತುಮೇವ ನೀಚಃ ಪರಕಾರ್ಯಂ ವೇತ್ತಿನ ಪ್ರಸಾದಯಿತು ಪಾತಯಿತು ಅಸ್ತಿ ಶಕ್ತಿ ವಾಯೋರ್ವೃಕ್ಷಂ ನಚೋನ್ನಮಿತು. ದುಷ್ಟ ಉರುಳಿಸೋಕ್ಕೆ ನೋಡ್ತಾನೆ, ಅರಳಿಸೋಕ್ಕೆ ನೋಡಲ್ಲ, ಎತ್ತಿ ಹಿಡಿಯೋದಕ್ಕೆ ನೋಡಲ್ಲ. ಗಾಳಿಗೆ ಮರವನ್ನು ಬೀಳಿಸೋದು ಗೊತ್ತೇ ಹೊರತು ಮರವನ್ನು ಏಳಿಸೋದು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಇಲ್ಲ ಹಾಗಲ್ಲ. ಜಾತಮಾತ್ರಂ ನಯಶತ್ರುಂ ವ್ಯಾಧಿಂಚ ಪ್ರಶಮಂ ನಯೇತ್ ಮಹಾಬಲೋಪಿ ತೈನೇವ ವೃದ್ಧಿಂ ಪ್ರಾಪ್ಯ ಸ ಹನ್ಯತೆ. ಯಾರು ಶತ್ರು ಹುಟ್ಟಿದೊಡನೆಯೇ ತಿಳ್ಕೊಳ್ತಾನೆ ಮತ್ತು ಆ ಶತ್ರು ರೋಗಕ್ಕೆ ಚಿಕಿತ್ಸೆ ಮಾಡ್ತಾನೆ, ಅವನೇ ನಿಜವಾಗಿ ಧೀಮಂತ. ಅವನು ಮಾಡದೇ ಇದ್ದಲ್ಲಿ ಎಂಥ ಮಹಾಬಲಿಷ್ಠನಾದರೂ ನಾಶವನ್ನು ಪಡೀತಾನೆ ಅಂತ. ನಮ್ಮ ದೇಶ ತಿಳ್ಕೊಳ್ಳದೆ ಹೋಗಿದ್ದದೇನೆ. ಪಾಕಿಸ್ತಾನ ಹುಟ್ಟಿದೊಡನೆಯೇ ಇದು ಹುಟ್ಟಿದ್ದೇ ಶತ್ರುತ್ವದ ಮೇಲೆ ಅಂತ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ 51 ಕೋಟಿ ರೂಪಾಯಿ ಕೊಡಬೇಕು ಅಂತ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಹೂಡಿದರು. ಪಾಕಿಸ್ತಾನದ ಅಸ್ತಿತ್ವ ಬಂತು ಅಂದೊಡನೆಯೇ ಮತದ ಅಸ್ತಿತ್ವದ ಮೇಲೆ ದೇಶ ವಿಭಾಗ ಆಯಿತು ಅಂದರೆ ಅದು ಪಾಕಿಸ್ತಾನ ಆದಮೇಲೆ ಇದು ಹಿಂದೂಸ್ತಾನವೇ ಆಗಬೇಕಾಗಿತ್ತು, ಬೇರೆ ಯಾವುದೂ ಅಲ್ಲ. ಸೆಕ್ಯುಲರಿಸಮ್ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಈ ಥರ ಹೆಜ್ಜೆಗೂ ಆಯಿತು ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಈ ಪಂಚತಂತ್ರದ ದಮನಕ ನೀತಿ ಯಾಕೆ ಅನುಸರಣೆಗೆ ಬರಲಿಲ್ಲ. ಈ ಮಾತನ್ನು ಹೇಳ್ತಾ ಇರುವಂಥದ್ದು ಇಡೀ ಭಾರತೀಯ ಅಭಿವೃದ್ಧಿಯ ಕಡೆಗೆ ಗಮನ ಕೊಡದೇ ಇದ್ದವರಿಗೆ ಒಂದು ಎಚ್ಚರಿಕೆ ಅಂತ ಅನಿಸುತ್ತದೆ. ಆಮೇಲೆ ಅದು ಹೇಳುತ್ತದೆ, ನಾನು ಭೇದವನ್ನು ಮಾಡಲೇಬೇಕು, ಇಲ್ಲದೇ ಇದ್ದರೆ ಮಿಕ್ಕೆಲ್ಲ ಪ್ರಾಣಿಗಳು ಹಸಿವಿನಿಂದ ಸತ್ತೋಗ್ಬಿಡ್ತವೆ, ಸಿಂಹವನ್ನೇ ಆಶ್ರಯಿಸಿಕೊಂಡು ಇರುವಂಥವು, ಅದಕ್ಕೋಸ್ಕರ ಸಂಜೀವಕ ಬಲಿಯಾಗಲೇಬೇಕು ಅಂತ. ಅಂದರೆ ಆ ಕಠೋರ ರಾಜನೀತಿಯ ಆಯಾಮಗಳು ಯಾವ ಬಗೆಯಲ್ಲಿರುತ್ತದೆ ಅಂತ. ಅದಕ್ಕಾಗಿ ಈ ಒಂದು ಶಂಕುಕರ್ಣ ಅನ್ನುವ ಒಂಟೆಯ ಕಥೆಯನ್ನು ಹೇಳುವಂಥದ್ದು. ಆ ಒಂದು ಹಳೆಯ ಕಥೆಯಂತೆಯೇ ಇದಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದೇನೆಂದರೆ, ಒಂದು ಸಾರ್ಥವಾಹದ ಜೊತೆಯಲ್ಲಿ ಬರ್ತಾ ಇದ್ದ ದೊಡ್ಡ ಒಂಟೆ ವ್ಯೂಹಾತ್ ಭ್ರಷ್ಟ, ಅದು ವ್ಯೂಹದಿಂದ ಭ್ರಷ್ಟವಾಯಿತು. ಭ್ರಷ್ಟ ಉಷ್ಟ್ರಿ ಹೆಣ್ಣು ಒಂಟೆ, ಅದು ಗರ್ಭಿಣಿಯಾಗಿತ್ತು. ಅದು ಸಿಂಹದ ಬಾಯಿಗೆ ಸಿಕ್ಕಾಕೊಂಡ್ಬಿಡ್ತು. ಅದರ ಒಂದು ಒಡಲನ್ನು ಭೇದಿಸುವಾಗ ತುಂಬು ಗರ್ಭಿಣಿ ಒಂದು ಮರಿ ಒಂಟೆ ಕಾಣಿಸಿಕೊಳ್ತು. ಅದು ಜೀವದಿಂದ ಇತ್ತು, ಅದನ್ನು ಕೊಲ್ಲೋದು ಬೇಡ ಅಂತ ಅದನ್ನು ಹಾಗೆಯೇ ಹೊರಗಡೆ ತೆಗೆದುಬಿಟ್ಟು ಸಿಂಹೋಪಿ ದಾಸೇರಕ್ಯಾಹ ಪಿಶಿತೇನ ಸಪರಿವಾರ ಪರಾಂ ತೃಪ್ತಿಂ ಉಪಗತಃ ಪರಂ ಸ್ನೇಹಾತ್ ಬಾಲ ದಾಸೇರಕಂ. ದಾಸೇರಕ ಅಂದರೆ ಒಂಟೆ. ತ್ಯಕ್ತಂ ಗೃಹಂ ಆನೀಯ ಇದಮುವಾಚ. ಅದನ್ನು ಮರಿಯನ್ನು ತೆಗೆದುಕೊಂಡು ಬಂದು ತಾನೇ ಕಾಪಾಡ್ತು, ಬೆಳೆಸ್ತು. ಭದ್ರ ನತೆಸ್ತಿ ಮೃತ್ಯೋರ್ಭಯಂ ಮತ್ತೋ ನಾಣ್ಯದ ಅಸ್ಮಾದಪಿ ತತಃ ಸ್ವೇಚ್ಛೆಯ ಅತ್ರ ವನೆ ಭ್ರಾಮ್ಯತಾಮಿತಿ. ಆಮೇಲೆ ಅದಕ್ಕೊಂದು ನಾಮಕರಣವನ್ನು ಮಾಡ್ತಂತೆ. ಯತಸ್ಥೆ ಶಂಕುಸದೃಶವು ಕರ್ಣವು ತತಃ ಶಂಕುಕರ್ಣೋ ನಾಮ ಭವಿಷ್ಯತಿ ಅಂತ.
ಕಿವಿ ಶಂಖದಾಗಿದ್ದರಿಂದ ಅದಕ್ಕೆ ಶಂಖಕರ್ಣ ಅಂತಲೇ ಶಂಕುಕರ್ಣ ಅಂತಲೇ ಇಟ್ಟಿದ್ದಾಯಿತು ಅಂತ. ಶಂಕು ಅಂತಂದರೆ ಶಂಖ ಅಂತಲ್ಲ, ಶಂಕು ಅನ್ನೋದಕ್ಕೆ ಈ ಒಂದು ಪೆಗ್ ಅಂತ ಕರೀತಾರಲ್ಲ, ಬೆಣೆ ಅಂತಾರಲ್ಲ, ಆ ಆಕಾರದಲ್ಲಿ ಇದ್ದಂಥದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಅದಕ್ಕೆ ಒಂದು ಮಟ್ಟದ ಆರೋಗ್ಯ ಕುದುರ್ಕೊಂಡು ಬೆಳೆಯಿತು, ಚೆನ್ನಾಗಿ ಮೇಯ್ದುಕೊಂಡು ಓಡಾಡ್ತಾ ಇತ್ತು. ಅದಕ್ಕೆ ಮುಳ್ಳಾದರೂ ನಡೆಯುತ್ತದೆ, ಒಂಟೆಗೆ ಏನೂ ತೊಂದರೆ ಇಲ್ಲ, ಮರುಭೂಮಿಯಲ್ಲೇ ಬದುಕೋದಕ್ಕೆ ಸೊಂಪಾದ ಕಾಡಲ್ಲಿ ಒಂದಿಷ್ಟು ಕಷ್ಟವಿಲ್ಲ. ಇಂದಿನಂತೆ ಅದಕ್ಕೆ ಈ ಎಲ್ಲ ಕ್ಷಾಮದ ಕಷ್ಟ ಬಂತು. ಸಿಂಹಕ್ಕೆ ಹಸಿವು ಹೆಚ್ಚಾಯಿತು, ಶಕ್ತಿ ಕಡಿಮೆ ಆಯಿತು. ಆಗ ಈ ಪ್ರಾಣಿಗಳೆಲ್ಲ ಸೇರಿ ತಂತ್ರವನ್ನು ಮಾಡುತ್ತವೆ. ತಂತ್ರವನ್ನು ಮಾಡಿ ಒಟ್ಟಿನಲ್ಲಿ ಅದನ್ನಂತೂ ಬಲಿ ಕೊಡುತ್ತವೆ. ಅದು ನೆನ್ನೆಯೇ ನಾವು ನೋಡಿದ್ವಿ, ಆ ರೀತಿಯಾದಂಥದ್ದೇ ಕಥೆ. ಸ್ವಾಮಿಗಾಗಿ ಬಲಿಯಾಗಬೇಕು ಅಂತ. ಮತ್ತು ಅಲ್ಲಿದ್ದ ನರಿಗೆ ಎಷ್ಟು ಧೂರ್ತತೆ ಇತ್ತು ಅಂತಂದರೆ, ಎಂದಿನಂತೆ ತೋಳ ಮತ್ತು ಹುಲಿ ಹಾಗೂ ನರಿ ಇವು ಮೂರೂ ಇದ್ದವು. ಮೊದಲಿಗೆ ಅದು ಹೇಳಿತು ಹುಲಿಗೆ ಮತ್ತು ತೋಳಕ್ಕೆ, ನೀವು ರುಚಿ ನೋಡಿ ಅಂತ. ಸಿಂಹ ಸ್ನಾನ ಮಾಡೋದಕ್ಕೆ ಹೋಗಿತ್ತು ಈ ಶಂಕುಕರ್ಣನನ್ನು ಕೊಂದು. ಅದು ಸ್ನಾನ ಮಾಡಿಯೇ ತಿಂಡಿ ತಿನ್ನಬೇಕು ಅನ್ನುವಂಥ ಸಂಪ್ರದಾಯವನ್ನು ಕಾಪಾಡಿಕೊಂಡಿತ್ತು. ಆಮೇಲೆ ಬರುವುದರೊಳಗಾಗಿ ಇದು ತನ್ನನ್ನೇ ತಾನು ಅದು ಎಲ್ಲಕ್ಕೂ ಮೀಸಲು ಮಾಡಿಕೊಳ್ಬೇಕು, ಇಡೀ ಆಹಾರ ಆ ಒಂದು ಶಂಕುಕರ್ಣನ ಶರೀರ ತನಗೇ ಇರಬೇಕು ಅಂತ ನರಿಗೆ ಆಸೆ. ಹಾಗಾಗಿ ಮೊದಲು ತೋಳಕ್ಕೆ ಆಮೇಲೆ ಹುಲಿಗೆ ನೀವಿಬ್ಬರೂ ತಿಂದುಬಿಡಿ ಅಂತ ಹೇಳ್ತು. ಅವರಿನ್ನೂ ಬಾಯಿ ಹಾಕೋಕ್ಕಿಲ್ಲ, ಅಷ್ಟೊತ್ತಿಗೆ ಸಿಂಹ ಬಂತು ಅಂತ ಅನಿತು. ಆಗ ತೋಳ ಹೆದರಿ ಪಲಾಯನ ಮಾಡಿತು. ಹುಲಿ ಎಷ್ಟೇ ಆಗಲಿ ಸ್ವಜಾತಿ ಅಲ್ವಾ, ನಿಲ್ಲುತ್ತದೆ ಅಂತ ಅಂದುಕೊಳ್ತು. ಆಗ ಸಿಂಹ ಬಂದೊಡನೆ ತೋಳ ನರಿ ಹೇಳುತ್ತದೆ, ನಾನು ಎಷ್ಟು ಬೇಡ ಅಂದರೂ ನೀನು ಬಾಯೇ ಹಾಕ್ಬಿಟ್ಟಿಯಲ್ಲ, ಪ್ರಭುವಿನ ಅನ್ನಕ್ಕೆ ಹೀಗೆ ಎಂಜಲು ಮಾಡಿ ಅಪಮಾನ ಮಾಡುವುದೇ ಅಂತ. ಆಗ ಹುಲಿ ಭಯಪಟ್ಟು ಇನ್ನು ಎದುರಿಗಿರೋದು ಹೇಗೆ ಅಂತ ಅದು ಪಲಾಯನ ಮಾಡಿತು. ಅಷ್ಟೊತ್ತಿಗೆ ದೊಡ್ಡದಾಗಿ ಗಂಟೆಯ ಶಬ್ದ ಕೇಳಿಸ್ತು. ಏನು ಅಂತಂದರೆ ಅದು ಆಚೆಗೆ ಹೋಗಿ ನೋಡಿತು. ಸಾರ್ಥವಾಹದ ಯಾವುದೋ ಒಂದು ಗುಂಪು ಬರ್ತಾ ಇತ್ತು. ಒಂಟೆಗಳು ಗೆಜ್ಜೆಯ ಶಬ್ದ ಮಾಡಿಕೊಂಡು, ಗಂಟೆಗಳ ಶಬ್ದ ಮಾಡಿಕೊಂಡು ಬರ್ತಾಯಿದ್ವು. ಆಗ ಇದು ನೋಡಿ, ನೀವು ತನ್ನ ಸಂತತಿಯನ್ನು ಕೊಂದುಬಿಟ್ಟಿದ್ದು ಅಂತ ಈ ಶಂಕುಕರ್ಣನ ಪಿತಾಮಹ ಪ್ರಪಿತಾಮಹರು ಎಲ್ಲರೂ ಧರ್ಮದೇವತೆಯನ್ನು ಬೆಂಗಾವಲಾಗಿಟ್ಕೊಂಡು ಬರ್ತಾ ಇದ್ದಾರೆ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಅಂತ. ತಕ್ಷಣವೇ ಇನ್ನೇನು ಗತಿ ಅಂತ ಹೇಳಿಬಿಟ್ಟಿದ್ರೆ ಅದು ಪಲಾಯನ ಮಾಡ್ತು. ಈ ರೀತಿ ಎಲ್ಲರೂ ಹೋದ ಮೇಲೆ ಸಮೃದ್ಧವಾಗಿ ಅದು ಊಟ ಮಾಡಿತು ಅಂತ. ಇದನ್ನು ನಾನು ಇಟ್ಕೊಂಡಿದ್ದೀನಿ. ಕುಟಿಲತೆಯನ್ನು ಅನುಸಂಧಾನ ಮಾಡಬೇಕಾದವನು ಮಿಕ್ಕ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಅಷ್ಟನ್ನೂ ನಾನು ಗಮನದಲ್ಲಿಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ನುತ್ತದೆ. ಅಂದರೆ ನೋಡಿ, ಇದರ ತಂತ್ರ ಯಾವ ಬಗೆಯಲ್ಲಿರತಕ್ಕಂಥದ್ದು. ಆ ಮಾತುಗಳು ಕೂಡ ತುಂಬ ಸೊಗಸಾಗಿರ್ತಕ್ಕಂಥದ್ದು. ಭದ್ರಾ ಕಿಮೇವಂ ಮಾಂ ವ್ಯಾಕುಲಯಸಿ ತತ್ ಕಥೆಯ ಕಿಮೇತತ್, ಏನಿದು ಶಬ್ದ ಎಂಥದ್ದಾಗ್ತಾ ಇದೆ ಅಂತಂದರೆ ಆಗ ಅದು ಸ್ವಾಮಿನ್ ಏಷ ಧರ್ಮರಾಜಸ್ತವೋಪರಿ ಕುಪಿತಃ ಯದನೇನ ಅಕಾಲೇ ದಾಸೇರಕೋಯಂ ಮದೀಯೋ ವ್ಯಾಪಾದಿತಃ ತತ್ಸಹಸ್ರಗುಣಂ ಉಷ್ಟ್ರಮಸ್ಯ ಸಕಾಶಾತ್ ಗ್ರಹಿಷ್ಯಾಮಿ ಇತಿ ನಿಶ್ಚಿತ್ಯ ಬೃಹನ್ ಮಾನಮದಾಗ್ರ ಗಾಯನ ಉಷ್ಟ್ರವಾಹನೇನ ಗ್ರೀವಾಯಾಂ ಘಂಟಾಂ ಬದ್ಧ್ವಾ ವದ್ಯದಾಸೇರಕಸಕ್ತಾನಪಿ ಪ್ರಪಿತಾಮಹಾನ್ ಆದಾಯ ವೈರ ನಿರ್ಯಾತನಾರ್ಥಂ ಆಗತಃ ಅಂತ ಹೀಗೆ ಹೇಳುತ್ತದೆ. ಅಂದರೆ ಈ ಥರ ಧರ್ಮಶಾಸ್ತ್ರವನ್ನು, ಕೌಟಿಲ್ಯವನ್ನು ಎಲ್ಲವನ್ನೂ ಒಟ್ಟಿಗೆ ಮಾಡ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ಯಾವ ಧೂರ್ತತೆ ಇರಬೇಕು. ಹೀಗಾಗಿ ಮತ್ತೇನು ಹೇಳೋದಕ್ಕೆ ಸಾಧ್ಯ? ಪಾಪ ಕರಟಕ ಅದು ಸುಮ್ಮನೆ ಆಗಿಬಿಡುತ್ತೆ. ಜೊತೆಗೆ ಪುಂಖಾನುಪುಂಖವಾಗಿ ಹೇಳುತ್ತದೆ, ನೋಡು ಇದಂತೂ ನಿಶ್ಚಿತವಾಗಿರುವಂಥದ್ದು, ನಾನು ಸಂಜೀವಕನನ್ನು ದೂರ ಮಾಡ್ತೀನಿ, ಸಾಯಿ ಬಡಿತೀನಿ, ಒಟ್ಟಿನಲ್ಲಿ ನಮಗೆ ನೆಮ್ಮದಿ ಆಗಬೇಕು. ಅಹೋ ಕಿಮೇತನ್ಮಯ ಕೃತಂ ಯಚ್ಛಶ್ಪಾದೋಪಿ ಮಂಸಾಶಿನಃ ತಸ್ಯ ಅನುಗಃ ಸಂವೃತ್ತಃ ಅಥವಾ ಸಾಧ್ವಿದಮುಚ್ಯತೆ ಅಗಮ್ಯಾನ್ಯಃ ಪುಮಾನ್ ಯಾತಿ ಅಸೇವ್ಯಾಂಶ್ಚ ನಿಷೇವತೆ ಸಮೃತ್ಯುಮುಪಗೃಹಾತಿ ಗರ್ಭಮಶ್ವತರಿ ಯಥ. ಏನು ಮಾಡೋದು? ಈ ಒಂದು ಮಾಂಸಾಹಾರಿಗಳಾದ ಪ್ರಾಣಿಯ ಜೊತೆಗೆ ಅದು ಸ್ನೇಹ ಮಾಡಿಕೊಂಡಿದೆಯಲ್ಲ, ಅದು ತುಂಬ ತಪ್ಪು. ಹಾಗೆ ಸ್ನೇಹ ಮಾಡಿಕೊಂಡಿದ್ದರಿಂದ ಅದಕ್ಕೆ ಸಾವು ಬರೋದು ಅನಿವಾರ್ಯವಾಗುತ್ತದೆ. ಏಕೆಂದರೆ ಲೋಕರೂಢಿಯಲ್ಲಿ ಒಂದು ಮಾತುಂಟು, ಹೇಸರಗತ್ತೆ ಗರ್ಭಧರಿಸಿದರೆ ಸಾಯುತ್ತದೆ ಅಂತ. ಆ ರೀತಿಯಲ್ಲಿ ಈ ಸಸ್ಯಾಹಾರಿ ಮಾಂಸಾಹಾರಿಯ ಸ್ನೇಹ ಮಾಡಿಕೊಂಡ್ರೆ ಮತ್ತೇನಾಗುತ್ತದೆ ಅಂತ ಹೀಗೆ ಹೇಳಿ, ಮತ್ತೆ ಈ ದಮನಕ ಸಂಜೀವಕನ ಬಳಿಗೆ ಹೋಗಿ ಮತ್ತೆ ಪಿಂಗಳಕನ ವಿರುದ್ಧವಾಗಿ ಎತ್ತುಕಟ್ಟಿ
ನೀನು ಏನೇ ಆಗಲಿ ವಿರೋಧವನ್ನು ಮಾಡು ಅಂತ ಹೇಳ್ಬಿಟ್ಟು ಅನ್ನುತ್ತದೆ. ಇಲ್ಲ, ನಾನು ಮಾಡದೇ ಇರೋದಿಲ್ಲ, ಆದರೆ ನಾನು ಮೊದಲು ಅವನ ಹತ್ರ ಹೋಗಿ ಮಾತಾಡಬೇಕು ಅಂತ. ನಾನು ಮಾತಾಡಿದ್ರೆ ಮತ್ತೊಮ್ಮೆ ನನ್ನ ಬಗ್ಗೆ ಅರ್ಥ ಮಾಡಿಕೊಂಡವನು ಏನಾದರೂ ಬದಲಾಯಿಸಿ ಅನ್ನೋ ನಿಶ್ಚಯವನ್ನು ಕದಾಚಿನ್ ಮಾಂ ಶರಣಾಗತಂ ರಕ್ಷತಿ ಪ್ರಾಣೈರ್ನಯೋ ನ ವಿಯೋಜಯತಿ ಯಥಾ ಉಕ್ತಂಚ ಧರ್ಮಾರ್ಥಂ ಯತತಾಮಪೀಹ ವಿಪದೋ ದೈವಾದ್ಯದಿ ಸ್ಯುಃ ಕ್ವಚಿತ್ ತತ್ತಾಸಾಮುಪಶಾಂತಯೇ ಸುಮತಿಭಿಃ ಕಾರ್ಯೋ ವಿಶೇಷಾನ್ವಯಃ ಲೋಕೆ ಖ್ಯಾತಿಮುಪಾಗತಾತ್ರ ಸಕಲೆ ಲೋಕೋಕ್ತಿರೇಷಾ ಯತೋ ದಗ್ಧಾನಾಂ ಕೆಲ ವನ್ನಿನಾ ಹಿತಕರಃ ಸೇಕೋಪಿ ತಸ್ಯೋದ್ಭವ ಅಂತ ಬಹಳ ಒಳ್ಳೆಯ ಮಾತು ಇದಾಡುತ್ತದೆ. ಅದು ಬಹಳ ಸೊಗಸಾಗಿರುವಂಥ ಒಂದು ಲೋಕನೀತಿಯಾಗಿದೆ ನೋಡಿ. ಧರ್ಮಕ್ಕೆ ಏನಾದರೂ ಚ್ಯುತಿ ಬಂದರೆ ವಿದ್ವಾಂಸರು ವಿವೇಕಿಗಳು ಅದನ್ನು ಧರ್ಮದಿಂದಲೇ ಶಮನ ಮಾಡ್ತಾರೆ. ದಗ್ಧಾನಾಂ ಕಿಲ ವನ್ಹಿನಾ ಹಿತಕರಃ ಸೇಕೋಪಿ ತಸ್ಯೋದ್ಭವ. ಬೆಂಕಿ ಬಂದಾಗ, ಬೆಂಕಿ ವಿರುದ್ಧ ಕಾಳ್ಗಿಚ್ಚು ಬಂದಾಗ ಅದರ ವಿರುದ್ಧವಾಗಿ ಕಾಳ್ಗಿಚ್ಚನ್ನೇ ಹಾಕ್ತಾರೆ. ಹಾಗಾಗಿ ನಾನು ಅದರ ಕೋಪವನ್ನು ಕಂಡು ಪಲಾಯನ ಮಾಡಿದೆ, ಅದು ಎದುರಿಗೆ ಹೋಗ್ಬಿಟ್ಟಿದ್ದು ಧರ್ಮದಿಂದಲೇ ಅದನ್ನು ಗೆಲ್ಲೋದಕ್ಕೆ ನೋಡ್ತೀನಿ, ಅದರ ಸ್ನೇಹ ಧರ್ಮವನ್ನು ಮತ್ತೆ ಜ್ಞಾಪಿಸಿಕೊಡ್ತೀನಿ, ಆ ಕಾರಣದಿಂದ ಇದು ಉತ್ತಮವಾಗುತ್ತದೆ ಅಂತ ಹೇಳ್ಬಿಟ್ಟು ಅನ್ನುತ್ತದೆ. ಅಪರಂಚ ಅನ್ಯತ್ರ ಗತಸ್ಯಾಪಿ ಮೇ ಕಸ್ಯಚಿದ್ ದುಷ್ಟಸತ್ವಸ್ಯ ಮಾಂಸಾಶಿನಃ ಸಕಾಶಾತ್ ಮೃತ್ಯುರ್ಭವಿಷ್ಯತಿ ತದ್ವರಂ ಸಿಂಹಾತ್. ನಾನು ಈ ಕಾಡು ಬಿಟ್ಟು ಮತ್ತೊಂದು ಕಡೆಗೆ ಹೋದರೂ ಇನ್ನೊಂದಲ್ಲ ಮತ್ತೊಂದು ದುಷ್ಟಪ್ರಾಣಿಯಿಂದ ನನಗೆ ಪ್ರಾಣಾಪಾಯವೇ ಆಗ್ಬೋದು. ಈ ಸಿಂಹದಿಂದಲೇ ಸಾವು ಬಂದರೆ ಬರಲಿ. ಮಹದ್ಭಿ ಸ್ಪರ್ಧಮಾನಸ್ಯ ವಿಪದೇವ ಗರೀಯಸಿ ದಂತಭಂಗೋಪಿ ನಾಗಾನಾಂ ಶ್ಲಾಘ್ಯೋ ಗಿರಿವಿದಾರಣೆ. ದೊಡ್ಡವ್ರ ಜೊತೆಗೆ ಸ್ಪರ್ಧೆ ಆಗಿ ನಾವು ಸೋತರೂ ಪರವಾಗಿಲ್ಲ, ಬೆಟ್ಟವನ್ನು ತನ್ನ ದಂತಗಳಿಂದ ತಿವಿಯೋಕ್ಕೆ ಹೋದಂಥ ಆನೆಗೆ ದಂತ ಮುರಿದು ಹೋದರೂ ಪರವಾಗಿಲ್ಲ ಅಂತ. ಇದು ಒಂದು ರೀತಿ ಹತಾಶ ಭಾವದ ಯಾವ ಒಂದು ಹುತಾತ್ಮನ ಲಕ್ಷಣ ಅಂತ ಕರಿತೀವಲ್ಲ, ಮಾರ್ಟಿಯರ್ಸ್ ಫೀಲ್ ಅಂತ, ಅದು ತನ್ನನ್ನು ಇಟ್ಕೊಂಡು ತೋರಿಸುತ್ತೆ. ಹೀಗಾಗಿ ಅದು ಅತ್ತ ಕಡೆಗೆ ಬರ್ತದೆ. ಮತ್ತು ಅದು ನಮ್ರತೆಯಿಂದ ಹೋಗ್ತೀನಿ ಅಂತ ಹೋಗಿ ಪಿಂಗಳ ಕಡೆಗೆ ಬರ್ತದೆ. ಏವಂ ನಿಶ್ಚಿತ್ಯ ಸಹ ಸ್ಖಲಿತಗತಿ ಮಂದಂ ಮಂದಂ ಗತ್ವಾ ಸಿಂಹಾಶ್ರಯಂ ಪಶ್ಯನ್ ಅಪತತ್. ಅಹೋ ಸಾಧ್ವಿದ ಮುಚ್ಯತೆ ಅಂತರ್ಲೀನ ಭುಜಂಗಮಂ ಗೃಹಮಿವ ಜ್ವಾಲಾಕುಲಂ ವಾ ವನಂ ಗ್ರಾಹಾಕೀರ್ಣಮಿವಾಭಿರಾಮ ಕಮಲಚ್ಛಾಯಾಸನಾಥಂ ಸರಹ ನಿತ್ಯಂ ದುಷ್ಟಜನೈ ರಸತ್ಯ ವಚನಾಸಕ್ತೈರನಾರ್ಯೈರ್ವೃತಂ ದುಃಖೇನ ಪ್ರತಿಗಮ್ಯತೆ ಪ್ರಚಕಿತೈ ರಾಜ್ಞಾಂ ಗೃಹಂ ವಾರ್ಧಿವತ್. ಏನು ಮಾಡೋದು? ರಾಜರ ಎಡೆಗಳನ್ನು ಹೇಗೆ ಹೋಗುವುದಾಗುತ್ತದೆ ಅಂತಂದರೆ, ಭಯಂಕರವಾದ ಮೊಸಳೆಗಳಿಂದ ತುಂಬಿರುವಂಥ ಮಡುವನ್ನು ಕಮಲದ ಸರೋವರ ಅಂತ ಭಾವಿಸಿಕೊಂಡು ಹೋಗುವಂತೆ, ತುಂಬ ಭಯಂಕರವಾದ ಹಾವುಗಳಿಂದ, ಸಿಂಹ, ಹುಲಿ ಮೊದಲಾದವುಗಳಿಂದ ತುಂಬಿರುವ ಕಾಡನ್ನು ರಮಣೀಯವಾದ ಉಪವನ ಅಂತ ಭಾವಿಸಿಕೊಂಡು ಹೋಗುವಂತೆ ಈ ರಾಜಸ್ಥಾನಕ್ಕೆ ಮನುಷ್ಯ ಹೋಗುವುದಾಗುತ್ತದೆ. ಆದರೂ ಹೋಗಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಅಂದುಕೊಂಡು ಹೋಗುತ್ತದೆ. ಏವಂ ಪಠನ್ ದಮನಕೋಕ್ತಾಕಾರಂ ಪಿಂಗಲಕಂ ದೃಷ್ಟ ಪ್ರಚಕಿತ. ದಮನಕ ಮೊದಲೇ ಪಿಂಗಳಕವನ್ನು ಸಜ್ಜು ಮಾಡಿಬಿಟ್ಟಿತ್ತು, ಅದು ನಿಮ್ಮನ್ನು ಕೊಲ್ಲೋಕ್ಕೆ ಬರುತ್ತದೆ, ಹಾಗೆ ಮಾಡುತ್ತದೆ, ಹೀಗೆ ಮಾಡುತ್ತದೆ ಅಂತ. ಆದರೂ ಇದು ಪಾಪ ಮೃದುವಾಗಿ ಇನ್ನಷ್ಟು ಮತ್ತಷ್ಟು ಬಗ್ಗಿ ಬರುತ್ತದೆ. ಇತ್ತ ಪಿಂಗಳಕ ಕೋಪಾವೇಶದಿಂದ ಇದು ತನ್ನನ್ನು ಕೊಲ್ಲೋದಕ್ಕೆ ಬರ್ತಾ ಇದೆ, ತಾನು ಕೊಂಬಿನಿಂದ ತಿವಿದು ಬಿಡುತ್ತದೆ ಅಂತಂದುಕೊಂಡು ಅದರ ಮೇಲೆ ಎರಗೋದಕ್ಕೆ ಬರ್ತದೆ. ಹೇಗೋ ಅದು ಇದರಿಂದ ತಪ್ಪಿಸಿಕೊಂಡು ಮತ್ತೆ ತನ್ನ ಕೊಂಬಿನಿಂದ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳೋದಕ್ಕಿಂತ ಪ್ರಯತ್ನ ಪಡುತ್ತದೆ. ಎರಡಕ್ಕೂ ಘೋರವಾದ ಸಂಗ್ರಾಮವೇ ಆಗುತ್ತದೆ. ಆ ಸಂದರ್ಭದಲ್ಲಿ ಇದು ಒಂದು ಕಡೆ ನಡೀತಾ ಇದ್ದರೆ, ಪಕ್ಕದಲ್ಲಿ ಈ ಪಿಂಗಳಕ ಮತ್ತು ಸಂಜೀವಕರ ಪಕ್ಕದಲ್ಲಿ ಪೊದೆಯ ಮರೆಯಲ್ಲಿ ಕರಟಕ ದಮನಕ ಇಬ್ಬರು ಕೂತಿದ್ದಾರೆ ನೋಡಿ. ಸಿಟ್ಟಿಂಗ್ ಆನ್ ದಿ ಫೆನ್ಸ್ ಅಂತಾರಲ್ಲ, ಎರಡೂ ತಂತ್ರಗಳನ್ನು ನೋಡ್ತಾ ಕೂತ್ಕೊಳ್ತಕ್ಕಂಥದ್ದು ದಮನಕನ ನೋಡಿ ಹೇಳುತ್ತದೆ. ಭೋ ಮೂಢಮತೆ ಅನಿಯೋರ್ ವಿರೋಧಂ ವಿತನ್ವತ ತ್ವಯಾ ಸಾಧುನ ಕೃತಂ ನಚತ್ವಂ ನೀತಿತತ್ವಂ ವೇತ್ಸಿ. ನೀನು ಈ ಎರಡು ಪ್ರಾಣಿಗಳಲ್ಲಿ ವೈರ ತಂದು ಇಷ್ಟು ದೊಡ್ಡ ಅನ್ಯಾಯ ಮಾಡಿಬಿಟ್ಟಿಯಲ್ಲ, ಇದು ತುಂಬ ತಪ್ಪಾಯಿತು. ಯಾಕೆಂದರೆ ನೀತಿವಂತರಾದವರು ಎಂದೂ ಈ ಬಗೆಯಲ್ಲಿ ದುರ್ನೀತಿಗೆ ಎಡೆಯಾಗಬಾರ್ದು, ಅವ್ರು ಹಾಗೆ ಮಾಡೋದು ತುಂಬ ತಪ್ಪಾಗುತ್ತದೆ ಅಂತ. ಮತ್ತು ಅದು ಹೇಳ್ತದೆ, ನೀನು ಎಷ್ಟು ಮಾಡಿದ್ರೂ ಕಷ್ಟ ಆಗಿದೆ, ಈಗ ನಿನ್ನ ಸ್ವಾರ್ಥವೂ ಕಷ್ಟ. ಪಿಂಗಳಕ ಎಷ್ಟು ದೊಡ್ಡ ಬಲಶಾಲಿಯಾದ ಸಿಂಹ ಆದರೂ, ಸಂಜೀವಕನೂ ಅಷ್ಟೇ ಸಮರ್ಥವಾಗಿರ್ತಕ್ಕಂಥ ಎತ್ತು. ನಿನ್ನ ಯಜಮಾನನ್ನೇ ನೀನೀಗ ಪ್ರಾಣಾಪಾಯಕ್ಕೆ ತಂದು ಕೂಡಿಸಿಬಿಟ್ಟಿದ್ದೀಯಾ. ಹೋದರೆ ಒಳ್ಳೆ ಸಂಜೀವಕ ಹೋಗ್ತಾನೆ, ಹೋದರೆ ಕೆಲವೊಮ್ಮೆ ಪಿಂಗಳಕನಿಗೂ ಕೂಡ ಪ್ರಾಣದ ಅಪಾಯ ಉಂಟು.
ಎಲ್ಲಕ್ಕಿಂತ ಮಿಗಿಲಾಗಿ ನೀನು ಸಾಮದಾನ ಭೇದ ದಂಡ ಇತ್ಯಾದಿಗಳೆಲ್ಲ ಇರುವಾಗ ಸಾಮೋಪಾಯದಿಂದ ಮಾಡದೆ ಭೇದವನ್ನು ಕುಟಿಲ ನೀತಿಯನ್ನು ಹಿಡಿದಿರುವಂಥದ್ದು ತಪ್ಪು. ಆದೌ ಸಾಮ ಪ್ರಯುಕ್ತವ್ಯಂ ಪುರುಷೇಣ ವಿಜಾನತ ಸಾಮಸಾಧ್ಯಾನಿ ಕಾರ್ಯಾಣಿ ವಿಕ್ರಿಯಾಂ ಯಾಂತಿ ನ ಕ್ವಚಿತ್ ನ ಚಂದ್ರೇಣ ನ ಚೌಷಧ್ಯ ನ ಸೂರ್ಯೇಣ ನ ವಹ್ನಿನ ಸಾಮ್ನೈವ ವಿಲಯಂ ಯಾತಿ ವಿದ್ವೇಷಿ ಪ್ರಭವಂ ತಮಃ. ನೋಡಿ, ಒಳ್ಳೆಯ ಒಂದು ಅಜ್ಞಾನ ಅಂಧಕಾರ ನಿವಾರಣೆಗೆ ಕಾರಣವಾಗುವಂಥದ್ದು ಚಂದ್ರ ಅಲ್ಲ, ಸೂರ್ಯ ಅಲ್ಲ, ಯಾವ ದಿವ್ಯೋಷಧ ಲತೆಗಳೂ ಅಲ್ಲ, ದೀಪವೂ ಅಲ್ಲ, ಜ್ಞಾನ ಅನ್ನುವಂಥ ಬೆಳಕೆ ಸಾಮ ಅಂಥದ್ದು. ಅದನ್ನು ನೀನು ಹೀಗೆ ಮಾಡಿಬಿಟ್ಟಿಯಲ್ಲ ಅಂತ ಹೇಳ್ತದೆ. ಮತ್ತು ನಿನ್ನಂಥವನನ್ನು ಮಂತ್ರಿಯಾಗಿ ಮಾಡಿಕೊಂಡು ಸಿಂಹವೂ ಕೂಡ ಕೆಟ್ಟಿದ್ದಾಯಿತು, ಈ ರೀತಿಯಾದ ಕೆಡಕಿನ ಕೆಲಸಗಳನ್ನು ಮಾಡಬಾರದು ಅಂತ ಹೇಳ್ಬಿಟ್ಟು ಅನ್ನುತ್ತದೆ. ಏನು ಈ ರೀತಿಯಾಗೆಲ್ಲ ಹೇಳ್ತಾ ಇದೆಯಲ್ಲ ಅಂತ. ಹೌದು, ನೀಚರಿಗೆ ನಾವು ಉಪದೇಶ ಮಾಡಿದ್ರೆ ಆಗುವಂಥದ್ದು ಅನಾಹುತವೇನೆ. ನಿನ್ನಂಥ ನೀಚನಿಗೆ ರಾಜನೀತಿಯನ್ನು ನಮ್ಮಪ್ಪ ಉಪದೇಶ ಮಾಡಿ ಹಾಳಾದ ಅಂತ ಹೇಳ್ತದೆ. ಇದೇನು ಹೀಗೆಲ್ಲ ಅಂತೀಯಲ್ಲ, ಈ ಥರ ಯಾತಕ್ಕಾಯಿತು ಅಂತಂದಾಗ ಅದು ಹೇಳ್ತದೆ, ನಾನಾಮ್ಯಂ ನಮತೆ ದಾರು ನಾಶ್ಮನಿ ಸ್ಯಾತ್ ಕ್ಷುರಕ್ರಿಯಾ ಸೂಚೀಮುಖಂ ವಿಜಾನಾಹಿ ನಾಶಿಷ್ಯಾಯೋಪದಿಶ್ಯತೆ ಅಂತ. ಯಾವುದು ಬಾಗಲಾಗದ ಮರವನ್ನು ಬಗ್ಗಿಸೋದಕ್ಕೆ ಹೋಗ್ತಾರೋ ಆ ಮರ ಮುರಿಯುತ್ತದೆ, ಪ್ರಯೋಜನಕ್ಕೆ ಬರೋಲ್ಲ. ಮತ್ತು ಕಲ್ಲಿನಿಂದ ನಾವು ಎಂದೂ ಕೂಡ ಹರಿತವಾದ ಒಂದು ಆಯುಧವನ್ನು ಮಾಡೋಕ್ಕಾಗೋಲ್ಲ. ಕಲ್ಲಿನಿಂದ ನಾವು ಯಾವುದೇ ಒಂದು ಚಾಕುವನ್ನು, ಕತ್ತಿಯನ್ನು, ಬ್ಲೇಡ್ ಇತ್ಯಾದಿಯನ್ನು ಮಾಡೋಕ್ಕಾಗೋಲ್ಲ. ಅದೇ ರೀತಿಯಲ್ಲಿ ನಾವು ಅಶಿಷ್ಯರಿಗೆ, ಅಂದರೆ ಶಾಸನಕ್ಕೆ ಒಳಪಡಲಾಗದವರಿಗೆ ಉಪದೇಶ ಮಾಡೋಕ್ಕಾಗೋದಿಲ್ಲ. ಸೂಚಿಮುಖ ಹಾಗೆ ಮಾಡಿ ಹಾಳಾಯಿತು ಅಂತ ಹೇಳಿಬಿಟ್ಟು ಇದೊಂದು ಬಹಳ ಸುಂದರವಾದಂಥ ಕಥೆ ಬರುತ್ತದೆ. ಏನದು? ಕಪಿಗಳ ಗುಂಪಿಗೆ ಹಿತೋಪದೇಶ ಹೇಳಿ ಹಾಳಾದ ಪಕ್ಷಿಯ ಕಥೆ. ಅಸ್ತಿ ಕಸ್ಮಿಂಶ್ಚಿತ್ ಪರ್ವತೈಕ ಪ್ರದೇಶೇ ವಾನರಯೂಥಂ. ಅಲ್ಲಿ ಒಂದು ಕೋತಿಗಳ ಗುಂಪು ಬೆಟ್ಟಗಾಡಿನ ಪ್ರದೇಶದಲ್ಲಿತ್ತು. ಕದಾಚಿತ್ ಹೇಮಂತ ಸಮಯೇ ಅತಿ ಕಠೋರ ವಾತ ಸಂಸ್ಪರ್ಶ ವೇಪಮಾನ ಕಲೇವರಂ ತುಷಾರ ವರ್ಷೋದ್ಧತ ಪ್ರವೃದ್ಧ ಘನಧಾರಾ ನಿಪಾತ ಸಮಾಹತಂ ನ ಕಥಂಚಿತ್ ಶಾಂತಿಂ ಅಗಮತ್. ಚಳಿಗಾಲ. ಆ ಚಳಿಗಾಲದಲ್ಲಿ ಇದ್ದಕ್ಕಿದ್ದಂತೆ ಜಡಿ ಮಳೆ ಸುರಿದು ಬಿಟ್ಟಿದೆ. ಒಂದೇ ಸಮ ರಪರಪ ಬೀಳ್ತಾ ಇದೆ. ಚಳಿ, ಮಳೆ, ಗಾಳಿ, ನಡುಕ, ಉಪವಾಸ ಇದೆಲ್ಲ ಕೋತಿಗಳಿಗಾಗಿದೆ. ಅಥ ಕೇಚಿದ್ ವಾನರಾಹ ವಹ್ನಿಕಣ ಸದೃಶಾನಿ ಕುಂಜಾಫಲಾನಿ ಅವಚಿತ್ಯ ವಹ್ನಿವಾಂಛಯ ಫುತ್ಕುರ್ವಂತಹ ಸಮಂತಾತ್ ತಸ್ತು. ಆಗ ಈ ಗುಲಗಂಜಿಯನ್ನು ಬೆಂಕಿ ಕಿಡಿ ಅಂತಂದುಕೊಂಡು ಅಲ್ಲಿರುವ ತರಗಲೆಗಳ ಮೇಲೆ, ಕೊಂಬೆಗಳ ಮೇಲೆ ಇಟ್ಟುಕೊಂಡು ಬೆಂಕಿ ಕಿಡಿ ಅದನ್ನು ಊದಿ ಜ್ವಾಲೆ ಮಾಡ್ತೀವಿ ಅಂತಂದುಕೊಂಡು ಶ್ವಾಸಕೋಶ ಶೋಷಣ ಪರ್ಯಂತಂ ಫೂತ್ಕುರ್ವಂತಹ ಸ್ಯು. ಶ್ವಾಸಕೋಶಗಳು ಬತ್ತು ಹೋಗೋವರೆಗೂ ಉಫ್ ಉಫ್ ಅಂತ ಇದ್ದಂತೆ. ದಂತವೀಣಾಂ ವಾದಯಂತ ಚ ಕೇಚನ ತಸ್ತು. ದಂತವೀಣ ಅಂದರೆ ಕಟಕಟ ಅಂತ ಹಲ್ಲ ಆಡತಕ್ಕಂಥದ್ದು ಚಳಿಯಲ್ಲಿ, ಅದು ದಂತವೀಣಾ ವಾದನ. ಕೆಲವು ಪಾಪ ದಂತವೀಣಾ ವಾದನ ಮಾಡ್ತಾ ಇದ್ವೆ, ಕೆಲವು ಪುಪ್ಪುಸಗಳೇ ಬತ್ತು ಹೋಗುವಂತೆ ಊದುತ್ತಾ ಇವೆ. ಆಗ ಅಥ ಸೂಚೀಮುಖೋ ನಾಮ ಪಕ್ಷಿ ತೇಷಾಂ ತಮ್ಮ ವೃಥಾಯಾಸಮವಲೋಕ್ಯ ದಯೆಯಾ ಪ್ರೋವಾಚ. ಪಾಪ ಸೂಚೀಮುಖ ಅಂತ ಅಂದರೆ ಕೊಕ್ಕು ಉದ್ದಕ್ಕಿರ್ತಕ್ಕಂಥದ್ದು. ನಮ್ಮ ಗೀಜಿಗನ ಗೂಡು ಫಸ್ಟ್ ಕ್ಲಾಸಾಗಿ ಗೀಜಿಗನ ಗೂಡು ಕಟ್ಟುತ್ತಲ್ಲ, ಅಷ್ಟು ಒಳ್ಳೆಯ ಕೆಲಸವನ್ನು ಇನ್ಯಾವುದು ಮಾಡುತ್ತದೆ. ಇನ್ನೊಂದು ದರ್ಜಿ ಹಕ್ಕಿ ಅಂತ ಒಂದಿದೆ, ಅದು ಅಷ್ಟೇ. ತನ್ನ ಕೊಕ್ಕಿಂದಲೇ ನಾರುಗಳನ್ನು ತಂದು ಹೊಲೆದು ಗೂಡನ್ನು ಮಾಡುತ್ತದೆ, ಬಹಳ ಚೆನ್ನಾಗಿರ್ತಕ್ಕಂಥದ್ದು ಮಾಡುತ್ತದೆ. ಟೈಲರ್ ಬರ್ಡ್ ಅಂತ, ಚಿಪ್ಪಿಗ ಹಕ್ಕಿ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಆ ಒಂದು ಪಕ್ಷಿ ಇದು ಹೇಳ್ತಾ ಇದೆ, ಭೋ ಸರ್ವೇ ಮೂರ್ಖಾಯೂಯಂ ನೈತೆ ವನ್ನಿಕಣಾಹ ಗುಂಜಾಫಲಾನ್ಯೇತಾನಿ ತತ್ಕಿಂ ವೃತಾಶ್ರಮೇಣ. ಅಯ್ಯೋ ಮೂರ್ಖರೇ, ಇದು ಗುಲಗಂಜಿ, ಬೆಂಕಿ ಕಿಡಿಯಲ್ಲ, ಮುಟ್ಟಿದಾಗಲೇ ಕೈ ಸುಡಬೇಕಾಗಿತ್ತು, ಅಷ್ಟು ನಿಮಗೆ ಗೊತ್ತಾಗೋದಿಲ್ವಲ್ಲ, ಸುಮ್ಮನೆ ಯಾಕೆ ಶ್ರಮ. ನೈತದಸ್ಮಾತ್ ಶೀತರಕ್ಷಾ ಭವಿಷ್ಯತಿ, ನಿಮಗೆ ಇದರಿಂದ ಚಳಿ ಹೋಗೋದಿಲ್ಲ. ತದನ್ವಿಷ್ಯತಾಂ ಕಶ್ಚಿನ್ ನಿರ್ವಾತೋ ವನಪ್ರದೇಶೋ ಗುಹಾವ ಗಿರಿಕಂದರಂವ ಅದ್ಯಾಪಿ ಸಾಟೋಪ ಮೇಘ ದೃಶ್ಯಂತೆ. ಯಾವುದೋ ಗುಹೆಗೋ, ಬೆಟ್ಟದ ತಪ್ಪಲಿಗೋ ಅಥವಾ ಮರದ ಕೆಳಗೋ ಪೊಟ್ರೆಗೋ ಹೋಗಿ ಈ ಮಳೆ ನಿಲ್ಲುವಂತೆ ಕಾಣೋಲ್ಲ. ಅತತೇಷಾಂ ಏಕತಮಃ ವೃದ್ಧವಾನರಃ ತಮೋವಾಚ. ಭೋಮೂರ್ಖ ಕಿಂ ತವಾನೇನ ವ್ಯಾಪಾರೇಣ ತದ್ಗಮ್ಯತಾಂ ಮುಕ್ತಂಚ ಮುಹುರ್ವಿಘ್ನಿತ ಕರ್ಮಾಣಂ ದ್ಯೂತಕಾರಂ ಪರಾಜಿತಂ ನಾಲಾಪಯೇತ್ ವಿವೇಕಜ್ಞೋ ಯದೀಚ್ಛೇತ್ ಸಿದ್ಧಿಮಾತ್ಮನಃ. ಒಂದು ಮುದಿ ಕೋತಿ ಹೇಳುತ್ತದೆ, ಅಯ್ಯೋ ಮೂರ್ಖ, ನೀನು ದೂರ ಹೋಗು. ಜೂಜುಗಾರನಿಗೆ, ಅದು ಸೋತೋಗಿರ್ತಕ್ಕಂಥ ಜೂಜುಗಾರನನ್ನು, ಅವಿವೇಕಿಯನ್ನು ಮಾತಾಡಿಸಿ ಅವನ ಕೆಲಸ ತಡೆಯೋಕ್ಕೆ ಹೋಗಬಾರ್ದು.
ಜೂಜುಗಾರ ಸೋತೋಗಿದ್ದಾನೆ. ಅಯ್ಯ ಬೇಡ, ಮತ್ತೊಂದು ಆಟಕ್ಕೆ ಬೇಡ, ಉಂಡಿಂದಿ ಪೋಯರ ಮುಂಡಾದೇವಡ ಅಂತ ಆಗುತ್ತದೆ ಅಂತಂದರೆ ಕೇಳೋದಿಲ್ಲ, ಹಠ ಮಾಡ್ತಾರೆ. ಮತ್ತು ದಾಳುಗಳಿಂದಲೇ ಮುಖ ಬಡಿದು ಬಿಡ್ತಾರೆ. ಆ ಕಾರಣದಿಂದ ಯಾರು ಸೋತಿದ್ದಾರೆ ಅವ್ರನ್ನ ಮತ್ತೆ ಆ ಕೆಲಸ ಮಾಡಬೇಡಿ ಅಂತ ಎಚ್ಚರಿಸೋದು ಸರಿಯಾಗೋದಿಲ್ಲ. ಹಾಗಾಗಿ ತಾನು ಬದುಕಿರಬೇಕು, ನೆಮ್ಮದಿಯಾಗಿರಬೇಕು ಅಂತಂದರೆ ವಿವೇಕಿ ಆದವನು ಇವ್ರನ್ನ ಎಚ್ಚರಿಸೋಕೆ ಹೋಗಬಾರ್ದು. ಆಖೇಟಕಂ ವೃಥಾ ಕ್ಲೇಶಂ ಮೂರ್ಖಂ ವ್ಯಸನ ಸಂಶ್ರಿತಂ ಆಲಾಪೈತಿ ಯೋ ಮೂಢ ಸಗಚ್ಚತಿ ಪರಾಭವಂ. ಪದೇ ಪದೇ ಬೇಟೆ ಮಾಡ್ತಾ ಇರ್ತಕ್ಕಂಥವನನ್ನು, ದುರ್ವ್ಯಸನಗಳಿಗೆ ತುತ್ತಾದವನನ್ನು, ಮೊಂಡು ವಾದಿಸ್ತಕ್ಕಂಥವನನ್ನು, ದುರಭ್ಯಾಸಗಳಿಗೆ ತುತ್ತಾಗಿರ್ತಕ್ಕಂಥವನನ್ನು ಯಾರೂ ಮಾತಾಡಿಸಬಾರ್ದು. ಮಾತಾಡಿಸಿದ್ರೆ ಇವ್ರಿಗೆ ಅಪಕಾರವೇ ಹೊರತು ಮತ್ತಿನ್ಯಾವುದೂ ಇಲ್ಲ ಅಂತ. ಆದರೂ ಇದು ಭೋ ವಾನರಾಹ ಕಿಂ ವೃಥಾ ಕ್ಲೇಶೇನ, ಮತ್ತೆ ಯಾತಕ್ಕೆ ಮಾಡ್ತಾ ಇದ್ದೀರಾ? ನಮಗೆ ನೋಡಿ ಹಲ್ಲಿದೆ, ನಿಮಗೆ ನೋಡಿ ಕೈ ಇದೆ, ಕಾಲಿದೆ, ಎಲ್ಲ ಇದೆ, ನಮಗೇನೂ ಇಲ್ಲ, ಒಂದು ಕೊಕ್ಕಿಂದಲೇ ಎಷ್ಟು ಒಳ್ಳೆಯ ಮನೆಗಳನ್ನು ಕಟ್ಕೊಂಡಿದ್ದೀವಿ, ಎಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಏನು ಅಂತೆಲ್ಲ ಹೇಳ್ಬಿಟ್ಟು ಅಂತ ಹೋಗ್ತದೆ. ಆದರೆ ಇವುಗಳಿಗೆ ಕೋಪ ಬಂದುಬಿಡುತ್ತದೆ. ಆಗ ತಾವದೇಕೇನ ವಾನರೇಣ ವ್ಯರ್ಥಶ್ರಮತ್ವಾತ್ ಕುಪಿತೇನ ಪಕ್ಷಾಭ್ಯಾಂ ಗೃಹೀತ್ವ ಶಿಲಾಯಾಮಾಸ್ಫಾಲಿತಃ ಉಪರತಶ್ಚ. ಆ ಸೂಚಿ ಮುಖವನ್ನು ತೆಗೆದುಕೊಂಡು ರಪ್ಪಂತ ಪುಕ್ಕ ಹಿಡಿದು ಹೊಡೆದೇ ಬಿಡ್ತು. ಇನ್ನೊಂದು ಕಥೆ ಇದೇ ರೀತಿಯಾಗಿ ಬರುತ್ತದೆ. ಅಲ್ಲೂ ಹೀಗೆ ಕೋತಿಗಳಾಡ್ತಾ ಇರ್ತವೆ. ಆಗ ಕೋತಿಗಳ ಆ್ಯಕ್ಷನ್ ಇನ್ನೂ ಜೋರಾಗಿರ್ತದೆ. ಏನೋ ನಮಗೆ ಮನೆ ಕಟ್ಟೋಕ್ಕೆ ಬರೋಲ್ಲ ಅಂತ ಹಂಗಿಸ್ತೀಯ, ಮನೆ ಕೆಡವಕ್ಕಂತೂ ಬರ್ತವೆ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ ಅಂತ ಹೇಳಿಬಿಟ್ಟು ಆ ಗೂಡುಗಳನ್ನೆಲ್ಲ ಕಿತ್ತು ಮೊಟ್ಟೆಗಳನ್ನೆಲ್ಲ ನೆಲಕ್ಕೆ ಕೆಡವಿ ಮರಿಗಳನ್ನೆಲ್ಲ ಧ್ವಂಸ ಮಾಡಿ ಸರ್ವನಾಶ ಮಾಡಿ ನೀವು ಬೀದಿನಲ್ಲಿ ನಿಂತ್ಕೊಳ್ಳಿ ಅಂತ ಮಾಡಿಬಿಡ್ತವೆ. ಅದರಿಂದ ಮೂರ್ಖಸ್ಯ ನಾಸ್ತ್ಯೌಷಧಂ ಅಂತ ಭರ್ತೃರು ಹೇಳ್ತಾನಲ್ಲ, ಅದಕ್ಕೆ ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯ ನಶಾಂತಯೇ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವೃದ್ಧಯೇ ಉಪದೇಶೋ ನದಾತವ್ಯೋ ಯಾದೃಶೇ ತಾದೃಶೇ ಜನೆ ಪಶ್ಯ ವಾನರಮೂರ್ಖೇಣ ಸುಗೃಹೀ ನಿರ್ಗೃಹೀಕೃತಃ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಆ ಕಥೆ ಬರುತ್ತದೆ. ಅಲ್ಲಿ ಮತ್ತೆ ಸುಗೃಹಿ ನಿರ್ಗೃಹೀಕೃತ, ಒಳ್ಳೆಯ ಮನೆ ಹೋಗ್ಬಿಟ್ಟಿದ್ರೆ ಮನೆ ಇಲ್ಲದೇ ಇರುವಂಥ ರೀತಿಯಲ್ಲಿ ಆಯಿತು ಅಂತ. ಆಗ ಮಾಡಿರ್ತಕ್ಕಂಥದ್ದು ಈ ಸೂಚಿಮುಖಿ ಎನ್ನುವಂಥ ಜಾತಿಯ ಪಕ್ಷಿ ಇದೇನೆ, ಇನ್ನೊಂದು ಗುಬ್ಬಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಡೈಲಾಗ್ಸ್ ಮತ್ತೂ ಚೆನ್ನಾಗಿರ್ತಕ್ಕಂಥದ್ದು. ಅಲ್ಲಿ ನೋಡಿ ಹೇಳುತ್ತದೆ ಆ ಚಟಕ ಗುಬ್ಬಿ ಹೇಳುತ್ತದೆ, ಭೋಭದ್ರ ಹಸ್ತಪಾದ ಸಮಾಯುಕ್ತೋ ದೃಶ್ಯಸೇ ಪುರುಷಾಕೃತಿ ಶೀತೇನ ಖಿದ್ಯಸೇ ಮೂಢ ಕಥಂ ನ ಕುರುಷೇಗ್ರಂ. ಕೈ ಕಾಲು ಎಲ್ಲ ಇವೆ, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಸುಮ್ಮನೆ ನೀವು ದಂತವೀಣಾಂ ವಾದಯಂತಹ ವೇಪಮಾನ ಶರೀರಿಣ, ಯಾತಕ್ಕೆ ನೀವು ಕಟಕಟಾಯಮಾನವಾಗಿ ಹಲ್ಲನ್ನಿಟ್ಕೊಂಡು ಗಡಗಡ ಅಂತ ನಡುಕ್ಕೊಂಡು ಒದ್ದಾಡ್ತಾ ಇದ್ದೀರಾ, ಯಾಕೆ ಮನೆ ಇಲ್ಲದೆ ಇದ್ದೀರಾ ಅಂತ. ಅಧಮೆ ಕಸ್ಮಾನ್ನತ್ವಂ ಮೌನವ್ರತ ಭವಸಿ ಅಹೋ ದಾರ್ಷ್ಟ್ಯಮಸ್ಯಾಹ ಸೂಚಿ ಮುಖಗ್ರ ಮಾತ್ರೇಣ ಪ್ರಲಪಸಿ. ಎಂಥದ್ದು ನಿನ್ನ ಕೊಬ್ಬು, ಒಂದು ಕೊಕ್ಕಿಟ್ಕೊಂಡು ಇಷ್ಟು ಮಾಡ್ತಾ ಇದೆಯಾ, ಕೈಕಾಲಿರ್ತಕ್ಕಂಥ ನಮ್ಮನ್ನೇನಂತ ಅಂದ್ಕೊಂಡೆ. ಸೂಚಿಮುಖಿ ದುರಾಚಾರ ರಂಡೇ ಪಂಡಿತ ಮಾನಿನಿ. ಕ್ಲಾಸಿಕ್ ಬೈಗಳು. ಸೂಚಿಮುಖಿ ದುರಾಚಾರ್ಯ ರಂಡೇ ಪಂಡಿತ ಮಾನಿನಿ ನಾಶಂಕತೆ ಪ್ರಜಲ್ಪಂತಿ ತತ್ಕಿಮೇ ನಾಂ ನಹನ್ಯಂ. ನಾವು ಯಾತಕ್ಕಿನ್ನೂ ಇವಳನ್ನು ಕೊಲ್ತಾ ಇಲ್ಲ. ಪಂಡಿತ ಮಾನಿನಿ, ನೀನು ದೊಡ್ಡ ವಿದುಷಿ ಅಂತ ಅಂದ್ಕೊಂಡು ಬಿಟ್ಟಿದೀಯಾ. ಮುಗ್ಧೆ ಕಿಂ ತವ ಮಮೋಪರಿ ಚಿಂತೆಯ, ನಮ್ಮನ್ನು ಇಟ್ಕೊಂಡು ನಿನಗೇನಾಗಬೇಕಾದ್ದು ಕಸಬು, ನಿನಗೆ ಯಾತಕ್ಕೆ ಬಂದು ನಮ್ಮ ಹತ್ರ ಕೇಳ್ತಾ ಇದೆಯಾ. ವಾಚ್ಯಂ ಶ್ರದ್ಧಾ ಸಮೇತಸ್ಯ ಪೃಚ್ಛತಶ್ಚ ವಿಶೇಷತಃ ಪ್ರೋಕ್ತಂ ಶ್ರದ್ಧಾ ವಿಹೀನಸ್ಯ ಅರಣ್ಯ ರುದಿತೋಪಮಂ. ಹೇಳಿದ್ರೆ ಶ್ರದ್ಧೆ ಇದ್ದವ್ರಿಗೆ ಹೇಳಬೇಕು, ಶ್ರದ್ಧೆ ಇಲ್ಲದಿದ್ದವ್ರ ಹತ್ರ ಸುಮ್ಮನೆ ಒದರೋದು ಯಾತಕ್ಕೆ, ಅರಣ್ಯ ರೋದನ, ನಮ್ಮೆದುರಿಗಿದ್ದೆಲ್ಲ ಮಾಡಬೇಡ. ಅಥವಾ ಕಿಂಬಹುನ ವೃಥಾ ವಾಕ್ಯೇನ ಅಲಂ, ಸುಮ್ಮನೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಕುಲಾಯ ಸ್ಥಿತಯ ತ್ವಯಾ ಅಭೀತಃ ಸ ತಾವತ್ವಾಂ ಶಮೀಮಾರುಹ್ಯ ತಸ್ಯ ಕುಲಾಯಂ ಶತದಾ ಖಂಡಶಃ ಕರೋಮ್ಯಹಂ. ಈ ಗೂಡಲ್ಲಿದ್ದೀನಿ ಅಂತ ಕೊಬ್ಬಿಂದ ಮಾತಾಡ್ತಿದ್ಯಲ್ವ, ನಿನ್ನ ಗೂಡನ್ನೇ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ತನ್ನ ಮೂರ್ಖ ಶಿಕ್ಷಾಪಿತೋಪಿ ನ ಶಿಕ್ಷಿತಸ್ತ್ವಂ ಅಥವಾ ನತೆ ದೋಷೋಸ್ತಿ ಯತಃ ಸಾಧೋ ಶಿಕ್ಷಾ ಗುಣಾಯ ಸಂಪದ್ಯತೆ ನ ಅಸಾಧೋ. ಅಯ್ಯೋ ಪಾಪಿ, ನಿನಗೆಷ್ಟು ವಿದ್ಯೆ ಹೇಳಿ ಏನು ಪ್ರಯೋಜನ, ತುಂಬ ಕಷ್ಟ ಆಗ್ತಕ್ಕಂಥದ್ದು. ಯಾಕೆ ಕಿಂ ಕರೋತ್ಯೇವ ಪಾಂಡಿತ್ಯಂ ಅಸ್ಥಾನೆ ವಿನಿಯೋಜಿತಂ ಅಂಧಕಾರ ಪ್ರತಿಚ್ಛನ್ನೆ ಘಟೇ ದೀಪ ಇವಾಹಿತ. ಅಯೋಗ್ಯರಿಗೆ ಎಷ್ಟು ವಿದ್ಯೆ ಹೇಳಿದ್ರೂ ಅವ್ರು ಯಾರಿಗೂ ಕೊಡೋಲ್ಲ, ತಮಗೂ ಬಳಕೆಗೆ ಬರೋದಿಲ್ಲ. ದೀಪ ಉರಿಸಿ ಮಡಿಕೆಯಲ್ಲಿಟ್ಟರೆ ಅದನ್ನು ಯಾರಿಗೆ ಬೆಳಕಾಗುತ್ತದೆ. ಅಸ್ಥಾನದಲ್ಲೇನು ಫಲ ಪಾಂಡಿತ್ಯ ಬೋಧೆಯಿಂದ ಒಳಗೆ ಬೆಳಕಾಗುವುದೇ ಕೊಡಕವುಚಿ ದೀಪವಿಡಲು ಅಂತ. ಇದೇ ವಿದ್ಯೆ ಯಾರಿಗೂ ಕೊಡೋದಿಲ್ಲ, ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಆಯ್ತಲ್ಲ.
ಜಾತಃ ಪುತ್ರೋನು ಜಾತಶ್ಚ ಅತಿಜಾತಸ್ತಥೈವ ಚ ಅಪಜಾತಶ್ಚ ಲೋಕೇಸ್ಮಿನ್ ಮಂತವ್ಯ ಶಾಸ್ತ್ರವೇದಿಭಿಃ ಮಾತೃತುಲ್ಯ ಗುಣೋ ಜಾತಃ ತ್ವನುಜಾತಃ ಪಿತುಸ್ಸಮಃ ಅತಿಜಾತೋಧಿಕಸ್ತಸ್ಮಾತ್ ಅಪಜಾತೋಧಮಾಧಮಃ ಅಪ್ಯಾತ್ಮನೋ ವಿನಾಶಂ ಗಣಯಿತಿ ನ ಕಲಹ ಪರವ್ಯಸನದೃಷ್ಟಃ ಪ್ರಾಯೋ ಮಸ್ತಕನಾಶೆ ಸಮರಮುಖೇ ನೃತ್ಯತಿ ಕಬಂಧ. ಏನು ಇಂಥ ಒಂದು ದೃಷ್ಟಾಂತವನ್ನು ಕೊಟ್ಟಿರತಕ್ಕಂಥದ್ದು. ಹುಟ್ಟಿರುವ ಮಕ್ಕಳಲ್ಲಿ ಅನುಜಾತನ್ ಅತಿಜಾತನ್ ಅಪಜಾತನೆಂದು ಲೋಕದಲ್ಲಿ 3 ವಿಧ ಶಾಸ್ತ್ರಕಾರರ ಮಾತಿನಲ್ಲಿ. ಅನುಜಾತ, ಅಪಜಾತ, ಅತಿಜಾತ ಅಂತ 3 ತರಹ ಮಕ್ಕಳಿರ್ತಾರೆ. ಮಾತೃಗುಣ ಕೆಣೆ ಜಾತ, ಪಿತೃಗುಣಕ್ಕನುಜಾತನು. ತಾಯಿಯ ಗುಣವನ್ನು ಹೋತಿದ್ರೆ ಜಾತ, ತಂದೆಯ ಗುಣವೂ ಬಂದರೆ ಅನುಜಾತ. ಅಧಿಕ ಗುಣನ್ ಅತಿಜಾತ, ತಂದೆ ತಾಯಿಗಳಿಗಿಂತ ಉತ್ತಮನಾದರೆ ಅತಿಜಾತ, ಇವರಿಬ್ಬರಿಗಿಂತ ಕಳಪೆ ಆದರೆ ಅಧಮನ್ ಅಪಜಾತ ಅಂತ. ಹಾಗೆ ನೀನಾಗ್ಬಿಟ್ಟಿದ್ದೀಯಾ. ನಮ್ಮ ವಂಶದಲ್ಲಿ ಇಂಥ ಕೆಟ್ಟ ನೀತಿ ಮಾಡುವವರು ಇರಲಿಲ್ಲ. ಪರದುಃಖಮೆ ಸುಖಮೆಂಬ ಖಲನೆಂದುಂ ಗಣಿಸನಾತ್ಮನಾಶದ ಪರಿಯಂ. ಬೇರೆಯವರು ಕಷ್ಟಪಡೋದನ್ನು ನೋಡಿ ಆಹಾ ಒಳ್ಳೆಯದಾಯಿತು ಅಂತ ಅಂದ್ಕೊಳ್ಳೋದು ದುಷ್ಟತನದ ಲಕ್ಷಣ. ರಣದುಳ್ ತಳೆ ಚೆಂಡ ಆಡಲ್ ಕುಣಿವನವಂ ಕಬಂಧಂ ಉರುಳ್ವನ್ನೆ ವರಂ. ಯುದ್ಧದಲ್ಲಿ ಕುತ್ತಿಗೆ ಹೊರಟೋಗ್ಬಿಟ್ರೆ ಶರೀರ ಕುಣಿಯೋಕ್ಕೆ ಶುರು ಮಾಡ್ತದೆ. ಅದಕ್ಕೆ ಬಯೋಲಾಜಿಕಲ್ ರೀಸನ್ ಬೇರೆ. ಆ ಬ್ರೈನ್ ಜೊತೆಗೆ ಡೀಲಿಂಕ್ ಆಗಿಬಿಟ್ರೆ ಇಡೀ ನರ್ವಸ್ ಸಿಸ್ಟಮ್ಮು ಅನ್ಕಂಟ್ರೋಲಬಲ್ ಆಗಿ ಒಂದು ಸರ್ತಿ ವಿಜೃಂಭಿಸಿ ಕುಣಿದು ಆಮೇಲೆ ತೆಪ್ಪಗಾಗ್ಬಿಡುತ್ತೆ. ಅದಕ್ಕೆ ಕಬಂಧ ನೃತ್ಯ ಅಂತ ಕರೀತಾರೆ. ತಲೆ ಹೋಯಿತು ಅಂತ ಶರೀರ, ಈ ತಲೆ ತನ್ನ ನಿನ್ನ ಮೇಲೆ ಕಂಟ್ರೋಲ್ ಮಾಡೋಲ್ಲ. ಆಹಾ ನಂಗೆ ಸ್ವಾತಂತ್ರ್ಯ ಬಂತು ಅಂತ ಕುಣಿತಾ ಇದೆ ಅಂತ ಅನ್ನುವ ಕವಿಯ ಕಲ್ಪನೆ. ಕಡೆಗೆ ಅದು ಬಿದ್ದೇ ಹೋಗಬೇಕು. ಈ ರೀತಿಯಾಗಿ ನಾವು ಮೇಲಿರ್ತಕ್ಕಂಥವ್ರನ್ನ, ನಮ್ಮನ್ನು ನಿಯಮನ ಮಾಡ್ತಕ್ಕಂಥವ್ರನ್ನ ಮರೆತರೆ ಎಂಥ ಅನ್ಯಾಯವಾಗುತ್ತದೆ ಅಂತ. ಎಷ್ಟೋ ಕಡೆ ಕಲಿಕೆಯಲ್ಲಿರುವ ಕಷ್ಟವನ್ನು ನಾವು ಮರೆತು ಬಿಡ್ತೀವಿ. ಶಂಕರ ಭಟ್ರ ಕನ್ನಡ, ಇನ್ನೊಂದರದು ಮತ್ತೊಂದರದು ಶ್ರುತಿವಿಹೀನವಾದ ಸಂಗೀತ, ಈ ಥರದ್ದೇ ಆಗುತ್ತದೆ. ಶ್ರುತಿಬದ್ಧವಾಗಿ ಹಾಡುವುದು ಆರಂಭದಲ್ಲಿ ಕಷ್ಟ ಅಂತ ಶ್ರುತಿಯನ್ನು ಬಿಟ್ಟರೆ ಆಮೇಲೆ ಶ್ರುತಿಯಿಂದಾಗಿ ನಮಗೆ ಸಿಗ್ತಕ್ಕಂಥ ಶಕ್ತಿ, ಬೆಂಬಲ ಅಷ್ಟು ಹೊರಟೋಗುತ್ತದೆ. ಮಹಾಪ್ರಾಣ ಕಷ್ಟ, ಮಹಾಪ್ರಾಣ ಬಿಟ್ಬಿಡಿ, ಈ ಪದ ಕಷ್ಟ, ಆ ಪದ ಬಿಟ್ಬಿಡಿ ಅಂತ ಈ ಥರದ ಒಂದು ಅವಿವೇಕ ಕಾರುಣ್ಯ ಹರಿದರೆ ಯಾವ ಭಾಷೆಗೆ, ಯಾವ ವಿಜ್ಞಾನಕ್ಕೆ, ಯಾವ ತಿಳಿವಿಗೆ ಏನಾಗಬೇಕು? ಅದೇ ರೀತಿ ಎಲ್ಲಕ್ಕೂ ಸವಲತ್ತು ಕೊಡಿ, ಅದಕ್ಕೆ ಹೀಗೆ ಮಾಡಿ, ಇದಕ್ಕೆ ಹಾಗೆ ಮಾಡಿ ಅಂತ ಪ್ರತಿಯೊಂದಕ್ಕೂ ಮಾಡ್ತಾ ಇದ್ದರೆ ಎಲ್ಲಿಗೆ ಹೋಗಬೇಕು, ಏನಾಗಬೇಕು? ಒಂದಷ್ಟು ಕಹಿಯಾದ ಮಾತುಗಳನ್ನು ಆಡಲೇಬೇಕಾಗುತ್ತದೆ. ಅಪ್ರಿಯಸ್ಯ ಚ ಪಥ್ಯಸ್ಯ ಭಕ್ತಾ ಶ್ರೋತಾ ಚ ದುರ್ಲಭವು ಅನ್ನುವುದು ಸಾರ್ವಕಾಲೀನವಾದ ಸತ್ಯ. ರಾಮಾಯಣದಲ್ಲೇ 2 ಸರ್ತಿ ಬಂತು ಈ ಶ್ಲೋಕ. ಮಾರೀಚ ಹೇಳ್ತಾನೆ ರಾವಣನಿಗೆ, ಮತ್ತು ವಿಭೀಷಣನು ಹೇಳ್ತಾನೆ. ಮಹಾಭಾರತದಲ್ಲಿ 3 ಸರ್ತಿ ಬಂತು. ವಿದುರ, ವ್ಯಾಸ, ಕೃಷ್ಣ ಇವರಷ್ಟೂ ಜನರು ಕೂಡ ಧೃತರಾಷ್ಟ್ರಂಗೆ ಹೇಳಿದ್ರು. ಏನು ಹೇಳಿದ್ರೆ ಏನು, ಯಾವುದೂ ಸಾಗಲಿಲ್ಲ. ಹಾಗಾಗಿ ಅದು ಹೇಳುತ್ತದೆ, ಧರ್ಮಬುದ್ಧಿ ಕುಬುದ್ಧಿಶ್ಚ ದ್ವಾವೇತೌ ವಿದಿತೌ ಮಮ ಪುತ್ರೇಣ ವ್ಯರ್ಥ ಪಾಂಡಿತ್ಯಾತ್ ಪಿತಾ ಧೂಮೇನ ಘಾತಿತಃ. ನಿನ್ನ ವ್ಯರ್ಥ ಪಾಂಡಿತ್ಯ ಕಡೆಗೆ ನಿನಗೇ ಸಂಚಕಾರ ಉಂಟು ಮಾಡುತ್ತದೆ, ಒಳಿತನ್ನು ಮಾಡೋದಿಲ್ಲ ಅಂತ. ಕೌಟಿಲ್ಯ ಅನ್ನೋದಕ್ಕೆ ಯಾವ ಮಟ್ಟದ ವ್ಯಾಪ್ತಿ ಉಂಟು ಅನ್ನೋದನ್ನು ನಾವು ನೋಡಬೇಕು. ಕುಟಿಲತೆಯಿಂದ ಆ ಕ್ಷಣಕ್ಕೆ ಒಂದು ದೊಡ್ಡದನ್ನು ಸಾಧಿಸಬಹುದು. ಕುಟಿಲತೆಯನ್ನು ಯಾವತ್ತೂ ನಮ್ಮ ಮೇಲೆ ಕೌಟಿಲ್ಯವನ್ನು ಬಳಸುವವರ ವಿರುದ್ಧ ಬಳಸಬೇಕೇ ಹೊರತು ನಾವಾಗಿ ಮತ್ತೊಬ್ಬರನ್ನ ಬಲಿ ಹಾಕೋದಕ್ಕೆ ಬಳಸಬಾರದು. ಆತ್ಮರಕ್ಷಣೆಗೆ ಕೌಟಿಲ್ಯವೇ ಹೊರತುನುವೆ ಸುಮ್ಮನೆ ಪರಪೀಡನೆಗೆ ಕೌಟಿಲ್ಯವಲ್ಲ ಅನ್ನುವುದನ್ನು ಚಾಣಕ್ಯನಲ್ಲಿ ಮತ್ತೆ ಮತ್ತೆ ನಾವು ನೋಡ್ತೀವಿ. ಆ ಒಂದು ತತ್ವವನ್ನು ಪಂಚತಂತ್ರ ಹೇಳೋಕ್ಕೆ ಹೊರಟಿದೆ. ಅಂದರೆ ವಂಚನೆ, ಮೋಸ ಇತ್ಯಾದಿಗಳೆಲ್ಲ ಲೋಕದಲ್ಲಿದೆ. ಅದರ ಬಗೆಗೆ ನಾವು ಎಚ್ಚರದಲ್ಲಿರಬೇಕು. ಆದರೆ ನಾವು ಅದನ್ನು ಮಾಡಬಾರ್ದು. ಈ ಭಾಷಣಕ್ಕೆ ಮುನ್ನ ನಾನು ನಮ್ಮ ಮಹಾ ಕಾದಂಬರಿಕಾರ ಭೈರಪ್ಪನವ್ರನ್ನ ನೋಡೋದಕ್ಕೆ ಹೋಗಿದ್ದೆ. ಆಗ ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ ಹಲವು ಮಾತುಗಳ ಮಧ್ಯದಲ್ಲಿ. ನಿಮಗೆ 20 ವರ್ಷದ ಯೌವನ ಇದೆ ಅಂತಂದರೆ, ತಾರುಣ್ಯ ಇದೆ, 20 ವರ್ಷದ ಹುಡುಗ ನೀವಾಗಿದ್ದೀರಾ, ನಿಮ್ಮ ಮೌಲ್ಯ ಪ್ರಜ್ಞೆ ನಿಶ್ಚಿತವಾಗಿದೆ. ಅಂದರೆ ನೀವು ಲೇಖಕರೋ ಮತ್ತೊಂದು ಏನೋ ಅದು ಬೇರೆ ವಿಷಯ. ನಿಮ್ಮ ಮೌಲ್ಯ ಪ್ರಜ್ಞೆ ಹೀಗೆ ಉಂಟು, ನಿಮ್ಮ ಬುದ್ಧಿಶಕ್ತಿ ಈ ಥರದ್ದು ಉಂಟು, ನೀವು 20 ವರ್ಷದ ತಾರುಣ್ಯದಲ್ಲಿದ್ದೀರಿ ಅಂದರೆ ಈಗ ನೀವು ಏನು ಮಾಡ್ತೀರಿ ಅಂತಂದೆ. ಯಾತಕ್ಕೆಂದರೆ ನಮ್ಮ ದೇಶದ ಆಗು ಹೋಗು ಇತ್ಯಾದಿ ಎಲ್ಲ ಬಂತು. ಆ ಎಲ್ಲದರ ಮಾತಿನ ಹಿನ್ನೆಲೆಯಲ್ಲಿ ಕೇಳಿದ್ದೆ. ಆಗ ಅವರು ಹೇಳಿದ್ರು, ನಾನು ನನ್ನ ಕೈಲಾದ ಉದ್ಯಮವನ್ನು ಸ್ಥಾಪನೆ ಮಾಡಿ ನಾವು ನಮ್ಮ ಎಕಾನಮಿ ಹೇಗೆ ಎನ್ರಿಚ್ ಮಾಡ್ಕೊಳ್ಬೋದು ಆ ಕಡೆಗೆ ನೋಡ್ತೀನಿ ಅಂತಂದರು. ಇದು ಕೇವಲ ಭೈರಪ್ಪನವರಂಥವ್ರು ಮಾತ್ರ ಹೇಳಬಹುದಾದದ್ದು. ಅಂದರೆ ನಮ್ಮ ದೇಶಕ್ಕೆ ಈಗ ಬೇಕಾಗಿರ್ತಕ್ಕಂಥದ್ದು ವಾಲ್ಮಾರ್ಟ್ ಈ ರೀತಿಯಾಗಿ ಬಂದು ನಮ್ಮ ಎಂಟ್ರಪ್ರಿನರ್ಶಿಪ್ಪನ್ನು ನಾಶ ಮಾಡುವಂಥದ್ದಲ್ಲ. ನಮ್ಮಲ್ಲಿ ಉದ್ಯಮಶೀಲತೆ ಬೆಳೀಬೇಕು. ಅವರು ಅದರ ಬಗ್ಗೆ ಸಾಕಷ್ಟು ವಿಶದವಾಗಿ ಹೇಳ್ತಾ ಇದ್ದರು. ಅಂದರೆ ಸ್ಥಳೀಯವಾಗಿ ನಾವು ಗಟ್ಟಿಯಾಗದೇ ಇದ್ದರೆ, ಅನ್ಲೆಸ್ ವಿ ಜನರೇಟ್ ಎಂಪ್ಲಾಯ್ಮೆಂಟ್,
ಅನ್ಲೆಸ್ ವಿ ಜನರೇಟ್ ಪ್ರಾಸ್ಪೆರಿಟಿ ವಿ ಕಾಂಟ್ ಸ್ಟೇ. ನಾವು ಇನ್ನೊಬ್ಬರಿಗೆ ಕೂಲಿಗಳಾಗಿ ಎಷ್ಟು ಕಾಲ ಇರೋದಕ್ಕೆ ಸಾಧ್ಯವಾಗುತ್ತದೆ? ಮತ್ತೊಬ್ಬರನ್ನು ಓಲೈಸ್ಕೊಂಡು ಎಷ್ಟು ಕಾಲ ಇರೋದಕ್ಕೆ ಸಾಧ್ಯವಾಗುತ್ತದೆ? ಅವರು ಹೇಳ್ತಾ ಇದ್ರು, ನಮ್ಮ ಕನ್ನಡ ಲೇಖಕರಿಗೆ ಇವತ್ತು ಜಾತಿಯ ಸಮಸ್ಯೆಯೇ ಕಾಣಿಸ್ತಕ್ಕಂಥದ್ದು. ಆದರೆ ಇವತ್ತು ಆ ಲೇಖಕರೇನೇ ಪಟ್ಟಣಗಳಿಗೆ ಬಂದು ಅವ್ರ ಮಕ್ಕಳು ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡುವಂಥವರಾಗಿದ್ದಾರೆ. ಇಲ್ಲ 70 ವರ್ಷ 75 ವರ್ಷ ಆ ಮಟ್ಟದಲ್ಲಿರ್ತಕ್ಕಂಥವರು ಇನ್ನೂ 50 ವರ್ಷ 60 ವರ್ಷಗಳ ಹಿಂದೆ ಇದ್ದಂಥ ತಮ್ಮ ತಾತ ತಂದೆ ಕಾಲದ ಒಂದು ಗೋಳಾಟವನ್ನು ಬರ್ಕೊಂಡಿದ್ದಾರೆ. ಇವ್ರ ಮಕ್ಕಳಿಗೆ ಇವತ್ತು ಜಾತಿಯ ಸಮಸ್ಯೆ ಇಲ್ಲ, ಯಾವ ರೀತಿ ಅನ್ಯಾಯವಾದ ಇನ್ಕಮ್ ಟ್ಯಾಕ್ಸನ್ನು ಅವಾಯ್ಡ್ ಮಾಡಬೇಕು ಅಂತಿದೆ, ಆ ಬಗೆಗೆ ಬರೀಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯ. ಈ ಕಾಲದ ಬರ್ನಿಂಗ್ ಇಶ್ಯೂಸ್ ಏನು ಅಂತಂದರೆ ನಗರದ ಮಟ್ಟಿಗೆ ಜಾತಿ ಅಲ್ಲವೇ ಅಲ್ಲ, ಹಳ್ಳಿಯಲ್ಲಿ ಇಂಟೆಲೆಕ್ಚುಯಾಲಿಟಿನೇ ಇಲ್ಲ. ಹೀಗಾಗಿ ಜಾತಿಯದು ಮತ್ತೊಂದು ಆ ಸಮಸ್ಯೆಗಳು ಅಲ್ಲೂ ಕಾಡುವಂಥದ್ದಲ್ಲ. ಕಾಡ್ತಾ ಇರುವಂಥದ್ದು ಇಕನಾಮಿಕ್ ಪ್ರಾಬ್ಲಮ್ಸ್ ಬಗ್ಗೆ ನೋಡುವಾಗ ಗ್ಲೋಬಲ್ ಲೆವೆಲ್ನಲ್ಲಿ ಯಾರು ಎಂಪ್ಲಾಯರು, ಯಾರು ಎಕ್ಸ್ಪ್ಲಾಯ್ಟರ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಅದನ್ನು ನೋಡಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ದಿ ಪ್ಯಾರಾಮೀಟರ್ಸ್ ಆರ್ ಚೇಂಜ್ಡ್. ಇವರು ಅದನ್ನೇ ಬೋಳಿ ತುರುಬನ್ನು ನೆನೆಸ್ಕೊಂಡು ಕಥೆ ಮಾಡ್ತಾ ಇದ್ದಾರೆ ಅಂತಂದರೆ ಎಂಥದ್ದಾಗುತ್ತದೆ? ಈಗ ಕಂಡಾಗ ಪಂಚತಂತ್ರ ಕೌಟಿಲ್ಯವನ್ನು ಹೇಳುತ್ತದೆ ಅಂತ ಅನ್ನುವ ಒಂದು ಅಪಖ್ಯಾತಿಯನ್ನು ಅದರ ಮೇಲೆ ಒಡ್ಡಿದ್ದಾರೆ. ಅದು ಮಕ್ಕಳಿಗೆ ಒಳ್ಳೆಯ ನೀತಿಯನ್ನು ಹೇಳೋದಿಲ್ಲ, ಅದು ಕುಟಿಲ ನೀತಿಯನ್ನು ಹೇಳಿಯಾತು ಅಂತ. ಹಾಗಲ್ಲ, ಕುಟಿಲ ನೀತಿಯಿಂದ ಎಚ್ಚರವನ್ನು ಇಟ್ಟುಕೊಳ್ಬೇಕು ಅಂತ. ನಾವು ಹಿಂದೆ ಕ್ಷೇಮೇಂದ್ರನ ಸಾಹಿತ್ಯ ಪರಿಚಯದ ಕಾಲದಲ್ಲಿ ನೋಡಿದ್ವಲ್ಲ, ವೇಶ್ಯೆಯರ ಠಕ್ಕುತನದಿಂದ ತಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಂತ ವರ್ತಕರು ತಮ್ಮ ಮಕ್ಕಳನ್ನು ಮುದಿ ವೇಶ್ಯೆಯರ ಹತ್ರ ಕಳಿಸ್ತಾ ಇದ್ರಂತೆ. ಏನೇನು ತಂತ್ರ ಮಾಡ್ತಾರೆ ಅಂತ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟಿದ್ನು. ಈ ಮಾತನ್ನು ನಾವು ಪಂಚತಂತ್ರ ಇತ್ಯಾದಿಗಳಿಗೆಲ್ಲ ಮೂಲ ಮಾತೃಕೆಯಾದಂಥ ಬೃಹತ್ ಕಥೆಯಲ್ಲಿ ನೋಡ್ತೀವಿ. ಆಲ ಅನ್ನುವ ಕೋತಿಯ ಮೂಲಕವಾಗಿ ವೇಶ್ಯೆಯ ಜಾಲ ಅನ್ನುವುದನ್ನು ಹೇಗೆ ನಿವಾರಣೆ ಮಾಡಿಕೊಂಡಿದ್ದು ಅಂತ. ಜಾಲದಿಂದ ಒಬ್ಬ ವೇಶ್ಯೆಯ ವರ್ತಕ ಪುತ್ರನನ್ನು ವಂಚನೆ ಮಾಡಿದರೆ ಆಲ ಅನ್ನುವ ಕೋತಿಯಿಂದ ಮತ್ತೆ ಆ ವರ್ತಕ ಪುತ್ರನಿಗೆ ತಯಾರಿ ಮಾಡಿಕೊಟ್ಟಂಥ ಕುಟ್ಟಿನಿ ಗೆದ್ದಳು ಅಂತನ್ನುವ ಕಥೆ. ಹೀಗಾಗಿ ನಾವು ಪಟ್ಟುಗಳನ್ನು ತಿಳ್ಕೊಂಡಿರಬೇಕು. ವಿ ಶುಡ್ ನೋ ಹೌ ವಿಲ್ ಬಿ ದ ಬೀಟಿಂಗ್ ಬಿಲೋ ದಿ ಬೆಲ್ಟ್, ಬಟ್ ವಿ ಶುಡ್ ನಾಟ್ ಯೂಸ್ ಇಟ್ ಇನ್ ಆಲ್ ಟೈಮ್ಸ್. ಅದರಿಂದ ಡಿಫೆನ್ಸಿವ್ ಆಗಿ ನಾವು ಹೋಗಬೇಕಾಗುತ್ತದೆ. ಸಮಯ ಬಂದಾಗ ಮಾಡಬೇಕೇ ಹೊರತು ಅದು ನಿತ್ಯ ವ್ಯವಹಾರವಾಗಿ ಮಾಡಿಕೊಳ್ಳಬಾರದು ಅಂತ. ಈ ಒಂದು ಪಾಸಿಟಿವ್ ಅಪ್ರೋಚು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಆಯಿತು. ಈಚೆಗೆ ನನ್ನ ಸ್ನೇಹಿತ ಗಾಂಧಿ ಜಯಂತಿ ಅಂಗವಾಗಿ ಬಹಳ ಒಳ್ಳೆಯ ಲೇಖನವನ್ನು ಬರೆದಿದ್ದ ಸಂದೀಪ್ ಬಾಲಕೃಷ್ಣ, ಅಲ್ಲಿ ಗಾಂಧೀಜಿ ಯಾವ ತರಹ ಮಲ್ಟಿಪಲ್ ವಾಯ್ಸಸ್ ಅಂತ ಯಾವುದಿವೆ ಅದನ್ನು ಕತ್ತರಿಸಿಬಿಟ್ರು ಅನ್ನೋದನ್ನು ಡಿ ವಿ ಜಿಯವರ ಪತ್ರಿಕೆ ವೃತ್ತಪತ್ರಿಕೆ ಅನ್ನೋ ಪುಸ್ತಕದಿಂದಲೇ ತೆಗೆದುಕೊಂಡು ಅನುವಾದ ಮಾಡಿ ಕೊಟ್ಟಿದ್ದು. ಅಂದರೆ ಗಾಂಧೀಜಿ ಬರೋವರೆಗೂ ಬೇರೆ ಬೇರೆ ರಾಜಕೀಯ ನಾಯಕರ ವ್ಯೂ ಪಾಯಿಂಟ್ಸ್ ಅನ್ನೋದಿತ್ತು. ಆಮೇಲೆ ಪತ್ರಿಕೆಗಳೇ ಗಾಂಧಿವಾದ ಅಂತ ಒಂದೇ ಇಟ್ಟುಕೊಂಡು ಗಾಂಧಿಗೆ ಒಂದು ರೀತಿ ಮಾನಾರ್ಕಿನ ಆಟೋಕ್ರಸಿನ ತಂದುಕೊಡುವಂತೆ ಆಯಿತು ಅನ್ನೋದನ್ನು ಆಗಲೇ ಗಾಂಧಿ ಯುಗದಲ್ಲೇ ಡಿ ವಿ ಜಿಯವರು ಎಚ್ಚರ ಮಾಡಿದ್ದು. ಮತ್ತು ಗಾಂಧಿ ಇನ್ನೊಂದನ್ನು ಹಾಳು ಮಾಡಿದ್ದೇನೆಂದರೆ ಈ ಕ್ಷಾತ್ರ ಪ್ರಜ್ಞೆಯನ್ನು, ಪೌರುಷವನ್ನು ಹಾಳು ಮಾಡಿದ್ದು ಅಂತ. ಅಂದರೆ ಒಂದು ವಿಷಯದ ಕಡೆಗೆ ಬಹುಮುಖವಾದ ಚಿಂತನೆ ಇರಬೇಕು, ಪೌರುಷ ಪ್ರಧಾನವಾದ ಜೀವನ ಇರಬೇಕು. ಬಹುಮುಖ ಚಿಂತನೆಗೆ ಸಮೈಕ್ಯ ಬರುವುದು ಪೌರುಷದಿಂದ. ನಿರ್ವೀರ್ಯರಿಗೆ ಬಂದ ಬಹುಮುಖ ಚಿಂತನೆ ಅಂತಶ್ಚಿತ್ರಕ್ಕೆ ಕಾರಣವಾಗುತ್ತದೆ. ಸವೀರ್ಯರಿಗೆ ಬರುವ ಬಹುಮುಖ ಚಿಂತನೆ ಲೋಕಹಿತಕ್ಕೆ ಬೇಕಾಗಿರತಕ್ಕಂಥ ಆತ್ಮೈಕ್ಯವನ್ನು ತಂದುಕೊಡುತ್ತದೆ. ಈ ದೃಷ್ಟಿಯಿಂದ ಪಂಚತಂತ್ರವನ್ನು ಕಾಣಬೇಕು. ಇಟ್ಸ್ ಪ್ರಾಡಕ್ಟ್ ಆಫ್ ಕ್ಲಾಸಿಕಲ್ ಇಂಡಿಯಾ. ಅದು ನಾವು ಗಮನಿಸಬೇಕಾದದ್ದು. ಇಲ್ಲಿ ನೋಡಿ, ಆ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ ಅಥವಾ ಕುಬುದ್ಧಿ ಇವರಿಬ್ಬರ ಕಥೆಯನ್ನು ಹೇಳುವಂಥದ್ದಾಗುತ್ತದೆ. ಇವರಿಬ್ಬರು ಸ್ನೇಹಿತರು. ಅವರು ಬಡತನ ಬಂದಾಗ ಧರ್ಮಬುದ್ಧಿ ಪಾಪಬುದ್ಧಿ ಇಬ್ಬರೂ ಕೂಡ ದೇಶಾಂತರ ವಾಣಿಜ್ಯಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನೋಡಿ, ಪಾಪಬುದ್ಧಿ ತನಗೆ ಬಡತನ ಇದೆ, ತಾನು ಅಷ್ಟು ಗಟ್ಟುಮುಟ್ಟಾದವನಲ್ಲ ಅಂತ ಗೊತ್ತಾಗಿ ಬೇರೆ ಬೇರೆ ಕಡೆಗೆ ಹೋಗಿ, ಊರು ಆಚೆಗೆ ಹೋಗಿ ಬೇರೆ ಬೇರೆ ನಗರಗಳಲ್ಲಿ ದೇಶಗಳಲ್ಲಿ ತಿರುಗಿ ವಾಣಿಜ್ಯ ಮಾಡಬೇಕು, ಆಮೇಲೆ ಹಣ ಸಂಪಾದಿಸಬೇಕು ಅಂತ ಧರ್ಮಬುದ್ಧಿಯನ್ನು ಪ್ರಚೋದಿಸ್ತಾನೆ. ಅವನಿಗೆ ಬುದ್ಧಿವಂತಿಕೆ ಉಂಟು. ಈ ಪಾಪಬುದ್ಧಿ ಇದೇನೆಂದರೆ ಧರ್ಮಬುದ್ಧಿಯ ಮೂಲಕ ದುಡಿಸಿ ಅವನ ಸಂಪತ್ತನ್ನು ತಾನು ಲಪಟಾಯಿಸಬೇಕು ಅಂತ ಇರುತ್ತದೆ. ಅವನು ಅಂದ್ಕೋತಾನೆ, ಅಹಂ ತಾವನ್ ಮೂರ್ಖೋ ದಾರಿದ್ರ್ಯೋಪೇತಶ್ಚ ತದೇನಂ ಧರ್ಮಬುದ್ಧಿಮಾದಾಯ ದೇಶಾಂತರಂ ಗತ್ವ ಅಸ್ಯ ಆಶ್ರಯಣೇನ ಅರ್ಥೋಪಾರ್ಜನಂ ಕೃತ್ವ ಏನಮಪಿ ವಂಚಯಿತ್ವ ಸುಖಿ ಭವಾಮಿ ಅಂತ. ಇವನು ಜಾಣ್ಮೆ. ಹಾಗಾಗಿ ಹೋಗ್ಬಿಟ್ಟು ಹೇಳ್ತಾನೆ, ದೇಶಾಂತರ ಹೋಗಬೇಕು, ದೇಶಾಂತರ ಮದೃಷ್ಟ ಕಾಂ ಶಿಶುಜನಸ್ಯ ವಾರ್ತಾಂ ಕಥಯಿಷ್ಯಸಿ. ಸುಮ್ಮನೆ ಊರು ಕೇರಿ ನೋಡಿದೆ ಬರೀ ಚೈಲ್ಡ್ಹುಡ್ ಮೆಮೊರಿ ಇಟ್ಕೊಂಡ್ರೆ ಸಾಕಾಗುತ್ತೀಯಾ? ಅದು ಬೇಡ.
ಯಾಕೆಂತಂದರೆ ವಾರ್ಧಕ ಭಾವೆ ಕಿಂ ತ್ವಂ ಆತ್ಮವಿಚೇಷ್ಟಿತಂ ಸ್ಮರಿಸಿ, ಮುಪ್ಪಾದ ಮೇಲೆ ನೀನು ಏನನ್ನು ಜ್ಞಾಪಕ ಇಟ್ಕೋತೀಯ? ದೊಡ್ಡದು ಯಾವುದಾದ್ರೂ ಇರಬೇಕಲ್ವ. ಬಹಳ ಜನಕ್ಕೆ ವಯಸ್ಸಾದ ಮೇಲೆ ಒಳ್ಳೆಯ ಸ್ಮೃತಿಗಳನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಒಳ್ಳೆಯ ಕೆಲಸಗಳಾಗಿರೋದಿಲ್ಲ, ಒಳ್ಳೆಯದನ್ನು ಓದಿರೋದಿಲ್ಲ, ಏನೂ ಮಾಡಿರೋದಿಲ್ಲ. ಪ್ರಥಮೇನ ಅರ್ಜಿತಾ ವಿದ್ಯಾ, ದ್ವಿತೀಯೇನ ಅರ್ಜಿತಂ ಧನಂ, ತೃತೀಯೇನ ಅರ್ಜಿತೋ ಧರ್ಮ, ಚತುರ್ಥೇ ಕಿಂ ಕರಿಷ್ಯತಿ ಅಂತ. ಬದುಕಿನ 4 ಭಾಗಗಳಲ್ಲಿ ಮೊದಲು ವಿದ್ಯೆ, ಆಮೇಲೆ ವಿತ್ತ ಧನ, ಮತ್ತು ಇವೆರಡರಿಂದ 3ನೇ ಭಾಗದಲ್ಲಿ ಧರ್ಮ, ಒಳ್ಳೆಯ ಕೆಲಸ ಮಾಡಿ ಅದರಿಂದ ಉದ್ಧಾರವಾದಾಗ 4ನೇದರೊಳಗೆ ಏನಾದರೂ ನೆಮ್ಮದಿ ಬರುತ್ತದೆ. ಹಾಗಿಲ್ವಾದರೆ 4ನೇದ್ರಲ್ಲಿ ದುತ್ತಂತ ಬಂದು ಕೂತು ಏನು ಮಾಡ್ತಾರೆ? ಅದು ಯುಕ್ತವಲ್ಲ. ದೇಶಾಂತರೇಶು ಬಹುವಿಧ ಭಾಷಾ ವೇಷಾದಿ ಏನನ್ನ ಜ್ಞಾತಂ ಭ್ರಮತಾ ಧರಣೀ ಪೀಠೆ ತಸ್ಯ ಫಲಂ ಜನ್ಮನೋ ವ್ಯರ್ಥಂ. ದೇಶಾಂತರಗಳಿಗೆ ಹೋಗಬೇಕು, ಬೇರೆ ಬೇರೆ ಭಾಷೆ, ವೇಷ, ಆಹಾರ ಪದ್ಧತಿ ಇವನ್ನೆಲ್ಲ ಗಮನಿಸಬೇಕು. ಹಾಗಿಲ್ಲದಿದ್ದರೆ ಏನು ತಿಳಿವು ಬರುತ್ತದೆ ಅಂತ. ನಮ್ಮ ದೇಶದಲ್ಲಿ ಈಚೆಗೆ ಒಂದು ಮಟ್ಟದ ಸಮೃದ್ಧಿ ಬಂದ ಮೇಲೆ ಪ್ರವಾಸೋನ್ಮುಖತೆ ಬೆಳೆದಿದೆ. ಮುಂಚೆ ಇರಲಿಲ್ಲ. ಅದಕ್ಕೂ ಮುಂಚೆ ಕೆಲವು ಕಂದಾಚಾರಗಳನ್ನು ಇಟ್ಟುಕೊಂಡು ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಆದರೆ ಅದಕ್ಕಿಂತ ಮುಂಚೆ ನಮ್ಮವರಷ್ಟು ಓಡಾಡಿದವರು ಇನ್ಯಾರೂ ಇಲ್ಲ. ವರ್ತಕರಲ್ವೇ ನಮ್ಮವರು. ಸಂಸ್ಕೃತಿ ವಾಹಕರಾಗಿ ಎಲ್ಲ ಕಡೆ ಹೋದವರು ಬೇಕಾದಷ್ಟು ಮಾಡಿದ್ದಾರೆ. ಅಂತಹ ಕಠೋರ ಕಮ್ಯುನಿಸ್ಟ್ ಆದಂತಹ ರಾಹುಲ್ ಸಾಂಕೃತ್ಯಯನರು ಗುಮಕ್ಕಡ ಶಾಸ್ತ್ರ ಅಂತ ಒಂದು ಹಿಂದಿ ಪುಸ್ತಕ ಬರೆದಿದ್ದಾರೆ, ಸಂಚಾರಿ ಶಾಸ್ತ್ರ ಅಂತಲೇ. ಅದರಲ್ಲಿ ಅವರು ಹೇಳ್ತಾರೆ, ನನಗೆ ಶಂಕರಾಚಾರ್ಯರು ಎಷ್ಟು ವಿರೋಧಿಗಳಾದರೂ ಬಹಳ ಇಷ್ಟವಾಗೋದು ಅವರು ಇಡೀ ದೇಶವನ್ನು 3 ಸರ್ತಿ ಸುತ್ತಿದ್ರು ಅಂತ. ಕಾಳಿದಾಸ ನನಗಿಷ್ಟವಲ್ಲದ ಕವಿ. ಅವನು ಗುಪ್ತರ ಸ್ವರ್ಣಯುಗದಲ್ಲಿದ್ದು ಅದನ್ನು ಸಮರ್ಥಿಸಿದವನು, ಅವನು ಅಧಿಕಾರಶಾಹಿಗೆ ಬೆಂಬಲವಾದವನು. ಆದರೂ ಅವನು ತುಂಬ ಓಡಾಡಿದವನು, ಅದಕ್ಕೆ ಅವನು ಇಷ್ಟ ಅಂತಾರೆ. ಅಂದರೆ ಆಗರ್ಭ ವೈರಿಗಳು ಅಂತ ಯಾರನ್ನು ಭಾವಿಸಿಕೊಂಡ್ರು ರಾಹುಲ್ ಸಾಂಕೃತ್ಯಯನರು ಸೌಂದರ್ಯಕ್ಕೆ ಮತ್ತು ಸತ್ಯಕ್ಕೆ, ಶಂಕರ ಮತ್ತು ಕಾಳಿದಾಸರನ್ನ ಅವರನ್ನು ಮೆಚ್ಕೋತಾರೆ ಅವರು ಸಂಚಾರಶೀಲರು ಅಂತ. ಈ ಥರ ಹಾಗೆ ಓಡಾಡಬೇಕು ಅಂತ ಅವರು ಆ ಥರ ಓಡಾಡಿದರು. ರಾಹುಲ್ ಸಾಂಕೃತ್ಯಯನರು ಹಿಮಾಲಯದ ಮೂಲೆ ಮೂಲೆಯನ್ನು ಓಡಾಡಿದರು. ಮೇರಿ ಪಹಲಿ ತಿಬ್ಬತ್ತಿ ಯಾತ್ರಾ, ದೂಸರಿ ತಿಬ್ಬತ್ತಿ ಯಾತ್ರಾ, ತೀಸರಿ ತಿಬ್ಬತ್ತಿ ಯಾತ್ರಾ, ಚೌಥಾವಿ ತಿಬ್ಬತ್ತಿ ಯಾತ್ರಾ ಅಂತ ಟಿಬೆಟ್ ಯಾತ್ರೆ 4 ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ. ನೈನಿತಾಲ್, ಡಾರ್ಜಿಲಿಂಗ್ ಎಲ್ಲ ಕಡೆ ಓಡಾಡಿದ್ದಾರೆ. ಗೋಬಿ ಮರುಭೂಮಿನ ಕಾಲಿಂದ ಯಾತ್ರೆ ಮಾಡಿದ್ದಾರೆ. ಹಿಮಾಲಯವೆಲ್ಲ ಪಾದಯಾತ್ರೆ ಮಾಡಿದ್ದಾರೆ. ರಷ್ಯಾ ಸಿಲ್ಕ್ ರೂಟ್ ಎಲ್ಲ ಕಡೆಗೂ ಓಡಾಡಿದ್ದಾರೆ. ಅದು ಬೇಕಾದಂಥದ್ದು. ವಿದ್ಯಾಂ ವಿತ್ತಂ ಶಿಲ್ಪಂ ತಾವನ್ನಾಪ್ನೋತಿ ಮಾನವ ಸಮ್ಯಕ್ ಯಾವದ್ ರಾಜತಿ ಯಾವದ್ ವ್ರಜತಿ ನ ಭೂಮೌ ದೇಶಾಂತರಂ ಹೃಷ್ಟ. ಹಾಗಾಗಿ ತಾನು ವಿದ್ಯೆಯನ್ನು, ಸಂಪತ್ತಿಯನ್ನು, ಕೌಶಲವನ್ನು ಎಲ್ಲಿವರೆಗೂ ಪಡ್ಕೊಳ್ಳಲ್ವೋ ಅಲ್ಲಿವರೆಗೂ ಧನ ಸಿಗೋಲ್ಲ. ಮತ್ತು ಇವನ್ನೆಲ್ಲ ಎಲ್ಲಿವರೆಗೂ ವಿದೇಶ ಯಾತ್ರೆಗಳಲ್ಲಿ ನಾವು ಬಂಡವಾಳವಾಗಿ ಮಾಡಲ್ವೋ ಅಲ್ಲಿವರೆಗೂ ಅದರಿಂದ ಅಭಿವೃದ್ಧಿ ಆಗೋಲ್ಲ. ಪರಿಸರಮಿದೆ ಸಾಕೆನುತಂ ಚರಿಸದಿರಲು ಕುಮತಿ ದೇಶಾಂತರಮಂ ದೊರೆಯದು ವಿದ್ಯಾ ಪ್ರಣತಿ ಮೆರೆಯದು ವರಶಿಲ್ಪಮಂತೆ ದೊರೆಯದು ಧನಮಂ. ನಮ್ಮಲ್ಲಿ ಇವುಗಳಿಗಾಗಿ ಎಲ್ಲ ಕಡೆಗೂ ಓಡಾಡ್ತಾ ಇದ್ರು ಅಂತ. ಹಾಗಾಗಿ ನಾವು ಹೋಗೋಣ ಅಂದರೆ ಪಾಪ ಧರ್ಮ ಬುದ್ಧಿಗೆ ಸಂತೋಷವಾಗುತ್ತದೆ. ಗುರುಜನರ ಅನುಮತಿಯನ್ನು ಪಡೆದು ಇವರಿಬ್ಬರೂ ಕೂಡ ಹೋಗ್ತಾರೆ. ತಸ್ಶ್ಚ ದ್ವಾವಪಿ ತೌ ಪ್ರಭೂತೋಪಾರ್ಜಿತ ದ್ರವ್ಯೋ ಪ್ರಹೃಷ್ಟೌ ಸ್ವಗೃಹಂ ಪ್ರತ್ಯೌತ್ಸುಕ್ಯೇನ ನಿವೃತ್ತವು. ಊರಿಗೆ ಬರ್ತಾರೆ. ಉಕ್ತಂಚ ಪ್ರಾಪ್ತ ವಿದ್ಯಾರ್ಥ ಶಿಲ್ಪಾನಾಂ ದೇಶಾಂತರ ನಿವಾಸಿನಂ ಕ್ರೋಶಮಾತ್ರೋಪಿ ಭೂಭಾಗ ಶತಯೋಜನವದ್ ಭವೇತ್. ವಿದ್ಯೆ ಯಾರಿಗಿದೆ, ಶಿಲ್ಪಕೌಶಲ ಯಾರಿಗಿದೆ, ಅರ್ಥ ಯಾರಿಗಿದೆ, ಇವರಿಗೆ ಶತಯೋಜನ ವಿಸ್ತಾರವು ಒಂದು ಕ್ರೋಶ ಮಾತ್ರ, ಕೂಗಳತೆ ದೂರ ಅಂತ. ಯಾವ ಮಟ್ಟಕ್ಕೆ ಪಂಚತಂತ್ರ ಆಪ್ಟಿಮಿಸ್ಟಿಕ್ಕಾಗಿ ಹೇಳುತ್ತದೆ ಅಂದರೆ ಒಂದು ಧೈರ್ಯ ಬರುತ್ತದೆ. ಭೈರಪ್ಪನವರು ಜಪಾನ್ ಯಾತ್ರೆಗೆ ಹೊರಟಿದ್ದಾರೆ. ಅವರಿಗೆ ಮೈಯಲ್ಲಿ ಸ್ವಾಸ್ಥ್ಯವಿಲ್ಲದೆ ಈಗಷ್ಟೇ ಕುದುರ್ಕೋತಿದ್ದಾನೆ. ಇನ್ನು 4 ದಿವಸಕ್ಕೆ ಹೊರಟಿದ್ದಾರೆ. ಅವರಿಗೆ ಕಂಪ್ಯೂಟರ್ನ ಕೌಶಲ ಇಲ್ಲ, ಸೆಲ್ಫೋನ್ ಇಲ್ಲ. ಆದರೆ 82ನೇ ವಯಸ್ಸಿನಲ್ಲಿ ವಿದೇಶ ಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತೆ ಹೇಗೆ ಅಂದರೆ ಬದುಕಿನಲ್ಲಿ ಯಾವ್ಯಾವ ಕಾಂಬಿನೇಷನನ್ನು ಕಷ್ಟಪಡ್ಬೋದು ಇಷ್ಟಪಟ್ಟುಬಿಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಅತಿರಿಕ್ತವಾದದ್ದು ಇನ್ನೇನು ಬರೋದಕ್ಕೆ ಸಾಧ್ಯ ಅಂತ. ಅಂದರೆ ಧೀಕೌಶಲ ಇದ್ದಾಗ, ಆತ್ಮಬಲ ಇದ್ದಾಗ ಸಾಧ್ಯವಾಗುತ್ತದೆ. ಮತ್ತು ಇನ್ನು ಮಿಕ್ಕಿದ್ದು ಯಾವುದಿದೆ ವ್ಯವಸ್ಥೆ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಏನಾಗುತ್ತದೆ, ಹೋಗ್ತೀನಿ. ನಾನು ಕೇಳಿದೆ, ಏನು ಸಾರ್ ಪರವಾಗಿಲ್ವೇಂದರೆ, ಡಾಕ್ಟ್ರ್ ಹೇಳಿದ್ದಾರೆ ಇನ್ನು ಮುಗೀತಲ್ಲ ಕತೆ ಅಂತಂದರು. ಇದು ಕೆಚ್ಚು ಅಂತಂದರೆ ಅವರು ಹಾಗೆ ಸಂಚಾರ ಮಾಡಿಕೊಂಡು ಬರ್ತಾರೆ. ಆಗ ದುಷ್ಟಬುದ್ಧಿ ಅವನು ಪಾಪಬುದ್ಧಿಯಾದ ಅವನು ಏನು ಮಾಡ್ತಾನೆ, ನಾವೀಗ ಇಷ್ಟು ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗಬಾರ್ದು, ಯಥ ಕುಟುಂಬಿನೋ ಬಾಂಧವಾಶ್ಚ ಪ್ರಾರ್ಥಯಿಷ್ಯಂತೆ. ಆಲ್ ಟೈಮ್ ವಿಸ್ಡಮ್.
ದುಡ್ಡು ತಗೊಂಡು ವಿದೇಶದಿಂದ ಬಂದರೆ ಪ್ರತಿಯೊಬ್ಬರಿಗೂ ಸಾಲ ಬೇಕಾಗುತ್ತದೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಬರ್ತದೆ, ಪ್ರತಿಯೊಬ್ಬರು ಗಿಫ್ಟು ಮತ್ತೊಂದು ಮಗದೊಂದು ಅಂತಾರೆ. ಮತ್ತು ಯಾವುದೋ ದೇಶದಲ್ಲಿ ಸಂಪಾದಿಸಿದ್ರೆ ಎಲ್ರಿಗೂ ಅನಿಸೋದು ಅದು ಬರೀ ಬಿಟ್ಟಿ ದುಡ್ಡು ಅಂತ, ಕಷ್ಟಪಟ್ಟು ಬಂದದ್ದಲ್ಲ ಅಂತ. ಸುಧಾಮೂರ್ತಿಯವರು ಡಾಲರ್ ಸೊಸೆ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿಯಲ್ಲಿ ಅಮೇರಿಕದಲ್ಲಿರ್ತಕ್ಕಂಥ ಭಾರತೀಯ ಮಹಿಳೆಯರು ಮಾತಾಡ್ಕೋತಿರ್ತಾರೆ, ನಾವಿಲ್ಲಿ ಎಷ್ಟೋ ಕಷ್ಟಪಟ್ಟು ನಮ್ಮ ಮಕ್ಕಳ ಭವಿಷ್ಯವನ್ನು ಬಲಿಗೊಟ್ಟು, ಅಂದರೆ ಅವರುಗಳಿಗೆ ನಮ್ಮ ದೇಶದ ನಾವಿಷ್ಟಪಟ್ಟ ವಾತಾವರಣ ಕೊಡದೆ, ನಾವು ಒಂದು ನೆಮ್ಮದಿಯನ್ನು ಇಟ್ಕೊಳ್ಳದೆ, ಏನೂ ಇಲ್ಲದೆ ಹೆರಿಗೆ ಆದ 3ನೇ ದಿವಸವೇ ಮನೆಗೆ ಬಂದು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತೀವಿ. ಹಾಗೆಲ್ಲ ಇದ್ದು ನಾವು ಸಂಪಾದಿಸಿದ ದುಡ್ಡನ್ನ ಅಯ್ಯೋ ಬಿಡು, ಡಾಲರಲ್ಲಿ ಅವ್ರಿಗೆ ಬಂದಿದ್ದು ಏನು ಮಹಾ, ಕನ್ವರ್ಷನ್ನಲ್ಲಿ ಬೇಕಾದಷ್ಟು ಸಿಗುತ್ತೆ, ಯಾತಕ್ಕೆ ಅಂತ ನಮ್ಮವರು ಅಲ್ಲಿಯೇ ಅಂತಾರೆ, ಮೂದಲಿಸ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ಅಲ್ಲಿದ್ದ ಯಾವುದೋ ಒಂದು ಉಡುಗೊರೆಯನ್ನು ತಂದು ಕೊಟ್ಟರೆ, ಈ ಮಾಡೆಲ್ಲು ಪರವಾಗಿಲ್ಲ, ಇದು ಓಲ್ಡ್ ಆಗಿಬಿಡ್ತು, ಹೊಸ ಮಾಡೆಲ್ಲು ಅದನ್ನು ತರಬೇಕಾಗಿತ್ತು, ಇದಲ್ಲ ಅಂತ ಅನ್ನುವಂಥದ್ದು ಈ ಥರ ಅಂತಂದರೆ ಅಲ್ಲಿದ್ದವ್ರು ಕೊಬ್ಬು ಮಾಡ್ತಾರೆ ಅಂತ ಅನ್ನುವಂಥ ಕಥಾ ಸಾಹಿತ್ಯ ಇದ್ದಂತೆ ಅಲ್ಲಿದ್ದವರು ತಂದು ಕೊಟ್ಟರೆ ಎಲ್ಲಿಯವರು ಕೊಬ್ಬು ಮಾಡ್ತಾರೆ ಅನ್ನುವಂಥದ್ದು ಇರುತ್ತದೆ. ಹಲವು ಬಗೆಯಲ್ಲಿರುತ್ತದೆ. ಸಾಹಿತಿ ಕಂಡುಕೊಳ್ಬೇಕಾದದ್ದು ಈ ಬಹುಮುಖೀನವಾದ ಅನುಭವವನ್ನು. ಹಾಗಾಗಿ ನಾವು ನಮ್ಮ ದುಡ್ಡನ್ನು ತೆಗೆದುಕೊಂಡು ಹೋಗೋದು ಬೇಡ. ತದತ್ರೈವ ವನಗಹನೆ ಕ್ವಾಪಿ ಭೂಮವು ನಿಕ್ಷಿಪ್ಯ ಕಿಂಚಿನ್ ಮಾತ್ರ ಮಾದಾಯಿ ಗೃಹಂ ಪ್ರವಿಶಾಭ. ಹಾಗಾಗಿ ಇಲ್ಲಿಯೇ ಒಂದು ಕಡೆ ಹೂತಿಟ್ಟು ಹೋಗೋಣ ಅಂತಾನೆ. ಆಮೇಲೆ ಮತ್ತೆ ಯಥಾಕಾಲಕ್ಕೆ ಬೇಕಾದಂತೆ ನಾವು ತಂದುಕೊಳ್ಳೋಣ. ಯಾಕೆಂದರೆ ನವಿತ್ತಂ ದರ್ಶಯೇತ್ ಪ್ರಜ್ಞ ಕಸ್ಯಚಿತ್ ಸ್ವಲ್ಪಮಪ್ಯಹೋ ಮುನೇರಪಿ ಯತಸ್ತಸ್ಯ ದರ್ಶನಾತ್ ಚಲತೆ ಮನಃ. ದುಡ್ಡನ್ನು ಇದೆ ಅಂತ ತೋರಿಸಿದ್ರೆ ಯಾರಿಗೂ ಅವಶ್ಯಕತೆ ಕಂಡುಬಿಡುತ್ತದೆ, ಮುನಿ ಋಷಿಗಳಿಗೂ ಕೂಡ ಅದು ಪ್ರಯೋಜನಕ್ಕೆ ಬಂದುಬಿಡುತ್ತದೆ. ಆ ಕಾಲದಲ್ಲಿ ಯಥಾಮಿಷಂ ಜಲೆ ಮತ್ಸ್ಯೈ ಭಕ್ಷ್ಯತೆ ಶ್ವಾಪದೇರ್ಭುವಿ ಆಕಾಶೆ ಪಕ್ಷಿಭಿಶ್ಚೈವ ತಥಾ ಸರ್ವತ್ರ ವಿತ್ತವಾನ್. ಹೇಗೆ ಮಾಂಸ ಕಂಡ ತಕ್ಷಣ ನೆಲದಲ್ಲಿ ಪ್ರಾಣಿಗಳು, ಜಲದಲ್ಲಿ ಮೀನುಗಳು, ಆಕಾಶದಲ್ಲಿ ಪಕ್ಷಿಗಳೂ ಕೂಡ ಕಾವು ಕಾವಂತ ಬರುತ್ತವೋ ಆ ಥರ ಹಣ ಇದೆ ಅಂತಂದರೆ ಎಲ್ಲರೂ ಬಂದುಬಿಡ್ತಾರೆ. ಅದರಿಂದ ಎಚ್ಚರದಲ್ಲಿರಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಭದ್ರ ಏವಂ ಕ್ರಿಯತಾಂ, ಆಗಲಿ ಅಂತಂದುಕೊಂಡು ಅವರಿಬ್ಬರು ಒಂದು ಕಡೆ ಹೂತಿಟ್ಟು ಹೋಗ್ತಾರೆ. ಹೋದಾಗ ಇವನು ತತ್ಕ್ಷಣವೇ ಮರುದಿವಸ ಅವನು ತಾನು ಹೂತಿಟ್ಟ ಜಾಗದಲ್ಲಿ ಹೋಗಿ ಇಬ್ಬರು ದುಡ್ಡನ್ನು ತೆಗೆದುಕೊಂಡು ಬಂದುಬಿಡ್ತಾನೆ. ತೆಗೆದುಕೊಂಡು ಬಂದು ಮತ್ತೆ ಮರುದಿವಸವೇ ಅಂದರೆ 3ನೇ ದಿವಸ ಬಂದು ಧರ್ಮಬುದ್ಧಿಯನ್ನು ಕೇಳ್ತಾನೆ. ಪಾಪಬುದ್ಧಿ, ನನಗೆ ಸ್ವಲ್ಪ ದುಡ್ಡು ತುರ್ತಾಗಿ ಬೇಕಾಗಿದೆ, ಬಾಯ್ ನೀನು ಜೊತೆಗಿದ್ದರೆ ಧೈರ್ಯ, ಇಬ್ಬರು ಹೋಗಿ ಹಣವನ್ನು ಪಡ್ಕೊಳ್ಳೋಣ ಅಂತ. ಆಗ ಹೋಗ್ತಾರೆ. ಹೋಗಿ ಆಗಿದ್ರೆ ಎಲ್ಲಿರುತ್ತೆ, ಏನೂ ಇರೋಲ್ಲ. ಅಯ್ಯೋ ಇಲ್ಲ, ನಾನು ನೋಡು ನಿನ್ನ ಜೊತೆನೇ ಹೂತಿಟ್ಟಿದ್ದು, ಮೊನ್ನೆ ಹೂತಿಟ್ಟಿದ್ದು, ನೀನು ನೆನ್ನೆ ಬಂದು ನಂದು ತೆಗೆದುಕೊಂಡು ಹೋಗ್ಬಿಟ್ಟಿದ್ಯಾ ಅಂತ ಆರೋಪ ಮಾಡ್ತಾನೆ. ಇವನು ಜಾಣ್ಮೆ. ಇಬ್ಬರ ಜೊತೆನೂ ಹೋಗಬೇಕು, ಅಲ್ಲಿ ಮತ್ತೆ ಸಾಕ್ಷಿಯಾಗಿ ನೀನು ನನ್ನ ಹಣ ಇಲ್ಲದೆ ಇರೋದಕ್ಕೆ ಇದೆಯಾ ಅಂತ ಆಗಬೇಕು, ಮತ್ತು ನಾನು ಇನ್ನಸೆಂಟಾಗಿ ಈ ಹೊತ್ತಲ್ಲಿ ಬಂದಿರೋದು ಅಂತಿರಬೇಕು, ನೆನ್ನೆಯೇ ನೀನು ಬಂದು ಇದನ್ನು ಅಪಹರಣ ಮಾಡಿದಿ ಅಂತಿರಬೇಕು. ಇಷ್ಟು ತಂತ್ರ ಮಾಡಿಕೊಂಡಿದ್ದಾನೆ. ಹಾಗಂತ ಅವನು ಗೋಳಾಡ್ತಾನೆ. ಅವನು ನೋಡಿ ಹೇಳುವಂಥದ್ದು ಸಖೆ ಬಹುಕುಟುಂಬ ವಯಂ ವಿತ್ತಾಭಾವ ಸೀದಾಮಹ ತದ್ಗತ್ವಾ ತತ್ರ ಸ್ಥಾನೆ ಕಿಂಚಿನ್ ಮಾತ್ರಂ ಧನಂ ಆಯಾವಹ ಅಂತ ಹೇಳಿ ಕರ್ಕೊಂಡು ಹೋಗೋದವನು ಬಹುದುರಾತ್ಮನ್ ಮಮ ಧನಂ ಸರ್ವಸ್ವಂ ತ್ವಯ ಅಪಹೃತಂ ಅಂತ ಗೋಳಾಡ್ತಾನೆ. ಆಗ ಇವನು ಹೇಳ್ತಾನೆ, ಇಲ್ಲ ಮೈವಂ ವದ ಧರ್ಮಬುದ್ಧಿ ಕಲ್ವಹಂ ನೈತ ಚೋರಕರ್ಮ ಕರೋಮಿ ಉಕ್ತಂಚ ಮಾತ್ರವತ್ ಪರದಾರಾಣಿ ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಯಃ ಪಶ್ಯತಿ ಸಪಶ್ಯತಿ ಅಂತ. ತಾಯಿಯಂತೆ ಪರ ಸ್ತ್ರೀಯರನ್ನು, ಮಣ್ಣಿನಂತೆ ಬೇರೆಯವರ ಧನವನ್ನು ಕಾಣುವವರೇ ನಿಜವಾಗಿ ಕಾಣುವವರು ಅಂತ ನಾನು ಆಗಿದ್ದೀನಿ ಅಂತ. ಇಬ್ಬರು ಗಲಾಟೆ ಮಾಡಿಕೊಂಡು ಧರ್ಮಾಧಿಕಾರಿಗಳ ಹತ್ರ ಹೋಗ್ತಾರೆ. ಆಗ ಧರ್ಮಾಧಿಕಾರಿ ನೋಡ್ತಾನೆ ಯಾವುದಾದ್ರೂ ಸಾಕ್ಷಿಗಳಿದ್ದರ ಅಂತ. ನೋಡಿ ಅಲ್ಲಿ ಕೂಡ ಬರುತ್ತೆ, ವಿವಾದೇ ಅನ್ವಿಷ್ಯತೆ ಪತ್ರಂ ತದಭಾವೇಪಿ ಸಾಕ್ಷಿಣಃ ಸಾಕ್ಷಿ ಸಾಕ್ಷ್ಯಭಾವಾತ್ ತಥೋ ದಿವ್ಯಂ ಪ್ರವದಂತಿ ಮನೀಷಿಣಃ. ಯಾವುದೇ ಒಂದು ಲಿಟಿಗೇಷನ್ ಡಿಸ್ಪ್ಯೂಟ್ ಬಂತು ಅಂದರೆ ಮೊದಲು ಯಾವ ಒಂದು ಡಾಕ್ಯುಮೆಂಟ್ಸ್ ಇವೆಯಾ ಅಂತ. ಪತ್ರಂ ಅದು ಬಹಳ ಮುಖ್ಯ. ತುಂಬ ಜನಕ್ಕೆ ಗೊತ್ತಿಲ್ಲ, ಪ್ರಾಚೀನ ಭಾರತದಲ್ಲಿ ಈ ಲಿಟಿಗೇಷನ್ ಯಾವುದು ಧರ್ಮಸ್ಥೀಯಂ ಅಂತ ಹೇಳ್ತಾರೆ, ವ್ಯವಹಾರಾಧ್ಯಾಯ ಬರ್ತದೆ, ಅಲ್ಲಿ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತ. ನಾನು ಈ ಒಂದು ಪತ್ರ ವ್ಯವಹಾರಗಳು ಹೇಗೆ ನಡೀತಾ ಇತ್ತು, ಈ ಒಂದು ಮನಿ ಟ್ರಾನ್ಸಾಕ್ಷನ್ಸಲ್ಲಿ ಡಾಕ್ಯುಮೆಂಟ್ಸ್ ಯಾವ ಥರ ಇತ್ತು ಅಂತ ಒಂದು ಸಂಶೋಧನಾ ಲೇಖನ ಬರೆದಿದ್ದೀನಿ. ಅಲ್ಲಿ ಸವಿಸ್ತರವಾಗಿ ತೋರಿಸಿದ್ದೀನಿ. ಎಷ್ಟು ಬಗೆಯ, ಸುಮಾರು 20 ಬಗೆಯ ಲೆಟರ್ಸ್ ಇದ್ದವು, ಡ್ರಾಫ್ಟ್ ಮಾಡ್ತಾಯಿದ್ರು, ಮತ್ತು ಅದು ಎಷ್ಟೆಷ್ಟು ಕಾಪೀಸ್ ಮಾಡ್ತಾಯಿದ್ರು, ಎಲ್ಲವೂ ನಾವು ನೋಡಬಹುದು ಅದನ್ನು. ಮತ್ತು ಇದು ಯಾವುದೋ ಒಂದು ಕಾಲದ್ದಲ್ಲ. ನಮಗೆ ಪ್ರಾಚೀನ ಸ್ಮೃತಿಗಳಾದ ಮನು ಯಾಜ್ಞವಲ್ಕ್ಯರಿಂದ ಮೊದಲುಗೊಂಡು ಆಧುನಿಕ ಅಂದರೆ ಅರ್ವಾಚೀನ ಸ್ಮೃತಿಗಳು
ನಾರದೀಯ ವಿಷ್ಣು ಸ್ಮೃತಿ, ಗೌತಮ ಸ್ಮೃತಿ ಇತ್ಯಾದಿಗಳವರೆಗೆ, ವೃದ್ಧಗಾರ್ಗ್ಯ ಮೊದಲಾದಂಥವು. ಮತ್ತು ಇವುಗಳ ಮೇಲೆ ಸತತವಾಗಿ ಬಂದಂಥ ಸುಮಾರು 7ನೇ ಶತಮಾನ ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತ ಶಕ 7ನೇ ಶತಮಾನದ ಹೊತ್ತಿಗೆ ಪ್ರಸಿದ್ಧವಾಗಿದ್ದ ಯಾವ ಒಂದು ಮೇಧಾತಿಥಿಯ ಮನು ವ್ಯಾಖ್ಯಾನದಿಂದ ಮೊದಲುಗೊಂಡು 17-18ನೇ ಶತಮಾನದಲ್ಲಿದ್ದಂಥ ನಂದ ಪಂಡಿತಾದಿಗಳು ಬರೆದಂಥ ನಾರದೀಯ ವಿಷ್ಣು ಸ್ಮೃತಿಯ ವ್ಯಾಖ್ಯಾನದವರೆಗೆ ಹತ್ತತ್ರ ಒಂದು ಸಹಸ್ರಮಾನದವರೆಗೂ ಹಬ್ಬಿರುವಂಥದ್ದು ಈ ವ್ಯಾಖ್ಯಾನ ಪರಂಪರೆ. ಅಲ್ಲಿ ಶಿಖರಗಳಾದಂಥವರು ಬಾಲಾಕ್ರೀಡಾ ವ್ಯಾಖ್ಯಾನ ಬರೆದ ವಿಶ್ವರೂಪಾಚಾರ್ಯ, ಅಥವಾ ಮಿತಾಕ್ಷರ ವ್ಯಾಖ್ಯಾನ ಬರೆದಂಥ ವಿಜ್ಞಾನೇಶ್ವರ, ಪರಾಶರ ಮಾಧವಿಯ ಬರೆದಂಥ ಮಾಧವಾಚಾರ್ಯ ವಿದ್ಯಾರಣ್ಯ, ಮತ್ತು ಇವನು ಹೇಮಾದ್ರಿ ಚತುರ್ವರ್ಗ ಚಿಂತಾಮಣಿಯಲ್ಲಿ ಈ ವಿವರಗಳನ್ನು ಕೊಡ್ತಕ್ಕಂಥವನು. ಹಾಗಲ್ಲದೆ ಜೀಮೂತ ವಾಹನ ದಾಯಭಾಗ ಬರೆದಂಥವನು. ಹೀಗೆ ಅನೇಕರಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇದೊಂದು ನಿಂತ ನೀರಿನ ಪರಂಪರೆಯಲ್ಲ, ಎಷ್ಟು ರೀತಿಯಲ್ಲಿ ಈ ಒಂದು ವಿವರಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ. ಹಾಗಾಗಿ ಪತ್ರ ಇರಬೇಕು. ಪತ್ರ ಇಲ್ವಾ ಸಾಕ್ಷಿಗಳು, ಸಾಕ್ಷಿಯೂ ಇಲ್ಲ ಅಂದರೆ ದಿವ್ಯ. ಆಗ ಏನಾದರೂ ಅತಿಮಾನುಷವಾದಂಥ ವ್ಯವಹಾರ ಮಾಡಬೇಕು ಅಂತ. ಆಗ ಇವನು ಹೇಳ್ತಾನೆ, ಯಾರೂ ಸಾಕ್ಷಿಗಳಿಲ್ಲ, ಪತ್ರವಂತೂ ಇಲ್ಲ. ತದತ್ರ ವಿಷಯೇ ಮಮ ವೃಕ್ಷದೇವತಾ ಸಾಕ್ಷೀಭೂತಾಸ್ತಿಷ್ಠಂತಿ. ಆ ವನದೇವತೆಗಳು ವೃಕ್ಷದೇವತೆಗಳೇ ಆಗಬೇಕು ಅಂತ. ಆಗಲಿ ಅಂತ ಅಂದ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆಯ್ತಪ್ಪ, ನೀನು ಧರ್ಮಬುದ್ಧಿ, ಮರಗಳು ಸಾಕ್ಷ್ಯ ಹೇಳ್ಬೋದು, ಬಾ ಹೋಗೋಣ ಅಂತ ನ್ಯಾಯಾಧಿಕಾರಿಗಳು ಹೇಳ್ತಾರೆ. ಪಾಪಬುದ್ಧಿ ಕೇಳಿಸ್ಕೊಂಡು ತತ್ಕ್ಷಣವೇ ತನ್ನ ಮನೆಗೆ ಬಂದು ತಂದೆಗೆ ಹೇಳ್ತಾನೆ, ತಾತ ಪ್ರಭೂತೋಯಂ ಮಯ ಅರ್ಥ ಧರ್ಮಬುದ್ಧಿಶ್ಚೋರಿತ ಸಚ ತವ ವಚನೇನ ಪರಿಣತಿಂ ಗಚ್ಚತಿ ಅನ್ಯಥಾ ಅಸ್ಮಾಕಂ ಪ್ರಾಣೈಃ ಸಹ ಯಾಸ್ಯತಿ. ನಾನು ಅವನು ದುಡ್ಡು ಕದ್ದು ಬಿಟ್ಟಿದ್ದೀನಿ, ಮರಕ್ಕೆ ಅವನು ಸಾಕ್ಷ್ಯ ಹೇಳುತ್ತೆ ಅಂತ ಹೇಳ್ತಾ ಇದ್ದಾನೆ, ಅವನು ಧರ್ಮಬುದ್ಧಿ, ಏನಾದರೂ ಆದೀತು. ಆಗ ಸಾಹ ವತ್ಸ ಧೃತಂ ವದ ಏನ ಪ್ರೋಚ್ಯ ತದ್ದ್ರವ್ಯಂ ಸ್ಥಿರತಾಂ ನಯಾಮಿ. ಹೇಳಯ್ಯ ಬೇಗ, ಯಾವ ಕೆಲಸದಿಂದ ನಿನ್ನ ದುಡ್ಡು ಗಟ್ಟಿ ಆಗುತ್ತೋ ನಿನಗೆ ಆ ಥರ ಮಾಡೋಣ ಅಂತ. ಇವನು ಧೃತರಾಷ್ಟ್ರ ಅಪ್ಪ, ಪಾಪಬುದ್ಧಿರಾಹ. ತಾತ ಅಸ್ತಿ ತತ್ಪ್ರದೇಶೇ ಮಹಾಶಮಿ ತಸ್ಯಾ ಮಹತ್ಕೋಟರಮಸ್ತಿ ತತ್ರ ತ್ವಂ ಸಾಂಪ್ರತಮೇವ ಪ್ರವಿಶ ತತಃ ಪ್ರಭಾತೆ ಯದಾಹಂ ಸತ್ಯಶ್ರಾವಣಂ ಕರೋಮಿ ತದಾ ತ್ವಯಾ ವಾಚ್ಯಂ ಧರ್ಮಬುದ್ಧಿಶ್ಚೌರಃ ಇತಿ. ಅಲ್ಲಿ ದೊಡ್ಡ ಶಾಲ್ಮಲಿ ವೃಕ್ಷ, ಶಮಿ ವೃಕ್ಷ ಇದೆ, ಅದಕ್ಕೊಂದು ದೊಡ್ಡ ಪೊಟರೆ ಇದೆ. ಅಲ್ಲಿ ನೀನು ಮೊದಲೇ ಇವತ್ತು ಕೂತ್ಕೊಂಡ್ಬಿಡು, ಬೆಳಗ್ಗೆ ನಾನು ಕೇಳ್ತೀನಿ, ನೀನೇ ಉತ್ತರ ಕೊಟ್ಬಿಡು, ಧರ್ಮಬುದ್ಧಿ ಚೋರ ಅಂತ. ಇವರೆಲ್ಲರೂ ಬೆಳಗ್ಗೆ ಹೋಗ್ತಾರೆ, ಅವನು ಹಾಗೇ ಮಾಡ್ತಾನೆ, ಕೂತಿರ್ತಾನೆ. ಇವನು ಪಾಪ ಧರ್ಮಬುದ್ಧಿ ಬಂದು, ಧರ್ಮಬುದ್ಧಿ ಕರ್ಣಿಕೈ ಸಹ ಧರ್ಮಾಧಿಕಾರಿಗಳು ಕರ್ಣಿಕರ ಜೊತೆಗೆ ಬಂದು ಶಮೀಂ ಅಭ್ಯೇತ್ಯ ತಾರಸ್ವರೇಣ ಪ್ರೋವಾಚ ಆದಿತ್ಯ ಚಂದ್ರ ವನಿಲಾನಿಲ ಅನಲೋನಲಶ್ಚ ಭೂಮಿರಾಪೋ ಹೃದಯಂ ಯಮಶ್ಚ ಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ವೃಶ್ಚಿಕಟಿಕದಲ್ಲೂ ಬರ್ತದೆ. ಇಲ್ಲಿ ಮುಂಚೆ ನಾವು ನೋಡಿದ್ವಿ, ಸೂರ್ಯ, ಚಂದ್ರ, ಆಕಾಶ, ಅಗ್ನಿ, ವಾಯು ಮತ್ತು ಹಗಲು, ರಾತ್ರಿ, ಸಂಧ್ಯೆ ಇವುಗಳೆಲ್ಲವೂ ನಮ್ಮ ಒಳಿತು ಕೆಡಕುಗಳನ್ನು ನೋಡ್ತಾ ಇರ್ತವೆ. ಹಾಗಾಗಿ ಭಗವತಿ ವನದೇವತೆ ಆವಯೋರ್ ಮಧ್ಯೆ ಯಶ್ಚೌರಃ ತಮ್ಮ ಕಥೆಯ. ಆ ಕಾಲದ ಜನಕ್ಕೆ ಒಂದು ನಂಬಿಕೆಯೂ ಇತ್ತು. ಎಷ್ಟು ಕಾನೂನಿದ್ದರೂ ಈ ನಂಬಿಕೆ ತುಂಬ ಮುಖ್ಯ. ಹಲವು ಬಾರಿ ನಮ್ಮ ಮಂಟಪರ ಮಾತನ್ನು ನಾನು ಜ್ಞಾಪಿಸ್ಕೋತಿರ್ತೀನಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಚಾತನೋ ಇರೋದಿದ್ದರೆ ಅದು ಧರ್ಮಸ್ಥಳ, ನಾಗ, ಭೂತಕೋಲ, ಇದು ಬಿಟ್ಟರೆ ಇನ್ಯಾವುದೂ ಅಲ್ಲ ರೀ ಅಂತಂತಿರ್ತಾರೆ. ಈ ಭಯ ಒಂದಿರಬೇಕು, ತುಂಬ ಋತ ಜಾಗರಣ ಇರಬೇಕು, ಆತ್ಮಸಾಕ್ಷಿ ತುಂಬ ಜಾಗೃತವಾಗಿರಬೇಕು. ಅದು ಯಾವುದೋ ಕಸ್ಯಚಿಂತು ಮಹಾತ್ಮನಃ, ಯಾವುದೋ ಒಬ್ಬ ಪುಣ್ಯಾತ್ಮನಿಗೆ ಮಾತ್ರ, ಅದು ಎಲ್ಲರಿಗೂ ಅಲ್ಲ. ಸಾಮಾನ್ಯ ಜನರಲ್ಲಿ ಈ ಒಂದು ದೈವ ಭೀತಿಯೇ ಕೆಲಸ ಮಾಡ್ತಕ್ಕಂಥದ್ದು, ಮತ್ತಿನ್ಯಾವುದೂ ಅಲ್ಲ. ಈ ವಿಜ್ಞಾನದಿಂದ ಆದ ಒಂದು ಸೈಡ್ ಎಫೆಕ್ಟ್, ಅಪಕಾರ ಅಂತಂದರೆ ಈ ದೈವ ಭೀತಿ ಹೋದದ್ದು. ಅದಕ್ಕೆ ಬದಲಾಗಿ ಆತ್ಮಸಾಕ್ಷಿಯನ್ನು ಎಬ್ಬಿಸಲಿಲ್ಲ. ಇದು ನಾವು ನೋಡಬೇಕಾದದ್ದು. ಹೈ ಲೆವೆಲ್ ಆಫ್ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಮೊರಾಲಿಟಿ ಬರಬೇಕಾಗುತ್ತದೆ. ಅದಿಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಈ ಮುದುಕ ಹೇಳೇ ಬಿಟ್ಟ, ಭೋ ಶೃಣುತ ಧರ್ಮಬುದ್ಧಿನ ಹೃತಮೇತದ್ಧನಂ ಅಂತ. ಆಗ ಪುರುಷರೆಲ್ಲರೂ ಆಹಾ ಹೌದಾ, ಸರಿ ಇವನನ್ನೇ ತಪ್ಪು ಅಂತ ಅನ್ಬೇಕು ಅನ್ನೋಷ್ಟೊಳಗೆ ಧರ್ಮಬುದ್ಧಿ, ಅಯ್ಯೋ ಪಾಪಿ ವೃಕ್ಷವೇ, ನನ್ನನ್ನು ಅನ್ಯಾಯ ಮಾಡ್ತೀಯ, ನಿನ್ನ ಬೆಂಕಿಗೆ ಹಾಕ್ಬಿಡ್ತೀನಿ ಅಂತ ಆ ಪೊಟರೆಗೆ ತನ್ನ ಅಲ್ಲಿ ಇಟ್ಕೊಂಡಿದ್ರು ಅಗ್ನಿದಿವ್ಯ ಇತ್ಯಾದಿಗಳನ್ನೆಲ್ಲ ಮಾಡೋದಕ್ಕೆ ಅಂತ ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡಿರ್ತಾರೆ. ಅಗ್ನಿ ಬ್ರಾಹ್ಮಣ ಇವನು, ಅಗ್ನಿ ಸಾಕ್ಷಿಯನ್ನು ಇಟ್ಕೊಂಡಿದ್ರು ಮಾಡಬೇಕು. ಅದೊಂದು ಅಗ್ನಿಯೇ ಜ್ವಲಿಸ್ತಾ ಇತ್ತು ಕೊಳ್ಳಿ, ಅದನ್ನು ತೆಗೆದುಕೊಂಡೋಗಿ ಪೊಟರೆಗೆ ಹಾಕ್ಬಿಟ್ಟ. ಇವನಿಗೆ ಗೊತ್ತಿಲ್ಲ ಅವರಪ್ಪ ಅಲ್ಲಿ ಕೂತಿದ್ದಾರೆ, ಪಾಪ ಬುದ್ಧಿ ಅಪ್ಪ ಅಂತ. ನೀನು ನನಗೆ ಅನ್ಯಾಯ ಮಾಡಿದೆಯಲ್ಲ ಅಂತ ಹೇಳ್ಬಿಟ್ಟು ಹಾಕೇ ಬಿಟ್ಟ. ಹಾಕಿದ ತಕ್ಷಣವೇ ಅದರೊಳಗಡೆ ಬೇಕಾದಷ್ಟು ತರಗೆಲೆ ಎಲ್ಲ ಬಿದ್ದಿತ್ತು ಅಂತ ಅನಿಸುತ್ತದೆ. ಹಾಗಾಗಿ ಧಗ್ಗನೆ ಬೆಂಕಿ ಹತ್ಕೊಂಡು ಹುರಿದು ಆ ಮುದುಕ ಕುಯ್ಯೋ ಬರೋ ಅಂತ ಚೀರ್ಕೊಂಡು ಬರ್ತಾನೆ. ಮೈಗೆ ಕಣ್ಣಿಗೆ ಎಲ್ಲ ಬೆಂಕಿ ಅಡ್ರಕೊಂಡ್ಬಿಟ್ಟು ಕಣ್ಣೇ ಹೊರಟೋಗ್ಬಿಡ್ತದೆ. ಆಗ ಅವನು ಒದ್ದಾಡಿಕೊಂಡು ಹೊರಗೆ ಬರೋದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಭೋ ಕಿಮಿದಂ
ಪಾಪಬುದ್ಧೇರ್ ವಿಚೇಷ್ಟಿತಂ ಸರ್ವಮಿದಂ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಆತತೆ ರಾಜಪುತ್ರ ಪಾಪಬುದ್ಧಿಂ ಶಮೀ ಶಾಖಾಯಾಂ ಪ್ರತಿಲಂಬ್ಯ, ಅವನನ್ನು ಅಲ್ಲಿಗೆ ಗಲ್ಲಿಗೆ ಹಾಕಿ ಅದೇ ಶಮಿ ವೃಕ್ಷಕ್ಕೆ ಅವನ ತಂದೆಗೆ ಕಣ್ಣಿಗೆ ಚಿಕಿತ್ಸೆ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಅಹೋ ಸಾಧ್ವಿದ ಮುಚ್ಯತೆ ಉಪಾಯಂ ಚಿಂತೆಯೇತ್ ಪ್ರಾಜ್ಞ ತಥಾ ಪಾಯಂಚ ಚಿಂತೆಯೇತ್ ಪಶ್ಯತೋ ಬಕಮೂರ್ಖಸ್ಯ ನಕುಲೇನ ಹತಾಬಕ. ಆಗ ಧರ್ಮಬುದ್ಧಿ ಹೇಳ್ತಾನೆ, ಈ ಪಾಪಬುದ್ಧಿ ಇಷ್ಟು ತಂತ್ರ ಮಾಡುವ ಮುನ್ನ ಏನಾದರೂ ಪ್ರತಿಕೂಲವಾದರೆ ಎಂಥದ್ದು ಅಂತ ಯೋಚನೆ ಮಾಡಬೇಕಾಗಿತ್ತು. ಹಿಂದೆ ಒಂದು ಕೊಕ್ಕರೆ ಕೃಷ್ಣಸರ್ಪವನ್ನು ಕೊಲ್ಲೋದಕ್ಕೆ ಹೋಗಿ ತನ್ನ ಸಂತತಿಯನ್ನು, ತನ್ನ ವಂಶವನ್ನೇ ಕೊಂದುಕೊಂಡು ಬಿಡ್ತು ಅಂತ ನಾವು ಹಿಂದೆ ನೋಡಿದ್ವಿ. ಇದೇ ಥರ ಕಾಗೆಗಳ ದಂಪತಿಗಳು ಕೃಷ್ಣಸರ್ಪದ ಮೂಲಕವಾಗಿ ತಮಗಾಗ್ತಾ ಇದ್ದ ಪೀಡೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ರಾಣಿಯ ರತ್ನಹಾರವನ್ನು ತೆಗೆದುಕೊಂಡು ಹೋಗಿ ಹಾವಿನ ಹುತ್ತಕ್ಕೆ ಹಾಕಿದ್ದು ಆ ಕಥೆ. ಆ ಮೂಲಕವಾಗಿ ಕಾಗೆಗಳ ಸಂತತಿ ರಕ್ಷಿತವಾದದ್ದು. ಇಲ್ಲಿ ಕೊಕ್ಕರೆಗಳಿಗೆ ಕೃಷ್ಣಸರ್ಪದಿಂದ ಬಾಧೆ ಬಂದಿತ್ತು. ಆಗ ಹೋಗಿಬಿಟ್ಟು ಒಂದು ಕುಲೀರಕ ಯಥಾಪ್ರಕಾರವಾಗಿ ಒಂದು ಏಡಿಯನ್ನು ಕೇಳ್ತಾರೆ. ಆ ಕುಲೀರಕ ಹೇಳ್ತದೆ, ಮಾಮ ಕಿಮೇವ ಮೃದ್ಯತೆ ಭವತ ಹತ್ರ, ಮಾಮ ಯಾಕೆ ಅಳ್ತಾ ಇದೆಯಾ ಅಂತ. ಭದ್ರಾ ಕಿಂಕರೋಮಿ ಮಮ ಬಂಧಭಾಗ್ಯಸ್ಯ ಬಾಲಕಾಹ ಕೋಟರನಿವಾಸಿನ ಸರ್ಪೇಣ ಭಕ್ಷಿತಾ ಅಂತ ಅದು ಗೋಳಾಡುತ್ತದೆ. ಆಗ ಇದು ಕೂಲಿರಕ ಯೋಚನೆ ಮಾಡುತ್ತದೆ, ಅಯಂ ತಾವದಸ್ಮತ್ ಜಾತಿ ಸಹಜ ವೈರಿ, ಈ ಕೊಕ್ಕರೆ ನಮ್ಮ ಜಾತಿಗೆ ವೈರಿ. ಯಾಕೆಂದರೆ ಇಬ್ಬರೂ ನೀರಲ್ಲೇ ವಾಸ ಮಾಡೋದು, ಇಬ್ಬರಿಗೂ ಒಂದೇ ಜಲಚರ ಜೀವಿಗಳೇ ಆಹಾರ, ಮತ್ತು ನಮ್ಮನ್ನು ಇದು ಹಿಡ್ಕೊಂಡು ತಿನ್ನುತ್ತದೆ. ಹಾಗಾಗಿ ಇದರ ಸಂತತಿಯನ್ನು ನಾಶ ಮಾಡಿಸ್ತೀನಿ ಅಂತ ಯೋಚನೆ ಮಾಡ್ತದೆ. ನೋಡಿ ಹೇಗೆ, ಅತಃ ತಥೋಪದೇಶಂ ಪ್ರಯಚ್ಛಾಮಿ ಸತ್ಯಾನೃತಂ ಯಥಾನ್ ಅನ್ಯೇಪಿ ಬಕ ಸರ್ವೇ ಸಂಶಯಂ ಆಯಾಂತಿ. ನಾನು ಈ ಉಪದೇಶ ಮಾಡ್ತೀನಿ, ಅದರಿಂದ ಇಡೀ ಬಕಕುಲವೇ ನಾಶ ಆಗುವಂತೆ ಆಗುತ್ತೆ. ಯಾಕೆ, ಉಕ್ತಂ ನವನೀತ ಸಮಾಂ ವಾಣೀಂ ಕೃತ್ವಾ ಚಿತ್ತಂತು ನಿರ್ದಯಂ ತಥಾ ಪ್ರಬೋಧ್ಯತೆ ಶತ್ರು ಸಾನ್ವಯೋ ಮ್ರಿಯತೆ ಯಥ. ಬೆಣ್ಣೆಯಂತೆ ಮಾತಾಡಬೇಕು, ಹಾಗಾಗಿ ಶತ್ರು ಸಾಯಬೇಕು. ಮಾಮ ಯದ್ಯೇವಂ ತನ್ ಮತ್ಸ್ಯ ಮಾಂಸ ಖಂಡಾನಿ ನಕುಲಸ್ಯ ಬಿಲದ್ವಾರಾತ್ ಸರ್ಪಕೋಟರಂ ಯಾವತ್ ಪ್ರಕ್ಷಿಪ ಯಥಾ ನಕುಲಃ ತನ್ಮಾರ್ಗೇಣ ಗತ್ವಾ ತಮ್ಮ ದುಷ್ಟಸರ್ಪಂ ವಿನಾಶಯತಿ. ಸರ್ಪ ನಿಮ್ಮ ವಾಸವೃಕ್ಷದ ಕೆಳಗಡೆ ಇದೆ ಅಲ್ವಾ. ವಾಸವೃಕ್ಷ ಅಂತಂದರೆ ಕೊಕ್ಕರೆಗಳೆಲ್ಲ ಯಾವ ಮರದ ಮೇಲೆ ಪೊಟರೆ ಕಟ್ಕೊಂಡಿರ್ತವೋ, ಗೂಡು ಮಾಡ್ಕೊಂಡಿರ್ತವೋ ಆ ವಾಸವೃಕ್ಷ. ಅದರ ಕೆಳಗಡೆ ಹಾವಿನ ಹುತ್ತ ಇದೆ ತಾನೆ. ನೀವುಗಳು ಒಂದು ಮಾಡಿ, ಹೇಗೂ ಮೀನು ತಿಂತೀರ, ಮುಂಗುಸಿಯ ಗೂಡಿನಿಂದ ಹಾವಿನ ಹುತ್ತದವರೆಗೆ ನೀವು ಮೀನುಗಳ ತುಂಡುಗಳನ್ನು ಹಾಕಿಬಿಡಿ. ಮುಂಗುಸಿ ಮೀನುಗಳನ್ನು ತಿಂದುಕೊಂಡು ಬರ್ತದೆ, ಹುತ್ತ ಕಾಣಿಸುತ್ತದೆ, ಅದರೊಳಗೆ ಹಾವಿರುತ್ತದೆ, ಅದರ ಜೊತೆಗೆ ಸೆಣಸಾಡಿ ಹಾವನ್ನು ಕೊಲ್ಲುತ್ತದೆ, ಅದರಿಂದ ಆರಾಮವಾಗುತ್ತದೆ ಅಂತ. ಹಾಗೆ ಅವು ಕಣ್ಣು ಮುಚ್ಕೊಂಡು ಮಾಡಿದ್ವು. ಇದು ಬಂತು ಮುಂಗುಸಿ, ಒಂದೊಂದಾಗಿಯೇ ಮಾಂಸದ ತುಂಡುಗಳನ್ನು ತಿಂದುಕೊಂಡು ಬಂತು, ಹಾವನ್ನು ಕೊಂದು ಅದನ್ನು ತಿಂತು. ಮತ್ತು ಈ ಬಕಪಕ್ಷಿಗಳ ಮರಿಗಳು ಚಿಲಿಪಿಲಿ ಗುಡ್ತಾ ಇದ್ದದ್ದು ನೋಡ್ಬಿಟ್ಟು ಮೇಲೆ ತನಗಿನ್ನೂ ಅಪ್ಪರ್ ಫ್ಲೋರಲ್ಲಿ ವೆಯ್ಟಿಂಗ್ ಅಂತ ಹೇಳಿಬಿಟ್ಟು ಅದನ್ನೂ ಹೋಗಿ ತಿಂದು ಬಂದುಬಿಟ್ಟು ಅಷ್ಟು ಮರಿಗಳನ್ನು ಕೊಂದು ತಿಂದುಬಿಡ್ತು. ಅದಕ್ಕೇನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಇತ್ತೇ ಇಲ್ಲ. ಹೀಗಾಗಿ ಅದಕ್ಕೇನು ಇವುಗಳೆಲ್ಲ ಸೋದರ ಮಾವನ ಮಕ್ಕಳೇ ತಿಂದುಬಿಡ್ತು. ಅಥೋಹಂ ಬ್ರವೀಮಿ ಉಪಾಯಂ ಚಿಂತೆಯೇತ್ ಪ್ರಾಜ್ಞ, ಹಾಗಾಗಿ ಹೇಳ್ತಾ ಇದ್ದೀನಿ ಅಂಥೇಳಿ ಆ ಧರ್ಮಬುದ್ಧಿ ಹೇಳ್ತಾನೆ. ಆಮೇಲೆ ಅಲ್ಲಿದ್ದ ನ್ಯಾಯಾಧಿಕಾರಿಗಳು ಕೂಡ ಹೌದು ಇದೇ ತರಹ ಆಗಿಬಿಡ್ತದೆ, ಎಷ್ಟೋ ಸರ್ತಿ ನಾವು ಎಡವಟ್ಟು ಮಾಡ್ಕೊಂಡು ಬಿಡ್ತೀವಿ, ಅದು ತುಂಬ ತಪ್ಪಾಗುತ್ತದೆ ಅಂತ. ಏನದು ಅಂತ ಧರ್ಮಬುದ್ಧಿ ಕೇಳ್ತಾನೆ. ಆಗ ಹೇಳ್ತವೆ, ತುಲಾಂ ಲೋಹಸಹಸ್ರಸ್ಯ ಯತ್ರ ಖಾದಂತಿ ಮೂಷಕಾಹ ರಾಜನ್ಸ್ತತ್ರ ಹರೇಚ್ಛೇನಃ ಬಾಲಕಂ ನಾತ್ರ ಸಂಶಯ ಅಂತ. ಮೋಸ ಮಾಡಿದ್ರೆ ಅದು ಮೋಸ ನಮಗೆ ತಿರುಗಿ ಬೀಳುತ್ತದೆ ಎನ್ನುವ ವಿವೇಕ ಇರಬೇಕು, ಇಲ್ಲದೇ ಇದ್ದರೆ ಕಷ್ಟವಾಗುತ್ತದೆ ಅಂತ. ಇದು ಶಠಂ ಪ್ರತಿ ಶಾಠ್ಯಂ ಅನ್ನುವಂಥ ಒಂದು ಅದ್ಭುತವಾದ ಕಥೆ. ಅಸ್ತಿ ಕಸ್ಮಿಂಶ್ಚಿತ್ ಅಧಿಷ್ಠಾನೆ ಜೀರ್ಣಧನೋ ನಾಮ ವಣಿಕ್ಪುತ್ರ. ನೋಡಿ, ಒಂದು ಊರು, ಒಂದು ಹಳ್ಳಿ, ಜೀರ್ಣಧನ ಅಂತ, ಅಲ್ಲಿ ಒಬ್ಬ ವರ್ತಕ ಇದ್ದಾನೆ ಅಂತ. ವಣಿಕ್ಪುತ್ರ, ಜೀರ್ಣಧನ ಅಂತಂದರೆ ಹಣವೆಲ್ಲ ಖರ್ಚಾದವನು ಅಂತ. ಹೆಸರಲ್ಲಿಯೇ ನೋಡಿ ಎಷ್ಟು ಚೆನ್ನಾಗಿ ತೋರಿಸುತ್ತದೆ. ಸಹ ವಿಭವಕ್ಷಯಾತ್ ದೇಶಾಂತರ ಗಮನಮನಾಹ ವ್ಯಚಿಂತಯತ್. ಅವನಿಗೆ ಸಂಪತ್ತು ಹೋಗಿದ್ದರಿಂದ ಬೇರೆ ಊರಿಗೆ ಹೋಗಿ ಸಂಪಾದಿಸ್ಕೊಳ್ಬೇಕು ಅಂತಂತಾನೆ. ಯತ್ರ ದೇಶೇ ತವಾ ಸ್ಥಾನೆ ಭೋಗಾಭುಕ್ತ ಸ್ವವೀರ್ಯತಃ ತಸ್ಮಿನ್ ವಿಭವಹೀನೋ ಯಃ ವಸೇತ್ ಸ ಪುರುಷಾಧಮಃ. ಯಾವ ಊರಿನಲ್ಲಿ ತಾನು ಮಜವಾಗಿದ್ದು ಸುಖ ಭೋಗ ಅನುಭವಿಸಿದ್ನೋ ಅಲ್ಲಿ ಬಡತನ ಬಂದರೆ ಕಷ್ಟ ಆಗುತ್ತದೆ ಅಂತ. ಕೆಟ್ಟು ಬದುಕಬಾರ್ದು ಅಂತ ಇದೆಯಲ್ಲ, ಆ ರೀತಿ ಕೆಟ್ಟು ಬದುಕಬಹುದು, ಆದರೆ ಬದುಕಿ ಕೆಡಬಾರದು ಅಂತ. ಹಾಗಾಗಿ ಅವನು ಯೋಚನೆ ಮಾಡ್ತಾನೆ, ಏನಾಹಂಕಾರಯುಕ್ತೇನ ಚಿರಂ ವಿಲಸಿತಂ ಪುರ ದೀನಂ ವಸತಿ ತತ್ರೈವ ಯಪ್ಪರೇಶಾಂಸ ನಿಂದಿತ. ಎಲ್ಲಿ ಜರ್ಬಿನಿಂದ ಬದುಕಿದನೋ ಅಲ್ಲಿ ಕೈ ಚಾಚಿಕೊಂಡು ಬದುಕಬಾರ್ದು. ಹಾಗಂತಂದುಕೊಂಡು ನೋಡ್ತಾನೆ, ಮನೆಯಲ್ಲಿ
ಪೂರ್ವಜರದು ಅಂತ ಏನೂ ಆಸ್ತಿ ಇಲ್ಲ, ಅವರು ದೊಡ್ಡ ವ್ಯಾಪಾರ ಮಾಡ್ತಾಯಿದ್ರು ಅನ್ನೋದಕ್ಕೆ ಸೂಚನೆಯಾಗಿ ಒಂದು ಬಹಳ ಭಾರವಾದ ತುಂಬ ದೊಡ್ಡ ತುಲಾದಂಡ ಅಂದರೆ ತಕ್ಕಡಿ ಇತ್ತು. ಆ ತಕ್ಕಡಿ ಅವರ ವಂಶದ ಮರ್ಯಾದೆ ಚಿಹ್ನೆಯೂ ಕೂಡ ಹೌದು. ಹಾಗಾಗಿ ಕಬ್ಬಿಣದ ಆ ತುಲಾದಂಡವನ್ನು ಅವನು ತೆಗೆದುಕೊಂಡು ದೇಶಾಂತರಕ್ಕೆ ಹೋಗುವ ಮುನ್ನ ಮತ್ತೊಬ್ಬ ಸ್ನೇಹಿತನಾದ ಶ್ರೇಷ್ಠಿ ಹತ್ತಿರಕ್ಕೆ ಹೋಗಿ, ಭೋ ಶ್ರೇಷ್ಠಿನ್ ದಿಯತಾಂ ಮೇ ನಿಕ್ಷೇಪ ಭೂತಾಂ ಕೃತ್ವ ದೇಶಾಂತರಂ ಗತ. ಮತ್ತೊಬ್ಬ ಶ್ರೇಷ್ಠಿ ಹತ್ತಿರಕ್ಕೆ ಹೋಗಿ, ಇದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಪ್ಪ, ನಮ್ಮ ಮನೇಲಿ ಇನ್ಯಾವುದೂ ಇಲ್ಲ, ರಕ್ಷಣೆಗೂ ಸಾಧ್ಯ ಇಲ್ಲ, ಹಾಗಾಗಿ ನೀನಿಟ್ಕೊಂಡಿರೋ ನಾನು ಮತ್ತೆ ಬರ್ತೀನಿ ಅಂತ ದೇಶಾಂತರಕ್ಕೆ ಹೋಗಿ ಯಥೇಷ್ಟಂ ಧನಂ ಸಂಪಾದ್ಯ, ಧನವನ್ನು ಸಂಪಾದಿಸಿಕೊಂಡು ಬರ್ತಾನೆ. ಬಂದು ದಿಯತಾಂಬೆ ಸಾ ನಿಕ್ಷೇಪ ತುಲ, ನಾನು ಮೊದಲು ನಿನ್ನ ಹತ್ರ ಇಟ್ಟು ಹೋಗಿದ್ನಲ್ಲಪ್ಪ ಆ ತಕ್ಕಡಿಯನ್ನು ಕೊಡು ಅಂತಾನೆ. ಇವನಿಗೆ ಆ್ಯಂಟಿಕ್ ವ್ಯಾಲ್ಯೂ ಇರುವಂಥದ್ದು, ಅದಕ್ಕಿನ್ನೇನು ಅಲಂಕಾರ ಇತ್ತೋ, ಅದಕ್ಕಿನ್ನೇನು ಸೆಂಟಿಮೆಂಟಲ್ ವ್ಯಾಲ್ಯೂ ಇತ್ತೋ, ಅಥವಾ ಅದನ್ನು ಬಳಸ್ಕೊಂಡ್ರೆ ಶ್ರೀಮಂತರಾಗ್ತಾರೆ ಅಂತ ಇನ್ನೆಂಥ ಭ್ರಮೆ ಇತ್ತೋ, ಒಟ್ಟಲ್ಲಿ ಕೊಡೋಲ್ಲ ಅಂದ್ಬಿಟ್ಟ. ಅದನ್ನು ಹೇಗೆ ಹೇಳಿಬಿಟ್ಟ, ನಾಸ್ತಿ ತೇತುಲ ಮೂಷಕೈ ಸಾ ಭಕ್ಷಿತ ಅಂತ, ಇಲಿಗಳದನ್ನು ತಿಂದುಬಿಟ್ಟು ಅಂತ ಹೇಳ್ತಾನೆ. ಆಗ ಇವನಿಗೆ ಗೊತ್ತಾಯಿತು, ಏನೇ ಆಗಲಿ ಅವನು ಶ್ರೇಷ್ಠಿ ಅಲ್ವೇ, ವರ್ತಕ, ಹೊರಟು ಮಾತಾಡೋದಿಲ್ಲ, ದೇಶಾಂತರ ಬೇರೆ ಮಾಡಿ ಈಗ ಅನುಭವ ಬೇರೆ ಇದೆ. ಭೋ ಶ್ರೇಷ್ಠಿನ್ ನಾಸ್ತಿ ದೋಷಃ ಯದಿ ಮೂಷಕೈ ಭಕ್ಷಿತೇತಿ ಇದರಿಗೇವಾಯಂ ಸಂಸಾರ ನ ಕಿಂಚಿದತ್ರ ಶಾಶ್ವತಂ. ಹೌದು, ಹೀಗೆ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ನಾನೀಗ ಸ್ನಾನಕ್ಕೆ ಹೋಗಿ ಬರಬೇಕು, ಪರಮಹಂ ನದ್ಯಾಂ ಸ್ನಾನಾರ್ಥಂ ಗಮಿಷ್ಯಾಮಿ ತತ್ವಮಾತ್ಮೀಯಂ ಪುತ್ರಕಂ ಇವಂ ಮಯಾ ಸಹ ಸ್ನಾನಾಯ ಅನುಪ್ರೇಷಯ. ನನ್ನ ಬಟ್ಟೆಗಳನ್ನು ನೋಡ್ಕೊಳ್ಳೋದಕ್ಕೆ ನಿಮ್ಮ ಚಿಕ್ಕ ಹುಡುಗನ ಕಳಿಸ್ಕೊಡು, ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಅಂತಾನೆ. ಇನ್ನು ಇಲ್ಲ ಅಂದರೆ ಕಷ್ಟ ಆಗುತ್ತದೆ. ಸೋಪಿ ಚೌರ್ಯ ಭಯಾತ್ ತಸ್ಯ ಶಂಕಿತ ಸ್ವಪುತ್ರ ಮುವಾಚ ವತ್ಸ ಪಿತೃಯೋಯಂ ಸಾ ತವ ಸಹ ಸ್ನಾನಾರ್ಥಂ ನದೀಂ ಯಾಸ್ಯತಿ ತದನುಗಚ್ಚ. ಅಪ್ಪ ನೀನು ಚಿಕ್ಕಪ್ಪ, ಇವನು ಹೋಗಿ ಬಾ ಅವನ ಜೊತೆ ನದಿಗೆ ಅವನ ಬಟ್ಟೆ ಹಿಡ್ಕೊಂಡ್ರು ಅಂತ. ಆಮೇಲೆ ತೆಗೆದುಕೊಂಡು ಹೋಗ್ತಾನೆ ಅವನನ್ನು. ನ ಭಕ್ತ್ಯಾ ಕಸ್ಯಚಿತ್ ಕೋಪಿ ಪ್ರಿಯಂ ಪ್ರಕೃತೇ ನರಃ ಮುಕ್ತ್ವಾ ಭಯಂ ಪ್ರಲೋಭಂ ವಾ ಕಾರ್ಯಕಾರಣಮೇವ. ಇದು ಕವಿ ಹೇಳ್ತಕ್ಕಂಥ ನೀತಿ ಬಹಳ ಚೆನ್ನಾಗಿದೆ. ಉಪಕಾರ ಪ್ರಿಯಕಾರ್ಯ ಎಲ್ಲವೂ ಭಯಲೋಭ ಸ್ವಾರ್ಥಕ್ಕಾಗಿ ನಿರ್ವಿಕಲ್ಪಕರಾಗಿ ಲೋಕಜನ ಶುದ್ಧ ಚಿತ್ತದೊಳೆಸಗರು. ಉಪಕಾರವಾಗಲಿ ಅಥವಾ ಔದಾರ್ಯವಾಗಲಿ ಬರುವಂಥದ್ದು ಲೋಕಕ್ಕೆ ಪ್ರತ್ಯುಪಕಾರದ ಆಶೆಯಿಂದ ಅಥವಾ ಭಯದಿಂದಲೇ ಇನ್ಯಾವುದೂ ಅಲ್ಲ ಅಂತ ನಮ್ಮ ತಾಯಿ ಸದಾ ಹೇಳ್ತಾಯಿದ್ರು. ಫಿಯರ್, ಪ್ಲೆಷರ್, ಪ್ರಾಫಿಟ್, ಇವು ಮೂರಲ್ಲಿ ಒಂದಾದರೂ ಇಲ್ಲದೆ ಇದ್ದರೆ ಯಾರಿಗ್ಯಾರೂ ಏನೂ ಆಗೋದಿಲ್ವೇನೋ ಅಂತ. ಒಬ್ಬರಿಂದ ಇನ್ನೊಬ್ಬರಿಗೆ ಸಂತೋಷ ಇರಬೇಕು, ಆಗ ಉಪಕಾರ ಮಾಡ್ತಾರೆ. ಅಥವಾ ಭಯ ಇರಬೇಕು, ಆಗ ಉಪಕಾರ ಮಾಡ್ತಾರೆ. ಇಲ್ಲ ಲಾಭ ಇರಬೇಕು, ಉಪಕಾರ ಮಾಡ್ತಾರೆ. ಸುಮ್ಮನೆ ಉಪಕಾರ ಮಾಡೋದು ತುಂಬ ತುಂಬ ವಿರಳ ಅಂತ ಅದನ್ನು ಪಂಚತಂತ್ರ ಹೇಳ್ತಾ ಇದೆ. ಅತ್ಯಾದರೋ ಭವೇದ್ಯತ್ರ ಕಾರ್ಯಕಾರಣ ವರ್ಜಿತ ತತ್ರ ಶಂಕಾ ಪ್ರಕರ್ತವ್ಯ ಪರಿಣಾಮೇ ಸುಖಾವಹ ಅಂತ. ಎಲ್ಲಿ ಅತ್ಯಾದರ ಉಂಟಾಗುತ್ತದೋ ಅದಕ್ಕೆ ಯಾವ ರೀಸನ್ನೂ ಕಾಣೋದಿಲ್ವೋ, ನೋ ರೀಸನ್ ಆ್ಯಂಡ್ ರೈಮ್, ಅಲ್ಲಿ ಸಂದೇಹ ಪಡಬೇಕು, ಇಲ್ಲದೇ ಇದ್ದರೆ ನಮಗೆ ನೆಮ್ಮದಿ ಸಿಗೋದಿಲ್ಲ ಅಂತ. ಹೀಗಾಗಿ ವರ್ತಕ ಪುತ್ರನನ್ನು ಇಟ್ಟುಕೊಂಡು ಇವನು ಜೀರ್ಣಧನ ಹೋಗ್ತಾನೆ. ಹೋಗಿ ಆ ಹುಡುಗನನ್ನು ಮತ್ತೊಂದು ಕಡೆಗೆ ಬಚ್ಚಿಟ್ಟು ಬರ್ತಾನೆ. ಏನು ಒಬ್ಬನೇ ಬಂದಿಯಲ್ಲ, ಕೊಯವೆ ಶಿಶು ಅಂತಂದರೆ ನದಿ ತಟಾಸ ಶೇನೇನ ಹೃತ ಅಂತ, ನದಿಯಲ್ಲಿ ಹದ್ದು ಹಾರಿಸ್ಕೊಂಡು ಹೋಯ್ತು ಅವನನ್ನು ಅಂತ. ಮಿಥ್ಯಾವಾದಿನ್ ಕಿಂ ಶೇನಃ ಬಾಲಂ ಹರ್ತುಂ ಶಕ್ನೋತಿ ಮತ್ ಸಮರ್ಪಯ ಸುತಮ್ ಅಂತಂತಾನೆ. ಆಗ ಅವನು ಇಲ್ಲ ಇಲ್ಲ ನಾನು ಕೊಡಲ್ಲ ಅಂತಾನೆ. ಅನ್ಯಥಾ ರಾಜಕುಲೇ ನಿವೇದಿಷ್ಯಾಮಿ. ಆಯಿತು, ಪರವಾಗಿಲ್ಲ. ಯಥಾ ಶೇನೋ ಬಾಲಂ ನ ನಯತಿ ತಥಾ ಮೂಷಕ ಅಪಿ ಲೋಹಭಾರ ಘಟಿತಾಂ ತುಲಾಂ ನ ಭಕ್ಷಯಂತಿ ತದರ್ಪಯ ಮೇ ತುಲಾಂ ಅಂತ. ಹಾಗೆ ಅವನ ತಕ್ಕಡಿ ಅವನಿಗೆ ಸಿಕ್ತು. ಹದ್ದು ಹುಡುಗನನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಯಾಕೆ ಅಂದರೆ ಇಲಿಗಳು ಕಬ್ಬಿಣದ ತಕ್ಕಡಿಯನ್ನು ತಿನ್ನಬಹುದಲ್ಲ, ಆ ಕಾರಣದಿಂದ ಅಂತ. ಹಾಗಾಗಿ ಈ ದೃಷ್ಟಿಯಿಂದ ಕಂಡಾಗ ನಮಗೆ ತಾನಾಗಿ ಗೊತ್ತಾಗುತ್ತದೆ ನೀಚರನ್ನು ಹೇಗೆ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಅಂತ. ತನ್ಮೂರ್ಖ ಸಂಜೀವಕ ಪ್ರಭಾವಂ ಅಸಹಮಾನೇನ ತ್ವಯಾ ಏತತ್ ಕೃತಂ ಅಹೋ ಸಾಧ್ವಿದ ಮುಚ್ಯತೆ ಪ್ರಾಯೇಣಾತ್ರ ಕುಲಾನ್ವಿತಂ ಕುಕುಲಜಾಹ ಶ್ರೀವಲ್ಲಭಂ ದುರ್ಭಗಾಃ ದಾತಾರಂ ಕೃಪಣಾಃ ರುಜೂನ್ ಅರ್ಜವೋ ವಿತ್ತೇ ಸ್ಥಿತಂ ನಿರ್ಧನಾಃ ವೈರೂಪ್ಯೋಪಹತಶ್ಚ ಕಾಂತ ಉಪಶಂ ಧರ್ಮಾಶ್ರಯಂ ಪಾಪಿನೋ ನಾನಾ ಶಾಸ್ತ್ರ ವಿಚಕ್ಷಣಂಚ ಪುರುಷಂ ನಿಂದಂತಿ ಮೂರ್ಖಾ ಸದಾ. ಆ ಕಾರಣದಿಂದಲೇ ಒಳ್ಳೆಯ ಮನೆತನದವರನ್ನು, ದುಷ್ಟ ಕುಲದಲ್ಲಿ ಹುಟ್ಟಿದವರು, ಸಂಪತ್ತಿರೋರನ್ನು, ಸಂಪತ್ತಿಲ್ಲದವರು, ನೀಚರು ಉತ್ತಮರನ್ನು, ವಿದ್ಯಾವಂತರನ್ನು ವಿದ್ಯಾವಿಹೀನರು, ಸುಂದರರನ್ನು ಕುರೂಪಿಗಳು ದೂಷಣ ಮಾಡ್ತಾರೆ. ಹಾಗೆ ನಿನಗೆ ಮಾತ್ಸರ್ಯ ಬಂದುಬಿಡ್ತು ಅವನ ಮೇಲೆ.
ಮಾತ್ಸರ್ಯದಿಂದ ಏನೂ ಪ್ರಯೋಜನವಾಗೋಲ್ಲ, ನಿನ್ನಂಥವನು ಮೂರ್ಖ ಅಂತ. ಮೂರ್ಖ ಅಂತಂದರೆ ಪೆದ್ದ ಅಂತನ್ನುವ ಅರ್ಥ ಅಲ್ಲ, ಹಠಮಾರಿ, ಮುಂಡತನದವನು, ತಾನು ಹಿಡಿದ ಮಂಚಕ್ಕೆ ಮೂರೇ ಕಾಲು ಅಂತ ವಾದಿಸುವನು. ಆ ಕಾರಣದಿಂದ ಮೂರ್ಖಾಣಾಂ ಪಂಡಿತಾದ್ವೇಷ್ಯಾ ನಿರ್ಧನಾನಾಂ ಮಹಾಧನಾ ವ್ರತಿನಃ ಪಾಪಶೀಲಾನಾಂ ಅಸತೀನಾಂ ಕುಲಸ್ತ್ರೀಯ. ಹಾದರಗಿತ್ತಿಗೆ ಪತಿವ್ರತೆಯನ್ನು ಕಂಡರೆ ಹೊಟ್ಟೆ ಕಿಚ್ಚು, ಮೂರ್ಖರಿಗೆ ಪಂಡಿತರನ್ನು ಕಂಡರೆ ಅದೇ ರೀತಿ. ಲೋಕದಲ್ಲಿ ಕಾಣ್ತಲೇ ಇರ್ತೀವಿ. ಈ ಅಸೂಯೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತದೆ ಅಂತಂದರೆ, ನಮ್ಮ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ಶ್ರದ್ಧಾಸ್ಥಾನಗಳು ಎಲ್ಲ ನಷ್ಟವಾಗಿರುವಂಥವನ್ನು ನಾವು ನೋಡ್ತೀವಿ. ಅದರಿಂದಲೇ ವಿದ್ವಾಂಸರಿಗೆ ಆಗದೇ ಇಲ್ಲ ಅನ್ನುವಂಥದ್ದಾಗ್ಬಿಡುತ್ತೆ. ಎಷ್ಟು ದೊಡ್ಡ ದೊಡ್ಡ ಉದಾಹರಣೆಗಳು ಅದಕ್ಕೆ ಕಾಣುತ್ತದೆ ಅಂತಂದರೆ, ಯಜಮಾನನಿಗಿಂತ ಸೇವಕ ತುಂಬ ಸಂಕುಚಿತ ಬುದ್ಧಿಯವನು ಅಂತ ಆಗ್ಬಿಡುತ್ತೆ. ಎಸ್ ಅನಂತನಾರಾಯಣ ಅಂತ ಒಬ್ಬ ಒಳ್ಳೆಯ ವಿದ್ವಾಂಸರು, ಇಂಗ್ಲೀಷ್ ಕನ್ನಡ ಸಾಹಿತ್ಯವನ್ನು ಚೆನ್ನಾಗಿ ಬಲ್ಲಂಥವರು. ಅವರು ಹೊಸಗನ್ನಡ ಕಾವ್ಯದ ಮೇಲೆ ಇಂಗ್ಲೀಷ್ ಕವಿತೆಯ ಪ್ರಭಾವ ಅಂತ PhD ಥೀಸಿಸ್ಗೆ ನೋಂದಾವಣೆ ಮಾಡಿಕೊಂಡಿದ್ದರು ತೀನಂಶ್ರೀ ಅವರ ಹತ್ರ. ಆದರೆ ಇವರಿಗೆ ಮೊದಲು PhD ಬರಬಾರ್ದು, ಬಂದರೆ ಮೊದಲ ಕನ್ನಡದ PhD ಆಗುತ್ತದೆ ಅಂತ, ಅದು ಕುವೆಂಪು ಅವರ ಒಂದು ಗೌರವಕ್ಕೆ ಬರಬೇಕು ಅಂತ ಹೇಳಿಬಿಟ್ಟಿದ್ದೂ ಅವರ ಶಿಷ್ಯರಾಗಿ ಪ್ರಭುಶಂಕರ ಮತ್ತು ಶಿವರುದ್ರಪ್ಪನವರಿದ್ದರು. ಹಾಗಾಗಿ ಅವರಿಗೆ ಮೊದಲು ಬರಬೇಕು ಅಂತ ತಂತ್ರ ಮಾಡಿ ತೀನಂಶ್ರೀಯವರಲ್ಲಿ ಇಬ್ಬರು ಶಿಷ್ಯರಿದ್ದದ್ದು, ಅನಂತನಾರಾಯಣ ಮತ್ತು ನಮ್ಮ ಚಿದಾನಂದ ಮೂರ್ತಿಗಳು. ಚಿದಾನಂದ ಮೂರ್ತಿಗಳು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಅದರ ಮೇಲೆ ಕೈಗೊಂಡಿದ್ದು. ಪ್ರಭುಶಂಕರ ಅವರು ಕನ್ನಡದ ಭಾವಗೀತೆಗಳ ಮೇಲೆ, ಶಿವರುದ್ರಪ್ಪನವರು ಸೌಂದರ್ಯ ಸಮೀಕ್ಷೆಯ ಮೇಲೆ. ಶಿವರುದ್ರಪ್ಪನವರು ಎಲ್ಲ ತೀನಂಶ್ರೀಯವರ ಕ್ಲಾಸಿಗೆ ಹೋಗಿ ಕೂತ್ಕೋತಾ ಇದ್ರಂತೆ PhD ಮಾಡೋ ಸಮಯದಲ್ಲಿ. ಕುವೆಂಪು ಅವರೇ ಹೇಳಿದ್ರಂತೆ, ನೀವು ಹೋಗ್ಬಿಟ್ಟು ಅವ್ರ ಕ್ಲಾಸಲ್ಲಿ ಕೂತ್ಕೊಳ್ಳಿ, ಅವರು ಕಾವ್ಯಮೀಮಾಂಸೆ ಪಾಠ ಹೇಳುವುದು ನಿಮಗೆ PhDಗೆ ಅನುಕೂಲವಾಗುತ್ತದೆ ಅಂತ. ಅದನ್ನು ಬರ್ಕೊಂಡು ಇದ್ದಾರೆ ಶಿವರುದ್ರಪ್ಪನವರು. ಆದರೆ ಸಣ್ಣತನದಿಂದ ಅನಂತನಾರಾಯಣವರ ಥೀಸಿಸು ರಿಜೆಕ್ಟ್ ಆಗಿಬಿಡ್ತು. ಮೊದಲು ಕುವೆಂಪು ಅವರ ಶಿಷ್ಯರಿಗೆ PhD ಬರುವುದಾಯಿತು. ಆಮೇಲೆ ಚಿದಾನಂದ ಮೂರ್ತಿಗಳಿಗೆ ಬಂತು. ತೀನಂಶ್ರೀಯವರು ಹೇಳಿದ್ರಂತೆ, ಇದೆಲ್ಲ ದಾಖಲೆ ಆಗಿದೆ, ಅಂತೂ ನಾನಿಂದು ಬಂಜೆಯಲ್ಲ ಅಂತ ತೀನಂಶ್ರೀಯವರು ಹೇಳಿದ್ರಂತೆ. ನನ್ನ ವಿದ್ಯಾರ್ಥಿಗೆ ಕೊಡಿಸ್ದೆ ಹೋಗ್ಬಿಟ್ರಲ್ಲ ಅಂತ. ಎಸ್ ಅನಂತನಾರಾಯಣವರು ನನಗೆ ಈ ಕಥೆಯನ್ನೆಲ್ಲ ನೇರವಾಗಿ ಹೇಳಿದ್ದುಂಟು, ಬರೆದದ್ದು ಉಂಟು ಅವರು. ಆದರೆ ಅನಂತನಾರಾಯಣವರು ಆ ಪುಸ್ತಕವನ್ನು ಸ್ವತಂತ್ರವಾಗಿ ಅಚ್ಚು ಮಾಡಿಸಿದ್ರು. ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ, ಅದು ಇನ್ನು ಹಲವು PhD ಥೀಸಿಸ್ಗೆ ಮಾರ್ಗದರ್ಶಿ ಆಗುವಂಥ ಗ್ರಂಥ ಆಯಿತು. ಆ 4 ಸಂಶೋಧನಾ ಗ್ರಂಥಗಳ ಪೈಕಿ ಅತ್ಯುತ್ತಮವಾದಂಥದ್ದು ಚಿದಾನಂದ ಮೂರ್ತಿಗಳ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಮತ್ತು ಇವರ ಒಂದು ಪುಸ್ತಕ. ಆಮೇಲೆ ಸೌಂದರ್ಯ ಸಮೀಕ್ಷೆ, ಕೆಳಗಡೆಗೆ ಬರ್ತಕ್ಕಂಥದ್ದು ಭಾವಗೀತೆಗಳು. ಅಂದರೆ ಅದರಿಂದ ಆಚೆಗೆ 50 ವರ್ಷ ಆದಮೇಲೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಯಾವುದರದ್ದು ಎಲ್ಲಿ ನಿಲ್ಲುತ್ತದೆ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗೆ ಅಸೂಯೆಯನ್ನು ಪಟ್ಟು ಮೌಲ್ಯವನ್ನು ಗಮನಿಸಿಕೊಳ್ಳದೆ ಎಷ್ಟೆಷ್ಟೆಲ್ಲ ಆಗಿಬಿಡುತ್ತದೆ. ಅದನ್ನು ನಿರ್ಮಮವಾಗಿ ನೋಡಬೇಕು ಇತಿಹಾಸ, ಆಗ ತಿಳಿಯುತ್ತದೆ. ಯಾಕೆ ಪ್ರೊಫೆಸರ್ KS ನಾರಾಯಣಾಚಾರ್ಯರು ಘನ ವಿದ್ವಾಂಸರು ಇಂಗ್ಲೀಷ್ನಲ್ಲಿ. ಅವರು TS ಎಲಿಯಟ್ ಮತ್ತು YB ಯೇಟ್ಸ್, WB ಯೇಟ್ಸ್ ಇವರಿಬ್ಬರ ಕಾವ್ಯಗಳ ಮೇಲೆ ಭಾರತೀಯ ದರ್ಶನಗಳ ಪ್ರಭಾವ ಅಂತ ಸಂಶೋಧನೆ ಮಾಡೋದಕ್ಕೆ ತಾವಾಗಿ ಬಂದು CD ನರಸಿಂಹಯ್ಯನವರು ನೀವು ನೋಂದಾವಣೆ ಮಾಡಿಸ್ಕೊಳ್ಳಿ ಅಂತ ಮಾಡಿಸ್ಕೊಂಡ್ರು. ಮತ್ತು CD ನರಸಿಂಹಯ್ಯನವರಿಗೆ ಇವುಗಳದೆಲ್ಲ ಗಂಧಗಾಳಿ ಅಷ್ಟಾಗಿರಲಿಲ್ಲ. ಆ ಬಗ್ಗೆ ಭೈರಪ್ಪನವರು ಬರೆದಿದ್ದಾರೆ. CD ನರಸಿಂಹಯ್ಯನವರು SV ರಂಗಣ್ಣನವರಂತೆ, BM ಶ್ರೀಕಂಠಯ್ಯನವರಂತೆ, ಮೂರ್ತಿರಾಯರಂತೆ ಇವರೆಲ್ಲ ಇಂಗ್ಲೀಷ್ ಪ್ರೊಫೆಸರ್ಗಳು. ಇವರುಗಳಂತೆ ಯಾಕೆ ಜನಮಾನಸದಲ್ಲಿ ನಿಂತುಕೊಳ್ಳಿಲ್ಲ ಅಂತಂದರೆ, CD ಅನ್ನೋರಿಗೆ ಕನ್ನಡದ ಮೇಲೆ ಗೌರವ ಇಲ್ಲ, ಸಂಸ್ಕೃತ ಬರ್ತಿರಲಿಲ್ಲ. ಇಂಗ್ಲೀಷ್ ಮಾತ್ರ ಅವರು FR ಲಿವಿ ಶಿಷ್ಯರಾಗಿದ್ದರು. ಕೇಂಬ್ರಿಡ್ಜ್ ಅದೊಂದೇ ಅವ್ರಿಗಿದ್ದಂಥದ್ದು. ಅಂದರೆ ಬೇರೆ ಗಟ್ಟಿಯಾಗಿರಲಿಲ್ಲ. ಗೊಬ್ಬರ ಹಾಕುವವ್ರು ಮಾತ್ರ ಅವ್ರಿಗಿದ್ದರು. ಎಷ್ಟು ಗೊಬ್ಬರ ಹಾಕಿದ್ರು ಬೇರಿಲ್ಲದ ಗಿಡಕ್ಕೆ ಏನಾಗೋದಕ್ಕೆ ಸಾಧ್ಯ? ಆ ಗಿಡವೂ ಒಂದು ಗೊಬ್ಬರದ ಅಂಶಕ್ಕೆ ಆಗಿಬಿಡುತ್ತೆ, ಗೊಬ್ಬರವಾಗಿ ಅದು ಕೊನೆಗೆ ಉಳಿಬೇಕಾಗುತ್ತೆ. ಆದರೆ ಒಳ್ಳೆಯವರು CD ನರಸಿಂಹಯ್ಯನವರು ಮಹಾರಾಜಾಸ್ ಕಾಲೇಜಿಗೆ ಪೂರ್ವವೈಭವ ತಂದು ಕೊಡಬೇಕು ಅಂತೆಲ್ಲ ಮಾಡಿದ್ರು. ನಾರಾಯಣಾಚಾರ್ಯರ ಒಂದು ಸಂಶೋಧನಾ ಗ್ರಂಥವನ್ನು ನೋಡಿ, ಥೀಸಿಸನ್ನು ನೋಡಿ, ಇಟ್ಸ್ ಮೋರ್ ಆಫ್ ಇಂಡಿಯನ್ ಫಿಲಾಸಫಿ ದ್ಯಾನ್ ಇಂಗ್ಲೀಷ್ ಲಿಟ್ರೇಚರ್ ಅಂದರು. ವಿಷಯವೇ ಅದಲ್ವೇ, ಇನ್ಫ್ಲೂಯೆನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಆನ್ ದೀಸ್ 2 ಪೊಯೆಟ್ಸ್ ಅಂತ. ಅವರು ಈಚೆಗೆ ಆ 2 ಥೀಸಿಸ್ನ ಭಾಗಗಳು ಕೂಡ ರೀಪ್ರಿಂಟ್ ಆಗಿವೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅವರು ವೇದ ಸಂಸ್ಕೃತಿಯ ಪರಿಚಯದಲ್ಲಿ ಉದಕ ತತ್ವದ ಮೇಲೆ ಬರೆದಂಥ ಒಂದು ಭಾಗದಲ್ಲಿ ವೇಸ್ಟ್ಲ್ಯಾಂಡ್ನಲ್ಲಿ ಬಂದಂಥ ಭಾಗವನ್ನು ತೆಗೆದುಕೊಂಡು ತುಂಬ ಅದ್ಭುತವಾಗಿ ಅನಲೈಸ್ ಮಾಡಿದ್ದಾರೆ ನಾರಾಯಣಾಚಾರ್ಯರು. ಅವರಿಗೆ ಆ ಎಕ್ವಿಪ್ಮೆಂಟ್ ಇತ್ತು, ಆದರೆ ಹಾಗೆ ಮಾಡಿದ್ರು. ಆಮೇಲೆ ಅವರಿಗೆ ಡಾಕ್ಟ್ರೇಟ್ ಬರಲಿಲ್ಲ.
ಬದಲಾಯಿಸಬೇಕು ಅಂತಂದರು. ಪಾಶ್ಚಾತ್ಯರ ಅಭಿಪ್ರಾಯಗಳನ್ನೆಲ್ಲ ಹಾಕಿ ಅಂತಂದರು. ಇಲ್ಲ, ಇಂಡಿಯನ್ ಇನ್ಫ್ಲುಯೆನ್ಸ್ ಹೇಳಬೇಕು ಅಂದರೆ ಇಂಡಿಯಾದ ಕಡೆಯಿಂದನೇ ಹೇಳಬೇಕು, ಅವ್ರ ಇಂಟರ್ಪ್ರಿಟೇಷನ್ ಅಲ್ಲ, ಹೌ ಇಟ್ ಈಸ್ ಅನ್ನೋದು ಮುಖ್ಯ ಅಂತ ಇವರು ಪಟ್ಟು ಹಿಡಿದು ನಾರಾಯಣಾಚಾರ್ಯರು ಹಠಮಾರಿಗಳು. ಕಡೆಗೆ ಆಗಲಿಲ್ಲ. ನಾರಾಯಣಾಚಾರ್ಯರು ಗೋಕರ್ಣದ ಒಂದು ಸಭೆಯಲ್ಲಿ ಸಾರ್ವಜನಿಕವಾಗಿ ಹೇಳಿದ ಮಾತುಗಳ ಆಧಾರದ ಮೇಲೆ ಹೇಳ್ತಿದ್ದೀನಿ. ಅವತ್ತು ಭೈರಪ್ಪನವರು ಇದ್ದರು. ಏನಂದರೆ ಆಮೇಲೆ ಸಿ ಡಿ ನರಸಿಂಹಯ್ಯನವರು ಎಷ್ಟೋ ವರ್ಷ ಆದಮೇಲೆ ಕ್ಷಮೆ ಕೇಳಿದ್ರಂತೆ. ನಾರಾಯಣಾಚಾರ್, ಐ ಡಿಡ್ ರಾಂಗ್, ನಾನು ಅನ್ಯಾಯ ಮಾಡಿಬಿಟ್ಟೆ ನಿಮಗೆ ಅಂತ. ಬಿಡಿ ಸಾರ್, ಪರವಾಗಿಲ್ಲ, ಬರಲಿಲ್ವೇ ಡಾಕ್ಟ್ರೇಟ್, ಹೋಗಲಿ ಅಂತ. ಆ ಕಡೆ ಅನಂತನಾರಾಯಣ ಅವ್ರಿಗೂ ಬರಲಿಲ್ಲ, ಇಲ್ಲಿ ನಾರಾಯಣಾಚಾರ್ಯರಿಗೂ ಬರಲಿಲ್ಲ. ನಷ್ಟ ಆದದ್ದು ಸಾರಸ್ವತ ಲೋಕಕ್ಕೆ. ಅಂದರೆ ನಮ್ಮ ಆಗ್ರಹಗಳನ್ನು ಇಟ್ಟುಕೊಂಡು ನಾವು ಎಕ್ಸಲೆನ್ಸಿಗೆ ಪ್ರಯತ್ನ ಪಡದೇ ಇದ್ದರೆ ಆಗುವಂಥದ್ದೆಲ್ಲ ಇಂಥದ್ದು. ಈ ಥರದ್ದು ಎಷ್ಟೋ ಕಥೆಗಳು ಕಾಲಗರ್ಭದಲ್ಲಿ ಅಡಗಿರುತ್ತವೆ, ಹೊರಗೆ ತೆಗಿಬೇಕಾಗುತ್ತದೆ ಅಷ್ಟೇ. ಇದನ್ನು ನೋಡಿದಾಗ ನಮಗನಿಸುತ್ತದೆ ತುಂಬ ಅನುದಾರಿಗಳಾಗಿ ನಡ್ಕೊಂಡು ಬಿಟ್ಟಾಗ ಅನ್ಯಾಯವಾಗುತ್ತದೆ. ಈ ಕಪಟ ಮಿಥ್ಯಾಚಾರ ಇರಬಾರದು, ವಿವೇಕ ಬೇಕು, ವಿದ್ವತ್ತೆಯನ್ನು ನಾವು ಅಸೂಯೆ ಪಡಬಾರ್ದು. ಈಚೆಗಷ್ಟೇ ಭಗವಾನ್ ಶಂಕರಾಚಾರ್ಯರನ್ನು ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ದು ಕನ್ನಡಪ್ರಭದಲ್ಲಿ ಪುಂಖಾನುಪುಂಖವಾಗಿ ಬಂತು. ಶಂಕರಾಚಾರ್ಯರು ಜಾತಿವಾದಿ ಆಗಿದ್ದೇ ಪಕ್ಷದಲ್ಲಿ ಇರಲಿ, ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಿವಾದ ತುಂಬ ಪೆರಿಫೆರಲ್ ಇಶ್ಯೂ. ಸೆಂಟ್ರಲ್ ಇಶ್ಯೂ ಯಾವುದು, ಪೆರಿಫೆರಲ್ ಇಶ್ಯೂ ಯಾವುದು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತದೆ. ಹಾಗೆ ನೋಡದೇ ಇದ್ದಾಗ ನಷ್ಟ ಯಾರಿಗೆ? ನಮಗೆ ಅಷ್ಟೇ, ಇನ್ನೇನೂ ಅಲ್ಲ. ನಮ್ಮ ಮಹಾವಿಜ್ಞಾನಿಯಾದಂಥ ಐನ್ಸ್ಟೀನ್ ಆಗಲಿ ಅಥವಾ ನ್ಯೂಟನ್ ಆಗಲಿ, ಅವರಿಗೆ ಕೆಲವು ವಿಷಯಗಳಲ್ಲಿ ಅಭಿನಿವೇಶ ಇತ್ತು. ನ್ಯೂಟನ್ಗೆ ಎಷ್ಟೋ ರಿಲಿಜಿಯಸ್ ಬಯಾಸ್ಗಳಿದ್ವು. ಅದಕ್ಕಾಗಿ ಅವನ ಸಿದ್ಧಾಂತವನ್ನು, ವಿಚಾರವನ್ನು ನಾವು ಮರೆತು ಬಿಟ್ಟರೆ ನಷ್ಟ ಯಾರಿಗೆ? ನಮಗೆ ಆಗತಕ್ಕಂಥದ್ದು. ಗೆಲಿಲಿಯೋ ತಾನು ಮಾಡಿದ ಸಿದ್ಧಾಂತವೆಲ್ಲ ಸುಳ್ಳು, ಭೂಮಿ ಸ್ಥಿರವಾಗಿದೆ, ಸೂರ್ಯಚಂದ್ರರು ಸುತ್ತಾ ಇದ್ದಾರೆ ಅಂತ ಕನ್ಫೆಸ್ ಮಾಡಿಕೊಂಡ. ಅದೇನು ಗೋಣಿ ಚೀಲವನ್ನು ಉಟ್ಕೊಂಡು ಬೂದಿ ಬೆಳಕೊಂಡು ಪೋಪರ ಮುಂದೆ ಕೈ ಕಟ್ಟಿಕೊಂಡು ಮಂಡಿ ಊರದ ಅಂತೆಲ್ಲ ಬರುತ್ತದೆ. ಆಮೇಲೆ ಮನಸ್ಸೊಳಗೆ ಅಂದ್ಕೊಂಡಂತೆ ನಾನು ಸುಳ್ಳು ಅಂತ ಹೇಳಿದ್ದೆಲ್ಲ ಅನ್ನುವೇ ಸುಳ್ಳು ಅಂತ. ಜೀವ ಉಳಿಸ್ಕೊಳ್ಳೋಕೆ ಹಾಗೆ ಮಾಡ್ದ. ಇವನು ಜೀವಗಳನ್ನ ಇವನು ಗೆಲಿಲಿಯೋ ಹಾಗಾಗಿ ಅವನ ಸಿದ್ಧಾಂತಗಳೆಲ್ಲ ಸುಳ್ಳು ಅಂತಂದರೆ ಯಾರಿಗೂ ಯಾರ ಜೀವ ದೊಡ್ಡದಲ್ವ? ಮತ್ತು ಅವನ ಸಿದ್ಧಾಂತಗಳು ತಪ್ಪಲ್ವಲ್ಲ, ಅಷ್ಟು ಮಾತ್ರ ಮಾಡದನಲ್ಲ, ಅದನ್ನು ಉಳಿಸಿಕೊಟ್ನಲ್ವ? ಈ ವಿವೇಕ ಇಲ್ಲದೆ ಇದ್ದರೆ ತುಂಬ ಕಷ್ಟವಾಗುತ್ತದೆ. ಪಂಚತಂತ್ರ ಇಂಥ ಎಷ್ಟೋ ಹೋಮ್ ಟ್ರೂತ್ಸ್ ಅವನ್ನು ಮತ್ತೆ ಮತ್ತೆ ತಿಳಿಸುತ್ತದೆ. ಆಮೇಲೆ ಇಲ್ಲಿ ಬರುವಂಥ ಕಡೆಯ ಕಥೆ ತುಂಬ ಮಾರ್ಮಿಕವಾದದ್ದು. ಮೂರ್ಖನಾದ ಮಿತ್ರನಿಗಿಂತ ವಿವೇಕಿಯಾದ ಶತ್ರುವೇ ಮೇಲು ಅಂತ. ಅದಕ್ಕೆ ಒಂದು ಫಸ್ಟ್ ಕ್ಲಾಸ್ ಕಥೆ, 2 ಜೋಡಿ ಕಥೆಗಳನ್ನು ಕೊಟ್ಟಿದೆ. ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಂದು ವಾನರ, ಅಂದರೆ ಚಿಂಪಾಂಜಿ ಥರದ್ದು, ಅತಿಭಕ್ತಿಪರ ಅಂಗಸೇವಕ ಅಂತಃಪುರೇಭ್ಯ ಅಪ್ರತಿಷಿದ್ಧ ಗತಿ ವಿಶ್ವಾಸಸ್ಥಾನಂ ಅಭೂತ್. ಈ ವಾನರ ಒಂದು ಅಂಗರಕ್ಷಕನಾಗಿ ವಿಶ್ವಾಸಪಾತ್ರವಾಗಿರ್ತಾ ಇದ್ದ. ಅದು ತಾನು ಅಂಗರಕ್ಷಕರಂತೆಯೇ ಒಂದು ಶೀರ್ಷಕವನ್ನು ಅಂದರೆ ಹೆಲ್ಮೆಟನ್ನು, ಅಂಗರೇಖೆಯನ್ನು ಹಾಕ್ಕೊಂಡು, ಒಂದು ಕತ್ತಿ ಬೇರೆ ಇಟ್ಕೊಂಡು, ಡವಾಲಿ ಬೇರೆ ಹಾಕ್ಕೊಂಡು, ಬಿಲ್ಲೆ ಬೇರೆ ಇಟ್ಕೊಂಡು, ಬಂಟು ರೀತಿ ನನ್ನ ಕೊಲುವಿಯ ರಾಮ ಅಂತೆಲ್ಲ ಇದೆಯಲ್ಲ, ಬಂಟು ರೀತಿ ಕೊಲುವಿಯ ಅಂತ ಹಂಸನಾದ ರಾಗದಲ್ಲಿ ತ್ಯಾಗರಾಜರು ಮಾಡಿದ್ದಾರೆ. ರೋಮಾಂಚ ಮನೆ ಘನಕಂಚುಕಮ್ಮು ರಾಮಭಕ್ತುಡನೆ ಮುದ್ರ ಬಿಳ್ಳಯು ಮತ್ತು ರಾಮನಾಮ ಮನೆ ವರ ಖಡ್ಗಮು, ಇವೆಲ್ಲ ಅದು ಅಂಟ್ಕೊಂಡ್ಬಿಟ್ಟಿತ್ತು. ರೋಮಾಂಚನ ಅನ್ನುವಂಥ ಕಂಚುಕ, ಇದಕ್ಕೆ ನೇರವಾದ ಕಂಚುಕವೇ ಇತ್ತು. ರಾಮಭಕ್ತ ಅಂತ ಬ್ಯಾಡ್ಜ್ ಬೇಕು ಅಂತ ಇದಕ್ಕೆ ಬ್ಯಾಡ್ಜು ಕೊಟ್ಟಿದ್ರು. ರಾಮನಾಮ ಅನ್ನೋ ಕತ್ತಿ ಬೇಕು ಅಂತ ತ್ಯಾಗರಾಜರು ಹೇಳಿದ್ರು. ಇದಕ್ಕೆ ನೇರ ಕತ್ತಿನೇ, ಅದು ನಿಶಿತವಾದಂಥ ನಿಶಿತಂ ನಿಸ್ತ್ರಿಂಶಂಚ. ಏಕದಾ ರಾಜ್ಞ ನಿದ್ರಾಗತಸ್ಯ ವಾನರೇ ವ್ಯಜನೇ ನೀತ್ವಾ ವಾಯುಂ ವಿದದತಿ. ಏನು ಒಳ್ಳೆಯ ಪ್ರಯೋಗ ನೋಡಿ, ವಾನರೇ ವ್ಯಜನಂ ನೀತ್ವಾ ವಾಯುಂ ವಿದದತಿ. ರಾಜ ಮಲಗಿದ್ದ, ಈ ಚಾಮರ ಸೇವೆ ಮಾಡ್ತಾ ಇತ್ತು. ಇನ್ನೇನು ಚಾಮರ ಸೇವೆ ಮಾಡ್ತಾ ಇದ್ದಾಗ ವಾಯುಂ ವಿದದತಿ, ಗಾಳಿ ಕೊಡ್ತಾ ಇತ್ತು ರಾಜನಿಗೆ. ರಾಜ್ಞ ವಕ್ಷಸ್ಥಲೋಪರಿ ಮಕ್ಷಿಕಾ ಉಪವಿಷ್ಟ, ಒಂದು ನೊಣ ಬಂದು ಕೂತ್ಕೊಳ್ತು ಎದೆ ಮೇಲೆ. ವ್ಯಜನೇನ ಮುಹುರ್ಮುಹು ನಿಷಿಧ್ಯಮಾನಾಪಿ ಪುನಃ ತತ್ರೈವ ಉಪವಿಶತಿ. ನೊಣ ಅನ್ನೋದು ಅದಕ್ಕೆ ಓಡಿಸಿದ್ರೂ ಮತ್ತೆ ಬರುತ್ತೆ, ಮತ್ತೆ ಬಂದು ಕಾಡುತ್ತದೆ. ತತಸ್ತೇನ ಸ್ವಭಾವ ಚಪಲೇನ ಮೂರ್ಖೇಣ ವಾನರೇನ ಕ್ರುಧಾ ಮಹತಾ ತೀಕ್ಷ್ಣಂ ಖಡ್ಗಮಾದಾಯ ತಸ್ಯೋಪರಿ ಪ್ರಹಾರೋ ವಿಹಿತ. ನೋಡಿದ ಮೇಲೆ ಕತ್ತಿ ಹಾಕಿದು. ತಥೋ ಮಕ್ಷಿಕಾ ಉಡ್ಡೀಯ ಗತ ತೇನ ನಿಶಿತ ನಿಸ್ತ್ರಿಂಶ ಧಾರಯ ರಾಜ್ಞ ವಕ್ಷಃ ದ್ವಿಧಾ ಜಾತಂ ರಾಜ ಮೃತಶ್ಚ ತಸ್ಮಾತ್ ಚಿರಾಯುರಿಚ್ಛತಾ ನೃಪೇಣ ಮೂರ್ಖಃ ಅನುಚರ ನ ರಕ್ಷಣೀಯ. ರಾಜ ತಾನು ಭದ್ರವಾಗಿರಬೇಕು ಅಂತ ಅಂದ್ಕೊಂಡು ಮನುಷ್ಯರನ್ನು ನಂಬೋಕ್ಕಿಂತ ಕೋತಿನ ನಂಬೋದು ಒಳ್ಳೆಯದು ಅಂತ ಈ ವಾನರನ್ನ ಇಟ್ಕೊಂಡು ಅವನು ತುಂಬು ಜೀವದಲ್ಲೇ ಸತ್ತೋಗ್ಬಿಟ್ಟ. ವಾನರೇಣ ಹತೋ ರಾಜ
ವಿಪ್ರಾಶ್ಚೌರೇಣ ರಕ್ಷಿತಾ. ಅದೇ ತರಹ ಇನ್ನೊಂದು ಕಥೆ ಹೇಳುತ್ತದೆ. ಅದು ಏನಂತಂದರೆ, ಒಂದು ಊರಿನಲ್ಲಿ ಬೇರೆ 4 ಜನ ಬ್ರಾಹ್ಮಣರಿದ್ದರು. ಆದರೆ ಅವರೆಲ್ಲರೂ ಬಡತನದಲ್ಲಿದ್ದಂಥವರು. ಅದಕ್ಕೆ ಪ್ರಿಯಂಬಲಾಗಿ ನೋಡಿ ಹೇಳ್ತಕ್ಕಂಥದ್ದು, ಅಸತಿ ಭವತಿ ಸಲಜ್ಜ ಕ್ಷಾರಂ ನೀರಂಚ ಶೀತಲಂ ಭವತಿ ದಂಭೀ ಭವತಿ ವಿವೇಕಿ ಪ್ರಿಯವಕ್ತಾ ಭವತಿ ಧೂರ್ತಜನಃ. ಇದೆಲ್ಲ ಉಂಟು. ಅಸತಿ ತುಂಬ ಲಜ್ಜಾನ್ವಿತಿಯಾಗ್ತಾಳಂತೆ, ಉಪ್ಪು ನೀರು ಬಹಳ ತಣ್ಣಗಿರುತ್ತಂತೆ, ಬೂಟಾಟಿಕೆ ಉಳ್ಳವನು ತುಂಬ ನಯವಾಗಿ ಮಾತಾಡ್ತಾನಂತೆ. ಈ ರೀತಿಯಾಗಿ ಲೋಕ ಹಾಗೆ ಕಾಣುತ್ತದೆ. ನಾವು ಧನವನ್ನು ಪಡ್ಕೊಳ್ಳದೇ ಇದ್ದರೆ ಆಗುವಂಥದ್ದಲ್ಲ, ಹೇಗಾದರೂ ಮಾಡಿ ಧನವನ್ನು ಇಟ್ಟುಕೊಳ್ಬೇಕು, ಧನವಿಲ್ಲದೆ ಬದುಕು ಸಾಗುವಂಥದ್ದಲ್ಲ. ನಾವು ರೋಹಣ ಪರ್ವತಕ್ಕೆ ಹೋಗೋಣ, ಅಲ್ಲಿ ಅಮೂಲ್ಯವಾದಂಥ ರತ್ನಗಳು ಸಿಗುತ್ತವೆ ಅಂತಂದುಬಿಟ್ಟು ಅಂದುಕೊಂಡು ಹೋದರು. ಆಮೇಲೆ ಅವರಿಗೆ ವಾಣಿಜ್ಯದಲ್ಲಿ ಆ ರೋಹಣ ಪರ್ವತ ಯಾತ್ರೆಯಲ್ಲಿ ದಿವ್ಯವಾದಂಥ ರತ್ನಗಳು ಸಿಕ್ಕವು. ಆಮೇಲೆ ಅವ್ರಿಗನ್ನಿಸ್ತು, ಈ ರತ್ನಗಳನ್ನು ನಾವು ಹೇಗೆ ಕಾಪಾಡಿಕೊಳ್ಳೋದು? ತತಸ್ಥಾನಿ ಜಂಘಾ ಮಧ್ಯೆ ತತ್ಸಮಕ್ಷಂ ಪ್ರಕ್ಷಿಪ್ಯ ಸ್ವದೇಶಂ ಪ್ರತಿಗಂತುಂ ಉದ್ಯಮೋ ವಿಹಿತ. ಆಗ ಅವರು ಹೊಟ್ಟೆಯಲ್ಲಿ ನುಂಗಿಬಿಡೋಣ ಅದನ್ನು ಅಂತ ಅಂದುಕೊಂಡ್ರು. ಇತ್ತ ಒಬ್ಬ ಧೂರ್ತ ಮೋಸಗಾರ, ಅವನು ಈ ಥರ ವ್ಯಾಪಾರಕ್ಕೆ ರೋಹಣ ಪರ್ವತಕ್ಕೆ ಬಂದು ಏನಾದರೂ ರತ್ನಗಳು ಸಿಗುತ್ತವಾ ಅಂತ ನೋಡಿಕೊಂಡ. ಅವನಿಗೆ ಸಿಗಲಿಲ್ಲ. ಇವರು ಆಹಾರದಲ್ಲಿ ಅದನ್ನು ಇಟ್ಟುಕೊಂಡು ನುಂಗುವುದನ್ನು ನೋಡ್ದ. ಹಾಗಾಗಿ ಇವ್ರ ಜೊತೆಗೆ ಅವನು ಬಂದು ಸೇರಿಕೊಂಡ. ಅವ್ರು ಹೊಟ್ಟೆ ಒಳಗೆ ಇಟ್ಕೊಂಡಿದ್ರು. ಆಮೇಲೆ ದಾರಿನಲ್ಲಿ ಹೋಗ್ತಾಯಿದ್ರು. ಇವ್ರನ್ನ ಕೊಂದುಬಿಟ್ಟು ಆಮೇಲೆ ತಾನು ಆ ರತ್ನವನ್ನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ವಿಷ ಹಾಕಿ ಏನಾದರೂ ಮಾಡಿಬಿಟ್ಟು ಕೊಲ್ಲೋಣ ಅಂತ. ಮತ್ತೆ ಅವನು ಬೇಡ್ಕೊಳ್ತಾ ಇದ್ದ, ನನ್ನನ್ನು ನೀವು ಸ್ನೇಹಿತನನ್ನಾಗಿ ಇಟ್ಕೊಳ್ಳಿ, ಈ ಯಾತ್ರೆಯಲ್ಲಿ ನಾನು ಒಂಟಿಗನಾಗ್ಬಿಟ್ಟಿದ್ದೀನಿ, ಏನಾದರೂ ಮಾಡೋಣ, ನಿಮ್ಮ ಜೊತೆಯಲ್ಲಿದ್ದರೆ ನೆಮ್ಮದಿಯಾಗುತ್ತದೆ ಅಂತ. ಹಾಗೆ ಆಗಲಿ ಅಂತ ಅವ್ರು ಹೇಳ್ತಾಯಿದ್ರು. ಹಾಗೆ ದಾರಿಯಲ್ಲಿ ಬರ್ತಾ ಇದ್ದಾಗ ತೇಷಾಂ ಪಂಚಾನಾಮಪಿ ಪಲ್ಲೀಪುರ ಮಧ್ಯೆ ವ್ರಜತಾಂ ಧ್ವಾಂಸಾಹ ಕಥಯಿತು ಆರಬ್ಧಾ. ಅಲ್ಲಿ ಗೋಬೆಗಳನ್ನು ಕೆಲವರು ಸಾಕಿದ್ರು, ಕಳ್ಳರು, ಕಿರಾತರು, ಕಾಗೆಗಳನ್ನು. ಆ ಕಾಗೆಗಳು ಕಪಟ ತಂತ್ರವನ್ನು ಚೆನ್ನಾಗಿ ಬಲ್ಲವಾಗಿದ್ವು. ಧ್ವಾಂಶ ಅಂದರೆ ಸಂಸ್ಕೃತದಲ್ಲಿ ಕಾಗೆ ಅಂತ. ಆ ಕಾಗೆಗಳು ದಾರಿ ಹೋಕರು ಯಾರು ಬಂದರೂ ಅವರಲ್ಲಿ ದುಡ್ಡಿದೆಯಾ ಇಲ್ವಾ ಅಂತ ಹೇಳಿಬಿಡ್ತಾ ಇದ್ವು. ಅದು ಯಾವುದೋ ಒಂದು ಇಂಟ್ಯೂಷನ್ ಅವುಗಳಿಗಿತ್ತು. ಆ ಹಳ್ಳಿಯೇ ಕಳ್ಳರ ಹಳ್ಳಿ. ಆ ಕಳ್ಳರ ಹಳ್ಳಿಯಲ್ಲಿ ಕಳ್ಳರು ಟ್ರೈನಿಂಗ್ ಕೊಟ್ಟಂಥ ಕಾಗೆಗಳವು. ಅವು ಹೇಳಿದ್ವು, ಭೋ ಕಿರಾತಾಹ ಧಾವತ ಧಾವತ ಸಪಾದ ಲಕ್ಷ ಧನಿನಃ ಯಾಂತಿ ಏತ ನಿಹತ್ಯ ಧನಂ ನಯತ. 1.25 ಲಕ್ಷ ದುಡ್ಡು ಇವರ ಹೊಟ್ಟೆ ಒಳಗಿದೆ. ಹೊಟ್ಟೆ ಒಳಗೆ ಅಂತ ಹೇಳಲಿಲ್ಲ, ದುಡ್ಡಿದೆ ಇವರಲ್ಲಿ, ಬೇಗ ಬೇಗ ಇವರನ್ನು ಕೊಂದು ನೀವು ದುಡ್ಡು ತಗೊಳ್ಳಿ ಅಂತ ಕೂಗಿತು. ತತ್ಕ್ಷಣ ಇವರ ಮೇಲೆ ಬಂದು ಅಟಕಾಯಿಸಿ ಸೆರೆ ಹಿಡ್ಕೊಂಡ್ರು. ಇರುವುದನ್ನೆಲ್ಲ ಕೊಡಿ ಅಂತಂದರು. ಎಷ್ಟು ಮೈ ಜಡತಿ ಮಾಡಿದ್ರೂ ಏನೂ ಇಲ್ಲ. ಆಗ ನೋಡಿದಾಗ ಬಿಟ್ಟರೆ ಮತ್ತೆ ಕಾಗೆಗಳು ಕೂಗ್ತಾ ಇವೆ. ಆಗ ಇವರು ಹೊಟ್ಟೆ ಒಳಗಿರಬೇಕು ಅಂತ ಅಂದುಕೊಂಡ್ರು. ಆಗ ಆ ಕಳ್ಳ ಯಾವನಿದ್ದಾನೆ ಅವನು ಅಂದುಕೊಂಡಂತೆ, ಯದೈಷಾಂ ವಿಪ್ರಾಣಾಂ ವಧಂ ವಿಧಾಯ ಅಂಗಂ ವಿಲೋಕ್ಯ ರತ್ನಾನಿ ನೆಶ್ಯಂತಿ ತದಾ ಮಾಮಪಿ ವಧಿಷ್ಯಂತಿ ತಥೋ ಅಹಂ ಪೂರ್ವಮೇವ ಅರತ್ನಮಾನಹಂ ಸರ್ವಾನೇತಾನ್ ಮೋಕ್ಷಯಿಷ್ಯಾಮಿ ಉಕ್ತಂಚ ಮೃತ್ಯೋರ್ಬಿಭೇಷಿ ಕಿಂಬಾಲ ನ ಸ ಭೀತಂ ವಿಮುಂಚತಿ ಅದ್ಯವಾಬ್ಧ ಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಅವನು ಅಂದುಕೊಳ್ತಾನಂತೆ, ನನ್ನಲ್ಲಿ ರತ್ನ ಇಲ್ಲ, ಈ 4 ಜನರಲ್ಲಿ ರತ್ನ ಉಂಟು. ಈಗ 5 ಜನರನ್ನು ಕೊಲ್ತಾನೆ. ಯಾರೊಬ್ಬರು ಹೊಟ್ಟೆನ ಸೀಳು ನೋಡಿದ್ರು ರತ್ನ ಇದೆ ಅಂತ ನೋಡಿದ್ರೆ ಮಿಕ್ಕವರಲ್ಲಿ ಇರಲೇಬೇಕು ಅಂತ ಅವನು ನೋಡ್ತಾನೆ. ಹೊಟ್ಟೆ ಸೀಳುವ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಈ ಕಳ್ಳರು. ಹಾಗಾಗಿ ಮೊದಲು ನಾನೇ ಪರೀಕ್ಷೆಗೊಳಗಾಗ್ತೀನಿ. ನನ್ನ ಹೊಟ್ಟೆಯಲ್ಲಿ ರತ್ನ ಇಲ್ಲ ಅಂತಂದರೆ ಮಿಕ್ಕವರಲ್ಲಿ ಇಲ್ಲ ಅಂತ ಅವ್ರಿಗೆ ಸಹಜವಾಗಿ ಗೊತ್ತಾಗುತ್ತದೆ, ಬಿಟ್ಬಿಡ್ತಾರೆ. ನಾನಂತೂ ಸಾಯೋದು ಹೌದು, ಇವರನ್ನಾದರೂ ಉಳಿಸೋಣ ಅಂತ ಅಂದುಕೊಳ್ತಾನೆ. ನೋಡಿ, ಅವನು ಕದ್ದು ಇವ್ರನ್ನ ಕೊಂದು ಆ ಹಣವನ್ನೆಲ್ಲ ತೆಗೆದುಕೊಳ್ಬೇಕು ಅಂತ ಅಂದುಕೊಂಡವನಿಗೆ ಈ ಬುದ್ಧಿ ಬಂತು. ಇವನು ವಿವೇಕಿ ಆಗಿದ್ದರಿಂದ. ಅದಕ್ಕೆ ನೋಡಿ, ಸಾವಿಗೆ ಹೆದರ್ತೀಯ ಹುಡುಗ, ಹೆದರ್ದವ್ರನ್ನ ಬಿಡುತ್ತೀಯ, ಅದು ಬಿಡೋದಿಲ್ಲ. ಹೆದರದೇ ಹೋಗಲಿ ಬಿಡೋದಿಲ್ಲ. ಹಾಗಾಗಿ ಧೈರ್ಯವಾಗಿ ಬದುಕು, ಅದರಿಂದನೇ ಸಾವನ್ನು ಎದುರಿಸೋದಕ್ಕೆ ಸಾಧ್ಯ ಅಂತ. ಮತ್ತು ಗವಾರ್ಥೆ ಬ್ರಹ್ಮಣಾರ್ಥೇ ಚ ಪ್ರಾಣತ್ಯಾಗಂ ಕರೋತ್ಯಃ ಸೂರ್ಯಸ್ಯ ಮಂಡಲಂ ಭಿತ್ವಾ ಸಯಾತಿ ಪರಮಾಂ ಗತಿಂ. ಗೋಬ್ರಾಹ್ಮಣರಿಗಾಗಿ ಪ್ರಾಣತ್ಯಾಗ ಮಾಡುವಂಥವನು ಸೂರ್ಯಮಂಡಲ ಭೇದಕನಾಗಿ ಮೋಕ್ಷ ಪಡಿತಾನೆ ಅಂತಿದೆಯಲ್ಲ ಅಂತ. ಬಹುಕಿರಾತಃ ಯದ್ಯೇವಂ ತಥೋ ಮಾಂ ಪೂರ್ವಂ ನಿಹತ್ಯ ವಿಲೋಕ್ಯತ. ಮೊದಲು ನನ್ನನ್ನೇ ಕೊಂದು ನೋಡಿ ಅಂತ. ಹಾಗೆ ನೋಡಿದಾಗ ಹೊಟ್ಟೆ ಸೀಳಿದ್ರೆ ಏನಿರುತ್ತದೆ? ಏನೂ ಇಲ್ಲ. ಅಯ್ಯೋ ಇವ್ರನ್ನ ಯಾಕೆ ಕೊಲ್ಲೋದು ಅಂತ ಬಿಟ್ಟು, ಈ ಕಾಗೆಗಳು ಸುಳ್ಳು ಸುದ್ದಿ ಕೊಡ್ತಾ ಇವೆ ನಂಬಬಾರ್ದು ಅಂತ ಕೊಂದು ಬಿಟ್ರಂತೆ ಅವರನ್ನು ಕೂಡ. ಅಥೋಹಂ ಬ್ರವೀಮಿ ಪಂಡಿತೋಪಿ ವರಂ ಶತ್ರು ಅಂತ.
ವಿದ್ವಾಂಸರಾಗಿರ್ತಕ್ಕಂಥವ್ರು ಶತ್ರುಗಳಾದರೂ ಪರವಾಗಿಲ್ಲ, ಅವರಿಂದ ಲಾಭ ಇರ್ತದೆ ಅಂತ ಹೀಗೆ ನೀನು ಈ ಯುದ್ಧವನ್ನು ಮಾಡಿಸ್ಬಿಟ್ಟಿಯಲ್ಲ, ಎಂಥ ಅನ್ಯಾಯವಾಯಿತು. ಒಬ್ಬ ಒಳ್ಳೆಯ ಜನ ಸತ್ತಿದ್ದಲ್ಲದೆ ಪಿಂಗಳಕನ ಪ್ರಾಣವೂ ಅಪಾಯಕ್ಕೆ ತುತ್ತಾಯಿತು ಅಂತ. ಆ ರೀತಿಯಾಗಿ ಸಂಘರ್ಷ ಆಗಿ ಕೊನೆಯಲ್ಲಿ ಪಿಂಗಳಕನ ತೀಕ್ಷ್ಣ ನಖದ ದಾಳಿಗೆ ತುತ್ತಾಗಿ ಸಂಜೀವಕ ಸತ್ತು ಹೋಗ್ಬಿಡ್ತದೆ. ಪಿಂಗಳಕವೂ ತುಂಬ ಗಾಯಗಳಿಂದ ತುಂಬಿಕೊಂಡು ಬಹಳ ಬಳಲು ಬಿಡುತ್ತದೆ. ಆದ್ದರಿಂದಾಗಿ ಹೇಳ್ತಾ ಇರತಕ್ಕಂಥದ್ದು, ಪಿಂಗಳಕ ತುಂಬ ಸಂಕಟ ಪಡುತ್ತದೆ. ಅಯ್ಯೋ, ಅಯುಕ್ತಂ ಮಯ ಪಾಪೇನ ಕೃತಂ ಸಂಜೀವಕಂ ವ್ಯಾಪಾದೇತ ಯತಃ ವಿಶ್ವಾಸಘಾತಾದನ್ಯನ್ನಾಸ್ತಿ ಪಾತಕ ತರಂ ಮಮ. ಇದು ನನ್ನನ್ನು ನಚ್ಚಿಕೊಂಡು ಬಂದಿತ್ತು, ಹೀಗೆ ನಾನು ಮಿತ್ರದ್ರೋಹವನ್ನು ಮಾಡಿಬಿಟ್ನಲ್ಲ, ಏನು ಗತಿ ಅಂತ ಹೇಳ್ಬಿಟ್ಟು ಮಿತ್ರದ್ರೋಹಿ ಕೃತಜ್ಞಶ್ಚ ಇಶ್ಚ ವಿಶ್ವಾಸಘಾತಕ ತೇ ನರಾಹ ನರಕಂ ಯಾಂತಿ ಯಾವಚ್ಚಂದ್ರ ದಿವಾಕರವು ಅಂತ ದುಃಖ ಪಡುತ್ತದೆ. ಆದರೆ ನೋಡಿ, ರಿಯಾಲಿಟಿ ಅನ್ನೋದು ಬೇರೆ. ಈಗ ಈ ಸಿಂಹವೂ ಕೂಡ ತನ್ನ ಪ್ರಾಣವ ಬಿಟ್ಟಿತು ಅಂತ ಮಾಡಿದ್ದಿದ್ರೆ ಗೋವಿನ ಕಥೆ ಆಗ್ತಾಯಿತ್ತು. ಅದು ಸ್ವಲ್ಪ ಸುಧಾರಿಸ್ಕೊಳ್ತಾ ಇರ್ತದೆ. ಆಗ ದಮನಕ ಹೋಗುತ್ತದೆ. ಸಹರ್ಷಂ ಇದಮುವಾಚ ದೇವ ಕಾತರ ತಮಃ ತವೈಷ ನ್ಯಾಯ ಯದ್ದ್ರೋಹಕಾರಣಂ ಶಷ್ಪಭುಜಂ ಹತ್ವ ಇತ್ತಂ ಶೋಷತಿ ತನ್ನೇತದುಪಪನ್ನಂ ಭೂಭುಜಾಂ. ನೀನಿಷ್ಟು ಕಾತರಗೊಳ್ಳೋದು, ಈ ಹುಲ್ತಿನೋ ಪ್ರಾಣಿ ಮೇಲೆ ಅಟಕಾಯಿಸಿ ಕೊಂದದ್ದಕ್ಕಾಗಿ ದುಃಖ ಪಡೋದು ತರವಲ್ಲ. ನೀನು ಯುಕ್ತವನ್ನು ಮಾಡಿದ್ದೀಯಾ. ಪಿತಾವಾ ಯದಿವಾ ಭ್ರಾತ ಪುತ್ರೋ ಭಾರ್ಯಾಥವಾ ಸುಹೃತ್ ಪ್ರಾಣದ್ರೋಹಂ ಯದಾ ಗಚ್ಚೇತ್ ಹಂತವ್ಯೋ ನಾಸ್ತಿ ಪಾತಕಂ. ತಂದೆ ಆಗಲಿ, ಹೆಂಡತಿಯಾಗಲಿ, ಮಗ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ ತನ್ನ ಪ್ರಾಣಕ್ಕೆ ಬಂದಾಗ ಬಿಡಬಾರ್ದು ಯಾರನ್ನೂ. ರಾಜಾಘೃಣಿ ಬ್ರಾಹ್ಮಣ ಸರ್ವಭಕ್ಷಿ ಸ್ತ್ರೀಚಾತ್ರಪ ದುಷ್ಟಮತಿ ಸಹಾಯ ಪ್ರೇಷ್ಯ ಪ್ರತೀಪೋಧಿಕೃತ ಪ್ರಮಾದಿ ತ್ಯಾಜ್ಯ ಅಮಿ ಯಶ್ಚ ಕೃತಂ ನ ವೇತ್ತಿ. ಕಾರುಣ್ಯಶೀಲನಾದ ರಾಜ, ಸರ್ವಭಕ್ಷಕನಾದ ಬ್ರಾಹ್ಮಣ, ನಿರ್ಲಜ್ಜೆಯಾದ ಹೆಣ್ಣು, ದುಷ್ಟವೃತ್ತದ ಸೇವಕ, ಕೃತಜ್ಞನಾದ ಮಿತ್ರ, ಪ್ರಮಾದ ಮಾಡ್ತಕ್ಕಂಥ ಕೆಲಸಗಾರ ಮತ್ತು ಈ ಥರದ್ದನ್ನು ಎಲ್ಲವನ್ನೂ ಕೂಡ ಒಪ್ಪಿಕೊಳ್ತಕ್ಕಂಥವನು, ಇವರನ್ನೆಲ್ಲರನ್ನೂ ದೂರ ಇಡಬೇಕು ಅಂತ ಇದೆ. ನೀನು ಕ್ಷಮಾವಂತನಾದ ರಾಜ ಆದರೆ ನಿನ್ನನ್ನು ದೂರ ಇಡಬೇಕಾಗುತ್ತದೆ. ರಾಜನೀತಿ ಅನ್ನೋದು ಬೇರೆ ಥರ. ಸತ್ಯಾನೃತಾಚ ಪುರುಷ ಪ್ರಿಯವಾದಿನೀಚ ಹಿಂಸ್ರಾ ದಯಾಲುರಪಿ ಚಾರ್ಥಪರ ವದಾನ್ಯ ನಿತ್ಯವ್ಯಯ ಪ್ರಚುರ ನಿತ್ಯ ಧನಾಗಮಾಚ ವಾರಾಂಗನೇವ ನೃಪನೀತಿರನೇಕ ರೂಪ. ರಾಜನೀತಿ ಅನ್ನೋದು ವೇಶ್ಯಾವೃತ್ತಿಯ ಹಾಗೆ. ಒಂದು ಕಡೆ ಸುಳ್ಳು ಹೇಳುತ್ತೆ, ಇನ್ನೊಂದು ಕಡೆ ಸತ್ಯ ಹೇಳುತ್ತೆ. ಒಂದು ಕಡೆ ಒರಟು ಮಾತಾಡುತ್ತೆ, ಇನ್ನೊಂದು ಕಡೆ ನಯವಾದ ನುಡಿ ಆಡುತ್ತದೆ. ಒಂದು ಕಡೆ ಕ್ರೂರವಾಗಿರುತ್ತದೆ, ಇನ್ನೊಂದು ಕಡೆ ದಯಾಳುವಾಗಿರುತ್ತದೆ. ಒಂದು ಕಡೆ ದುಡ್ಡು ಖರ್ಚು ಮಾಡುತ್ತೆ, ಇನ್ನೊಂದು ಕಡೆ ದುಡ್ಡು ಕಿತ್ತುಕೊಳ್ಳುತ್ತದೆ. ಒಂದು ಕಡೆಗೆ ಉದಾರತೆಯನ್ನು ತೋರಿಸುತ್ತೆ, ಮತ್ತೊಂದು ಕಡೆಗೆ ಸಂಕುಚಿತ ಬುದ್ಧಿ ಮಾಡುತ್ತದೆ. ಒಟ್ಟಿನಲ್ಲಿ ವಾರಾಂಗನ ವೃತ್ತಿಯು ಧರಾಂಗನೆಯ ರಾಜನಾದಂಥವನ ವೃತ್ತಿಯೂ ಕೂಡ ವ್ಯತ್ಯಾಸವಲ್ಲ. ಆದ್ದರಿಂದ ಅಕೃತೋಪದ್ರವ ಕಶ್ಚಿತ್ ಮಹಾನಪಿ ನ ಪೂಜ್ಯತೆ ಪೂಜಯಂತಿ ನರ ನಾಗಾನ್ ನ ತಾರ್ಕ್ಷ್ಯಂ ನಾಗಘಾತಿನಂ. ಮನುಷ್ಯರು ತೊಂದರೆ ಮಾಡದೇ ಇರೋ ವ್ಯಕ್ತಿನ ಯಾವತ್ತೂ ಪೂಜೆ ಮಾಡೋದಿಲ್ಲ. ಹಾವಿಗೆ ಹಾಲೆರಿತಾರೆ ಹೊರತು ಹಾವನ್ನೂ ಕೊಲ್ಲಬಲ್ಲಂಥ ಹದ್ದಿಗೆ ಯಾವತ್ತೂ ಹಾಲೆರಿಯೋದಿಲ್ಲ, ಯಾವತ್ತೂ ಆಹಾರ ಕೊಡೋದಿಲ್ಲ. ಇದನ್ನು ನೋಡಿಕೊಳ್ಳಿ, ಲೋಕಕ್ಕೆ ಕಂಟಕರಾದವರಿಗೇನೆ ಗೌರವ ಸಲ್ಲುತ್ತದೆ ಅನ್ನುವಂಥದ್ದು ನನ್ನ ನೀತಿ ಅಂತ ಅನ್ನುತ್ತದೆ. ಎಂಥ ಒಂದು ರಿಯಲಿಸಮನ್ನು ತಂದು ಕೊಡುತ್ತದೆ ಪಂಚತಂತ್ರ. ಆಮೇಲೆ ನೋಡಿ, ಕಡೆಯಲ್ಲಿ ಭಗವದ್ಗೀತೆ ಹೇಳಿ ಮುಗಿಸುತ್ತದೆ. ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಂಶಂಶ್ಚ ನಾನು ಶೋಚಂತೆ ಪಂಡಿತ. ಅಳಬಾರ್ದವ್ರಿಗೆ ಅಳ್ತಾ ಇದೆಯಲ್ಲ, ಮತ್ತು ಪ್ರಜ್ಞಾವಾದಗಳನ್ನು ಮಾಡ್ತಾ ಇದೆಯಲ್ಲ, ವಿಚಾರವಂತಿಕೆ ವಾದವನ್ನು ಮಹಾರಾಜ ಬೇಡ. ಆಯುಷ್ಯ ತೀರಿದವರ ಬಗ್ಗೆ ಯಾರೂ ಕಣ್ಣೀರಿಡಬೇಕಾಗಿಲ್ಲ, ಇದು ವಿದ್ವಾಂಸರ ಲಕ್ಷಣ. ಏವಂ ತೇನ ಸಂಬೋಧಿತ ಪಿಂಗಲಕ ಸಂಜೀವಕ ಶೋಕಂ ತ್ಯಕ್ತ ದಮನಕ ಸಾಚಿವ್ಯೇನ ರಾಜ್ಯಂ ಅಕರೋತ್. ಪಿಂಗಳಕ ಹೀಗಾಗಿ ಆ ಸಂಜೀವಕನ ಸಾವಿನ ದುಃಖ ಬಿಟ್ಟು ದಮನಕನ್ನು ಮಹಾಮಂತ್ರಿ ಮಾಡಿಕೊಂಡು ರಾಜ್ಯ ಆಳ್ತು. ಮಿತ್ರಭೇದ ಸಫಲವಾಯಿತು ಅಂತಂದರೆ ಇದು ತುಂಬ ದೊಡ್ಡ ರಿಯಾಲಿಟಿಯನ್ನು ಹೇಳ್ತಾ ಇದೆ. ಇಟ್ ಇಸ್ ವೆರಿ ಅನ್ಯೂಶುವಲ್ ಆಫ್ ಇಂಡಿಯನ್ ಟ್ರೆಡಿಷನ್ ಇಟ್ ಸೆಲ್ಫ್ ಅಂತ ಅನ್ಬೋದು. ಯೂನಿವರ್ಸಲ್ ಟ್ರೆಡಿಷನ್ಗೆ ಸೇರಿದಂಥದ್ದು. ಧನ್ಯವಾದ, ನಮಸ್ಕಾರ.